ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ, ಸ್ವಾಗತ ಮಿತ್ರರೇ. ಮೊದಲಿಗೆ ತಮಗೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ಪರ್ಧಾ ಕನಸು ವೇದಿಕೆ ಈಗ ರಮೇಶ್ ಅಕಾಡೆಮಿ, ಹಳೆ ಬೇರು ಹೊಸ ಚಿಗುರು ಹೊಸ ವರ್ಷದಲ್ಲಿ ಮುಂದುವರೆದಿದೆ ಅಂತ ನಾವು ಹೇಳ್ಬೋದು. ಎಸ್ ಮಿತ್ರರೇ, ಇವತ್ತು ಇದೊಂದು ವಿಶೇಷ ಸಂದರ್ಭ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಇತ್ತೀಚೆಗೆ TET ಎಕ್ಸಾಮ್ ನಡೀತು. ಅದರಲ್ಲಿ ಸ್ಪರ್ಧಾ ಕನಸು ಯಾಣಿ ರಮೇಶ್ ಅಕಾಡೆಮಿ ಒಳಗೆ ಮಾರ್ಗದರ್ಶನ ಪಡೆದಂಥವ್ರು, ಮತ್ತು ವಿಶೇಷವಾಗಿ ನಮ್ಮ ಮಾರ್ಗದರ್ಶನ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಅದು ಕೇವಲ ಗುರು ಬೆರಳು ಮಾಡಿ ತೋರಿಸುವನು ಮಾತ್ರ, ನಡೆಯೋದು ನಿಮ್ಮ ಕೆಲಸ ಅಂತ. ಹಾಗೆ ನಾವು ಬೆರಳು ಮಾಡಿ ತೋರಿದತ್ತ ನಡೆದು ಇವತ್ತು ಗುರಿಯನ್ನ ತಲುಪಿದವರು. ತುಂಬಾ ಸಂತೋಷ ಆಗೋದು ಅಂತಂದ್ರೆ ಕೇವಲ ಕ್ವಾಲಿಫೈ ಆಗೋದಲ್ಲ, ಬಹಳ ಒಳ್ಳೊಳ್ಳೆ ಅಂಕಗಳನ್ನ ಇತ್ತೀಚೆಗೆ ನಡೆದಂತ TET ಪರೀಕ್ಷೆಯಲ್ಲಿ ನಮ್ಮ ರಮೇಶ್ ಅಕಾಡೆಮಿಯ ಮಾರ್ಗದರ್ಶನದೊಳಗೆ ಸಾಕಷ್ಟು ಭಾವಿ ಶಿಕ್ಷಕ ಮಿತ್ರರು ಏನೋ ಸ್ಕೋರ್ ಅನ್ನ ಪಡೆದಿದ್ದೀರಿ. ಬಹಳ ಸಂತೋಷ ಆಗ್ತದೆ. ಸೊ ಮೊದಲಿಗೆ ತಮಗೆಲ್ಲರಿಗೂ ಸ್ಪರ್ಧಾ ಕನಸು ಹೊಸ ಹೆಸರು ರಮೇಶ್ ಅಕಾಡೆಮಿ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ಇವತ್ತು ಈ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನುವಂತ ವಿಚಾರ ರಮೇಶ್ ಸರ್ ಅವರಿಗೆ ಮತ್ತು ಈ ವೇದಿಕೆ ಎಲ್ಲ ನಮ್ಮ ಸಹೋದ್ಯೋಗಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಬಂದದ್ದಕ್ಕೆ ಮುಖ್ಯ ಕಾರಣ, ನಮ್ಮಲ್ಲಿ ಒಂದು ಪರಂಪರೆ ಇದೆ, ತಮ್ಗೆ ಗೊತ್ತಿದೆ. ಯಾರೇ ಒಂದು ಚಿಕ್ಕ ಕೆಲಸವನ್ನೇ ಮಾಡ್ಲಿ, ದೊಡ್ಡ ಕೆಲಸವನ್ನೇ ಮಾಡ್ಲಿ, ಅವ್ರಿಗೊಬ್ರು ಬಂದು ಹೀಗೆ ಬೆನ್ನು ತಟ್ಟಿ, ವಾವ್ ಯು ಡಿಡ್ ಎ ಗುಡ್ ಜಾಬ್ ಅಂತ ಒಂದು ಸಣ್ಣ ಬೆನ್ನು ತಟ್ಟಿದ್ರೆ ಅವರ ಉತ್ಸಾಹ ಇಮ್ಮಡಿಗೊಳ್ತದೆ, 100 ಮಡಿಗೊಳ್ತದೆ ಅಂತ ಒಂದು. ಕೋರ್ಸ್ ನಿಮ್ಮ ಈಗಿನ ಸಾಧನೆ ಸಣ್ಣದಲ್ಲ, ಯಾಕಂದ್ರೆ ಸಾಧನೆ ಮಾಡಿದ ಬಳಿಕ ಅದು ವಿಶೇಷ ಅನ್ಸೋದಿಲ್ಲ, ಅದೇನ್ ಬಿಡು ಅಂತ ಅನಿಸ್ತದೆ. ಆದ್ರೆ ಈಗಲೂ ಕೇವಲ ನಿಮ್ಮ ಕ್ವಾಲಿಫೈಯಿಂಗ್ ಕಟ್ ಆಫ್ ಮಾರ್ಕ್ಸ್ 90 ಮಾರ್ಕ್ಸ್ ತಗೊಳ್ಳೋದಕ್ಕೂ ಕೂಡ ಆಗದೇ ಇರುವಂತ ಲಕ್ಷ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಸೊ ಅವ್ರ ಮುಂದೆ ತಮ್ಮದು ಖಂಡಿತವಾಗಿ ಒಂದು ಗಮನಾರ್ಹ ಸಾಧನೆ ಅಂತ ನಾನು ಭಾವಿಸ್ತೀನಿ. ಸೊ ಹೀಗೆ ನಿಜವಾಗಿಯೂ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿರುವಂತಹ ತಮಗೆ ಮತ್ತೊಮ್ಮೆ ಮುಗಿದೊಮ್ಮೆ ನಾನು ಈ ರಮೇಶ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಅಭಿನಂದನೆಯನ್ನ ಕೂಡ ಕೋರ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ನಾನಾಗ್ಲೇ ಹೇಳಿದಂತೆ, ಒಂದು ತಮ್ಮ ಸಾಧನೆಯನ್ನ ಗೌರವಿಸೋದು ಈ ಅಭಿನಂದನಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಜೊತೆಗೆ ತಮ್ಮನ್ನ ಬೆನ್ನು ತಟ್ಟಿ, ಶಬಾಷ್, ತುಂಬಾ ಚೆನ್ನಾಗಿ ಕೆಲಸ ಮಾಡಿದಿರಿ, ಇನ್ನು ನಾವು ಸಾಗಬೇಕಾದಂತ ದಾರಿ ತುಂಬಾ ದೂರ ಇದೆ, ಖಂಡಿತವಾಗಿಯೂ ಅದನ್ನು ಕೂಡ ಇದೇ ಉತ್ಸಾಹದೊಳಗೆ ನಾವು ಆ ದಾರಿಯನ್ನು ಕ್ರಮಿಸ್ತೀವಿ. ಮತ್ತು ಹಾಗೆ ಗೊತ್ತಿದೆ ನಿಮಗೆ ಮುಂದಿನ ದಾರಿ ಯಾವುದು ಅಂತ, CET. ಸೊ ಶಾರ್ಟ್ಲಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದ್ದೇ ಇದೆ. ಸೊ ತಮ್ಗೆಲ್ರಿಗೂ ಗೊತ್ತಿದೆ, ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಈಗಾಗಲೇ ಏನು ನಿರ್ಧಾರ ಮಾಡ್ಕೊಂಡಿದೆ ಅಂತಂದ್ರೆ, ಮುಂದಿನ ಅಕಾಡೆಮಿಕ್ ಇಯರ್ ಅಂದ್ರೆ ಏನು ಶೈಕ್ಷಣಿಕ ವರ್ಷ ಅಂತಿದೆ, ಆ ಶೈಕ್ಷಣಿಕ ವರ್ಷ ಆರಂಭ ಆಗುವ ಹೊತ್ತಿಗೆ ಆ ಶಿಕ್ಷಕರ ನೇಮಕಾತಿಯನ್ನ ಅವರು ಮಾಡ್ಲೇಬೇಕಾಗಿರುವಂತ ಸನ್ನಿವೇಶ ಇದೆ. ಮತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಈ ಪರೀಕ್ಷೆಗಳು ಅಂದ್ರೆ ನಿಮ್ಮ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ಸಾಮಾನ್ಯವಾಗಿ ನೋಟಿಫಿಕೇಶನ್ ಆದ ದಿನದಿಂದ ಹತ್ತತ್ರ 2 ರಿಂದ 2.5 ತಿಂಗಳೊಳಗೆ ಪರೀಕ್ಷೆಗಳು ಆಗಿ ಮುಗಿದು ಬಿಡ್ತದೆ. ಹೀಗೆ ನೋಟಿಫಿಕೇಶನ್ ಆದ ಬಳಿಕ ಬಹಳ ಸಮಯ ಇರೋದಿಲ್ಲ. ಅದಕ್ಕಾಗಿ ಹೇಳ್ತಾರಲ್ಲ, ಒಬ್ಬ ಲಾಂಗ್ ಫೆಲೋ ಅನ್ನುವಂತ ತತ್ವಜ್ಞಾನಿ ಹೇಳ್ತಾನೆ, ಯಾರನ್ನ ಸಾಧಕರು ಅಂತ ಕರಿತೀವಿ ಅಥವಾ ಸಾಧಕರು ಆಗ್ತಾರೆ ಅಂತಂದ್ರೆ, ಉಳಿದವರೆಲ್ಲ ಮಲಗಿಕೊಂಡಾಗ ಯಾರು ನಡೀತಾರೋ ಅವರು ಸಾಧಕರಾಗ್ತಾರೆ ಅಂತ. ಸೊ ಇದರ ಅರ್ಥ, ತಾವು ಇನ್ನು ಕೆಲವರು ಬಹಳಷ್ಟು ಜನ 90% ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಿರ್ತಾರೆ ಅಂದ್ರೆ, ಓ ಲೆಟ್ ನೋಟಿಫಿಕೇಶನ್ ಕಮ್ ದೆನ್ ವಿ ವಿಲ್ ಸ್ಟಾರ್ಟ್ ಅನ್ಕೋತಿರ್ತಾರೆ. ಬಟ್ ತಾವು ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ಅಂದ್ರೆ ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ಈ CET-ಗೂ ಕೂಡ, ಅದು HSTR ಇರ್ಬೋದು, GPSTR ಇರ್ಬೋದು, ಅದಕ್ಕೆ ಸಿದ್ಧತೆಯನ್ನ ತಾವು ಈಗಿನಿಂದಲೇ ಶುರು ಮಾಡಿದ್ದೀರಿ. ಮತ್ತು ಮಾಡೋದಕ್ಕೆ ಇವನ್ ನಮ್ಮ ರಮೇಶ್ ಅಕಾಡೆಮಿ ಒಳಗ ಒಂದು ವೇದಿಕೆಯನ್ನು ನಾವು ಒದಗಿಸ್ತಾ ಇದ್ದೀವಿ. ಸೊ ಈಗಾಗಲೇ ಬಹುತೇಕರು ಜಾಯಿನ್ ಆಗಿದ್ದೀರಿ ಅನ್ಕೋತೀನಿ. ಜಾಯಿನ್ ಆಗಲ್ಲವರಿಗೆ ಈ ಮುಖ್ಯವಾಗಿ ನಾನು ಮಾಹಿತಿ ಕೊಡೋದು ಮತ್ತು ನಿಮ್ ಮಿತ್ರರಿಗೂ ಕೂಡ ಹೇಳ್ಬೇಕಾದದ್ದು ಏನಪ್ಪಾ ಅಂತಂದ್ರೆ, ಮುಂಬರುವ CET-ಗೆ ತುಂಬಾ ವ್ಯವಸ್ಥಿತವಾಗಿ ಪಾಠ್ಯಕ್ರಮಕ್ಕೆ ಅನುಗುಣವಾಗಿ ಮಾರ್ಗದರ್ಶನ ತರಗತಿಗಳು ರಮೇಶ್ ಅಕಾಡೆಮಿ ಒಳಗೆ ಶುರುವಾಗಿದ್ದಾವೆ. ಈಗಾಗಲೇ 100 ವಿದ್ಯಾರ್ಥಿ ಮಿತ್ರರು ಜಾಯಿನ್ ಆಗಿದ್ದಾರೆ. ಜಾಯಿನ್ ಆಗದವರು ತಾವು ಕೂಡ ಬೇಗ ಜಾಯಿನ್ ಆಗ್ರಿ. ಇಂದು ನಾಳೆ ಅನ್ನದೇ ಅದನ್ನು ಮುಂದೂಡದೆ ಇವತ್ತೇ ಜಾಯಿನ್ ಆಗ್ರಿ ಅನ್ನುವಂತ ಒಂದು ಕಿವಿಮಾತನ್ನ
ಪ್ರೀತಿಪೂರ್ವಕ ಸಲಹೆಯನ್ನು ಕೂಡ ನಾನು ಕೊಡ್ತಾ, ಎಸ್ ಮಿತ್ರರೇ, ಇವತ್ತು ತಮ್ಮ ಕಾರ್ಯಕ್ರಮ. ಆಕ್ಚುಲಿ ನಾನು ಹೆಚ್ಚು ಮಾತಾಡೋದಲ್ಲ, ನಮ್ಮ ಸಹೋದ್ಯೋಗಿ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಂತರ ತಮಗೆ 1 ನಿಮಿಷ 2 ನಿಮಿಷ ಏನು ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಸಂತೋಷದ ನುಡಿಗಳನ್ನು ಹೇಳ್ತಾರೆ. ಸೊ ಇದು ತಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ತಮ್ಮಲ್ಲಿ ಒಬ್ಬೊಬ್ರು ಈ ಒಂದು ಕಾರ್ಯಕ್ರಮದ ಏನು ಉದ್ದೇಶ ಇದೆ ಅಂದ್ರೆ ತಮಗಾಗಿ ಮಾತನಾಡೋದಕ್ಕೆ, ಹೇಗೆಲ್ಲ ತಾವು ಟಿಇಟಿಯನ್ನು ಬರೆದ್ರಿ, ಯಶಸ್ವಿ ಆಗಿ ಬಂತು, ಮತ್ತು ಮುಂದಿನ ಗುರಿ ಏನ್ ಇಟ್ಕೊಂಡಿದಿರಿ, ಹೇಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ರಮೇಶ್ ಅಕಾಡೆಮಿ ಬಗ್ಗೆ ತಮಗೆ ಏನ್ ಅನಿಸ್ತದೆ, ಹೀಗೆ ಒಂದು 2 ನಿಮಿಷಗಳ ಸಮಯದೊಳಗೆ ತಾವೆಲ್ಲರೂ ಮಾತನಾಡೋದಕ್ಕೆ ನಮ್ಮ ಸಂಘಟಕರು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಸೊ ಆ ಪ್ರಕಾರ ದಯವಿಟ್ಟು ತಾವೆಲ್ಲ ಇದ್ರೊಳಗೆ ಭಾಗವಹಿಸಬೇಕು, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳ್ತಾ, ಈಗ ನಾನು ಓವರ್ ಟು ಅವರ್ ಆರ್ಗನೈಸರ್, ಕೋಆರ್ಡಿನೇಟರ್, ಡೈರೆಕ್ಟರ್ ಆಫ್ ರಮೇಶ್ ಅಕಾಡೆಮಿ, ರಮೇಶ್ ಯು ಸರ್ ಅವರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಎಸ್, ವೆಲ್ಕಮ್ ಟು ಯು ಆಲ್ ಒನ್ಸ್ ಅಗೇನ್. ಸರ್, ರಮೇಶ್ ಸರ್, ಓವರ್ ಟು ಯು. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಏನಪ್ಪಾ ಅಂದ್ರೆ ಜಾಯ್ನ್ ಆಗಿರಿ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಸೊ ಏನಂದ್ರೆ ನಮ್ಮ ಟಿಇಟಿ ಆಗ್ಲೇ ಮುಗಿದಾಯ್ತು. ಟಿಇಟಿ ಮುಗಿದ್ಮೇಲೆ ಈಗ ನಾವು ನೆಕ್ಸ್ಟ್ ಏನಂದ್ರೆ ಫೋಕಸ್ ಮಾಡ್ತಿರೋದು ಸಿಇಟಿಗೋಸ್ಕರ. ಸೊ ಒಂದ್ ಘಟ್ಟ ಏನಂದ್ರೆ ಟಿಇಟಿ, ಆ ಟಿಇಟಿ ನಂತರ ನೆಕ್ಸ್ಟ್ ಘಟ್ಟ ಬರೋದು ಏನಪ್ಪಾ ಅಂದ್ರೆ ನಾವು ಸಿಇಟಿ ಅಂತ ಹೇಳ್ತಾ ಬರ್ತೀವಿ. ಸೊ ಆ ಒಂದು ಸಿಇಟಿ ಯಾವ ರೀತಿ ಓದ್ಬೇಕು, ಮತ್ತು ಈಗಾಗಲೇ ನಮ್ಮ ಏನೆಲ್ಲ ಹಿಂದೆ ಟಿಇಟಿ ಆದಂತ ಸ್ನೇಹಿತರದಾರ ಅವ್ರು ಯಾವ ರೀತಿ ಒಂದು ಸ್ಟ್ರಾಟಜಿ ಇಟ್ಕೊಂಡಿದ್ರು, ಸ್ವಲ್ಪ ಸಮಯದಲ್ಲಿ ಹೆಂಗ್ ಅವ್ರು ಕವರ್ ಮಾಡಿದ್ರು, ಸೊ ಅದ್ರ ಕುರಿತಾಗಿ ಕೆಲವೊಂದಿಷ್ಟು ನಮ್ಮ ಸ್ನೇಹಿತರು ತಮ್ಮ ಅನುಭವಗಳನ್ನ ಹಂಚ್ಕೊತಾ ಬರ್ತಾರೆ. ಸೊ ಅದನ್ನ ನಾವು ಅಲ್ಲಿ ಕೇಳ್ತಾ ಹೋಗೋಣ. ಅಂಡ್ ಮೊದಲೇದಾಗಿ ನಾನು ಆಗ್ಲೇ ಹೇಳಿದಂತ ಏನಂದ್ರ, ಇವತ್ತಿನ ಕಾರ್ಯಕ್ರಮ ನಿಮಗೋಸ್ಕರ ಅಂದ್ರೆ ಒಂದು ಸಣ್ಣದಾಗಿ ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿ. ಯಾಕಂದ್ರ ಟಿಇಟಿ ಅನ್ಕೋಬಹುದು, ಕೆಲವರಿಗೆ ಅನಿಸ್ತಿರ್ತದೆ ಏನ್ ದೊಡ್ಡ ಸಾಧನೆ ಅಲ್ಲ, ಬಟ್ ಇವತ್ತಿನ ಕಾಲಕ್ಕೆ ಟಿಇಟಿ ಕೂಡ ಒಂದು ನಿಜಕ್ಕೂ ದೊಡ್ಡ ಸಾಧನೆನ. ಯಾಕೆ ಹೇಳಿ, ಟಿಇಟಿ ಅಂತ ಕ್ವಶನ್ಗಳು ಮೋಸ್ಟ್ಲಿ ಮುಂದೆ ಬರಂಗಿಲ್ಲ ಅನ್ಕೊಂತೀನಿ, ಮುಂದೆ ಬಂದಿನೂ ಇದ್ದಿದ್ದಿಲ್ಲ ಅಂದ್ರೆ ಅಷ್ಟು ಸರಳವಾಗಿತ್ತು. ಅಷ್ಟು ಸರಳವಾಗಿದ್ರು ಕೂಡ ಇನ್ನೂ ಕೆಲವ್ರು ಏನಂದ್ರ ಕ್ವಾಲಿಫೈ ಆಗಕ್ ಆಗಿಲ್ಲ. ಸೊ ಅಂತ ಸಮಯದೊಳಗ ನೀವು ಕ್ವಾಲಿಫೈ ಆಗಿದ್ದೀರಿ ಅಂತಂದ್ರೆ ಇದು ದೊಡ್ಡ ಸಾಧನೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಸಾಧನೆ ಈ ಸಾಧಕರಿಗೆ ಇರ್ಲಿ ಅಂತೇಳಿ ನಾವು ಒಂದು ಕಿವಿ ಮಾತು ಅಷ್ಟೇ. ಅದ್ರ ಜೊತೆಗೆ ಏನಂತಂದ್ರ ಇದು ಜಸ್ಟ್ ಕ್ವಾಲಿಫೈ ಆಗಿ ನೆಕ್ಸ್ಟ್ ಬರೋ ಘಟ್ಟ ಏನೈತಿ ಅದು ಬಹಳಷ್ಟು ಪ್ರಮುಖವಾಗಿರೋದು. ಆ ಘಟ್ಟ ಏನಪ್ಪಾ ಅಂದ್ರೆ ನೀವೆಲ್ಲರೂ ಯಾವ ರೀತಿ ದಾಟಬೇಕು, ನಿಮ್ಮ ನಡೆ ಹೆಂಗಿರ್ಬೇಕು ಅನ್ನೋದ್ರ ಕುರಿತಾಗಿ ನೋಡ್ತಾ ಬರೋಣ. ಮೋಸ್ಟ್ಲಿ ಇವನಿಗೆ ಸುದ್ದಿ ನೋಡಿರ್ತೀರಿ ನೀವು, ಏನ್ರಿ ಅಂತಂದ್ರ ಜಾನ್ವರಿ ಒಳಗ ಲಾಸ್ಟಿಗೆ ಕೊನೆಗೆ ಕಾಲ್ ಮಾಡ್ತೀವಿ ಅಂತ ಹೇಳಿ. ಅದೆಷ್ಟರ ಮಟ್ಟಿಗೆ ಆಗತ್ತೋ ಅನ್ನೋದು ನಾವು ನೋಡೋಣ. ಬಟ್ ನೀವೇನ್ ಅನ್ಕೋಬೇಕು ಅಂದ್ರ ನಮ್ಗ ಕಾಲ್ ಫಾರ್ಮ್ ಏನಪ್ಪಾ ಅಂದ್ರ ಹೆಚ್ಚು ಕಡಿಮೆ ಆಗ್ತದ ಈ ಮಂತ್ ಎಂಡಿಗೆ. ಮತ್ ಎಕ್ಸಾಮ್ ಏನಪ್ಪಾ ಅಂದ್ರ ಮಾರ್ಚ್ ಅಥವಾ ಏಪ್ರಿಲ್ಗೆ ಎಕ್ಸಾಮ್ ಬರ್ತೈತಿ ಅನ್ಕೊಂಡ್ರೆ ನೀವು ಏನಪ್ಪಾ ಅಂದ್ರೆ ನಿಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಡೆಫಿನೆಟ್ಲಿ ಏನಂದ್ರ ನೀವು ಅನ್ಕೊಂಡಿದ್ದ ಹುದ್ದೆ ಪಡಿಲಿಕ್ಕೆ ಹಾಗೆ ಆಗ್ತೈತಿ. ಓಕೆ, ಸೊ ಹಾಗಾದ್ರೆ ನಡುವೆ ಏನಂದ್ರ ಕೆಲವೊಂದಿಷ್ಟು ವಿಚಾರಗಳೇನದಾವ್ ನೀವು ನಮ್ ಜೊತೆ ಹಂಚ್ಕೋಬಹುದು. ಜೊತೆಗೆ ಇಲ್ಲಿ ಯಾರೆಲ್ಲ ಇದ್ರಿ, ನಿಮಗ ಯಾವ ರೀತಿ ಒಂದು ತರಗತಿಗಳು ಹೆಲ್ಪ್ಫುಲ್ ಆಯ್ತು ಇವರ ಎಕ್ಸಾಮ್, ಆಮೇಲೆ ಯಾವ ರೀತಿ ನೀವು ಏನಪ್ಪಾ ಅಂದ್ರೆ ನಮ್ಮ ಒಂದು ಸ್ಟ್ರಾಟಜಿ ಇಟ್ಕೊಂಡಿದ್ರಿ, ಅದನ್ನ ನಮ್ ಉಳಿದಂತ ಸ್ನೇಹಿತರ ಜೊತೆ ಹಂಚ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಗೂ ಕೂಡ ಏನಾಗತ್ತ ಅಂದ್ರ ಅವ್ರಿಗೊಂದು ಹೆಲ್ಪ್ಫುಲ್ ಆಗ್ತತಿ. ಅದ್ರ ಜೊತೆಗೆ ಅವರು ಕೂಡ ಏನಪ್ಪಾ ಅಂದ್ರೆ ತಮ್ಮ ಜೀವನದೊಳಗ ಏನಾದ್ರು ಒಂದು ಸಾಧನೆ ಮಾಡ್ಲಿಕ್ಕೆ ಎಲ್ಲೋ ನೀವೇನಾಗಿರ್ತೀರಿ ಅಂತಂದ್ರ ಒಂದು ಪ್ರೇರಕ ಶಕ್ತಿ ಆಗಿರ್ತೀರಿ. ಸೊ ಅದಕ್ಕಿಂತ ಮುಂಚೆ ಇರಾಣಿ ಸರ್ ಒಂದ್ ಚೂರು ಮಾತಾಡ್ತಾರೆ. ಅದಾದ್ಮೇಲೆ ಏನಾಗತ್ತ ನಿಮ್ಗೆ ನಾವು ಬಿಡ್ತೀವಿ, ನೀವೇನ್ ರೀತಿ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಹಂಚ್ಕೋಬಹುದು. ಸೊ ಇರಾಣಿ ಸರ್ ಹೇಳಿ ಸರ್ ಒಂದೇ ಮಾತು. ಓಕೆ ಸರ್. ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ನೆಚ್ಚಿನ ವಿದ್ಯಾರ್ಥಿಗಳ ಬಳಗಕ್ಕೆ ನಮಸ್ಕಾರಗಳು. ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ರಮೇಶ್ ಅಕಾಡೆಮಿಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಟಿಇಟಿಯನ್ನ ಕ್ವಾಲಿಫೈಡ್ ಆಗಿದ್ದೀರಿ. ಅಭಿನಂದನಾ ಕಾರ್ಯಕ್ರಮ ಮುಂದೊಂದ್ ದಿನ ನಾವು ಆಫ್ಲೈನ್ ಅಲ್ಲೂ ಕೂಡ ಇಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಆದ್ರೆ ಈಗ ಆನ್ಲೈನ್ ಅಲ್ಲಿ ಇರುವುದರಿಂದಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ, ಸಾಧಕರಿಗೆ ಸನ್ಮಾನ ಅಂತಕ್ಕಂತ ಒಂದು ವಿಚಾರ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದೀವಿ. ವಿಶೇಷ ಇಷ್ಟೇ, ಸಾಧನೆ ಅಂತಕ್ಕಂಥದ್ದು ಸಾಧಕನೇ ಸ್ವತ್ತು ಹೊರತು ಸೋಮಾರಿ ಸ್ವತ್ತಲ್ಲ ಅಂತ. ಸಾಧನೆ ಅಂತಕ್ಕಂಥ ರಾತ್ರೋರಾತ್ರಿ ಹುಟ್ಟಿರ್ತಕ್ಕಂಥ ಒಂದು ವಿಚಾರ ಅಲ್ಲ. ಅದೇನಾಗ್ತದ ಅಂತ ಕೇಳಿದ್ರೆ ಸತತ ಪರಿಶ್ರಮ, ಎಷ್ಟೋ ನಿದ್ದೆಗಳಿರ್ತಕ್ಕಂಥ ರಾತ್ರಿಗಳಿಂದ ಏನಾಗ್ತದ ಅಂತ ಕೇಳಿದ್ರೆ ಆ ಸಾಧನೆ ಅಂತಕ್ಕಂಥ ಹುಟ್ಕೊಳ್ತದೆ ಅಂತಕ್ಕಂಥ ವಿಚಾರಗಳು. ಆದ್ರೆ ಅವೆಲ್ಲ ಮೆಟ್ ನಿಂತು ನೀವು ಉತ್ತಮ ರೀತಿಯಾಗಿರ್ತಕ್ಕಂಥ ಸಾಧಕರಾಗಿ ಪರಿವರ್ತನೆ ಆಗಿದ್ದೀರಿ. ಇನ್ನು ಮುಂದೆ ಬರ್ತಕ್ಕಂಥ ಟಿಇಟಿ ಪಕ್ಕಾ ಸಿಇಟಿಯಲ್ಲಿ ನೀವು ಏನಾಗ್ತೀರ ಅಂತ ಕೇಳಿದ್ರೆ ಪಕ್ಕಾ ಕ್ವಾಲಿಫೈಡ್ ಆಗಿ ಮುಂದೆ ಹೊಸ ವರ್ಷ ನೋಡಕ್ಕೆ ನೀವೆಲ್ಲರೂ ಕೂಡ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆ. ಆದ್ರೆ ಇಲ್ಲಿ ವಿಚಾರ ಏನಂತ ಕೇಳಿದ್ರೆ, ತಾವು ಕಂಡ್ಕೊಂಡಂಗ ರಮೇಶ್ ಅಕಾಡೆಮಿಯಲ್ಲಿ ತಾವು ಯಾವ ತರ ಎಕ್ಸಾಮ್ ಸ್ಟ್ರಾಟಜಿಯನ್ನು ಹಾಕೊಂಡಿದ್ರಿ,
ಜೊತೆಗೆ ಯಾವೆಲ್ಲ ಇಲ್ಲಿ ಯಾವ ತರ ಪ್ಲಾನಿಂಗ್ ಅನ್ನು ಇಟ್ಕೊಂಡಿದ್ರಿ, ಈ ತರ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಗೆ ರಮೇಶ್ ಅಕಾಡೆಮಿ ಅಂತಕ್ಕಂಥದ್ದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ನಿಮ್ಗಾಗಿರ್ತಕ್ಕಂಥ ಅನುಭವಗಳೇನು, ಮಾರ್ಗದರ್ಶನ ಏನು, ಜೊತೆಗೆ ನೀವು ಹೆಚ್ಚು ಅಂಕ ಗಳಿಸಲಿಕ್ಕೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರೇರಕ ಅಂಶಗಳು ಯಾವುವು ಅಂತಕ್ಕಂಥ ವಿಚಾರಗಳು ನಿಮ್ಮಿಂದ ನಾವು ಅದನ್ನ ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ತರದಂತ ಸ್ಟ್ರಾಟಜಿಯನ್ನು ಇಟ್ಕೊಂಡಿರ್ತೀರಿ. ಆ ಸ್ಟ್ರಾಟಜಿ ಬೇರೆ ವಿದ್ಯಾರ್ಥಿಗಳು ಕೂಡ ಏನಾಗ್ಬೋದು ಅಂತ ಕೇಳಿದ್ರೆ ನೀವು ಹಾಕಿಕೊಂಡಿರ್ತಕ್ಕಂಥ ಸ್ಟ್ರಾಟಜಿ ಮತ್ತೊಬ್ಬರಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಪ್ರೇರಣಾತ್ಮಕ ಮಾತುಗಳಾಗ್ಬಹುದು. ಆ ಪ್ರೇರಣಾತ್ಮಕ ಮಾತುಗಳು ಅಂತಕ್ಕಂಥ ವಿಚಾರಗಳ ನಿಮ್ಮ ಮಾತುಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ಬೇಕಂತ ಕೇಳಿದ್ರೆ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ರೆ ನಮ್ಗೆ ಏನಾಗ್ತದೆ ಅಂತ ಕೇಳಿದ್ರೆ ಮುಂದೆ ಸಿಟಿ ಮಾಡ್ಲಿಕ್ಕೆ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರೇರಣೆ ನಮಗೂ ಸಿಗ್ತದೆ. ಜೊತೆಗೆ ಉಳ್ಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಅದು ಏನಾಗ್ತದೆ ಅಂತ ಕೇಳಿದ್ರೆ ಪ್ರೇರಕ ಶಕ್ತಿಯಾಗಿ ನಿಲ್ಲುತ್ತದೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ತಾವೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಏನಾಗ್ತದೆ ಅಂತ ಶುಭಾಶಯ ಹೇಳ್ತಾ ನಿಮಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಾನು ಐ ಥಿಂಕ್ ಕೆಲವ್ರ ಹೆಸರು ನಂಗೆ ಗೊತ್ತಿದೆ, ಹಂಗಾಗಿ ನಾನು ಕೆಲವ್ರದ್ದು ಹೇಳ್ತಾ ಬರ್ತೀನಿ. ನೆಕ್ಸ್ಟ್ ಏನಂತ ನೀವು ನಿಮ್ಮ ಅಭಿಪ್ರಾಯಗಳನ್ನ ಸೊ ಹಂಚ್ಕೊಂತ ಹೋಗ್ಬೋದು. ಆಮೇಲೆ ಎಲ್ರು ದಯವಿಟ್ಟು ಏನಂದ್ರೆ ನಿಮ್ದು ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ. ಸೊ ಫಸ್ಟ್ ಆಗಿ ಏನಂದ್ರೆ ಲಾಸ್ಟ್ ಟೈಮು ಮಹೇಂದ್ರ ಒಂದು ಒಳ್ಳೆ ಸ್ಕೋರ್ ಮಾಡಿದ್ರು, ಇವಾಗ್ಲೂ ಕೂಡ ಏನಂದ್ರೆ ಒಳ್ಳೆ ಸ್ಕೋರ್ ಮಾಡ್ಕೊಂಡಿದ್ದಾರೆ. ಸೊ ಮಹೇಂದ್ರ ಅವ್ರು ಏನಪ್ಪಾ ಅಂದ್ರೆ ತಮ್ಮ ಅನುಭವಗಳನ್ನ ನಿಮ್ ಜೊತೆ ಹಂಚ್ಕೊಂತಾರೆ. ಮಹೇಂದ್ರ ಜಿ. ಸರ್ ನಮಸ್ತೆ ಸರ್. ನಮಸ್ತೆ ಮಹೇಂದ್ರ ಅವ್ರು, ಕೇಳ್ತಿದೆ ಹೇಳಿ, ಮಾತಾಡಿ ಮಹೇಂದ್ರ ಅವ್ರೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮಹೇಂದ್ರ ಜಿ, ಬರೀ ವೆಲ್ಕಮ್ ಟು ಯು. ಕಂಗ್ರಾಚುಲೇಷನ್. ಆರಾಮಿದೀನಪ್ಪ, ಎಲ್ರು ಆರಾಮಿದೀವಿ. ಎಸ್, ಅಭಿನಂದನೆಗಳು ಬಾಬಾ. ಎಸ್, ಮಾತಾಡ್ರಿ, ಹೇಳ್ರಿ. ಕಳೆದ ಒಂದು 2-3 ವರ್ಷದಿಂದ ನಾನು ರಮೇಶ್ ಸರ್ ಒಟ್ಟಿಗೆ ಮತ್ತು ಈರಪ್ಪ ಚೌಗಲ ಸರ್ ಒಟ್ಟಿಗೆ ಅನ್ ಅಕಾಡೆಮಿಯಿಂದಲೂ ಕೂಡ ನಾವು ಅವರ ತರಗತಿಗಳನ್ನ ಕೇಳ್ಕೊಂಡು ಈ ಒಂದು ಹಂತಕ್ಕೆ ತಲುಪಿದ್ದೀವಿ. ಇದೊಂದು ನಮಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿಯಾದ ವಿಚಾರ. ಅವರ ಮಾರ್ಗದರ್ಶನದಲ್ಲಿನೇ ನಾವು ಕಳೆದ 3 TET ಅನ್ನು ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. 3 TET ನಲ್ಲೂ ಒಳ್ಳೆ ಅಂಕಗಳನ್ನೇ ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಅನ್ ಅಕಾಡೆಮಿ ಆಗಿರ್ಬೋದು, ಅಲ್ಲಿಂದ ಬಂದ ಅದು ಶಟ್ ಡೌನ್ ಆದ ನಂತರ ರಮೇಶ್ ಅಕಾಡೆಮಿ ಹಾಗೂ ಸ್ಪರ್ಧಾ ಕನಸು 2 ವೇದಿಕೆಗಳಲ್ಲೂ ಕೂಡ ನಮ್ಗೆ ಉತ್ತಮವಾದ ಮಾರ್ಗದರ್ಶನ ಸಿಕ್ಕಿದೆ. ಅದ್ರ ಜೊತೆಗೆ ನಮ್ಮ ಜ್ಞಾನವನ್ನ ಅಭಿವೃದ್ಧಿಗೊಳಿಸ್ಕೊಳ್ಳೋಕೋಸ್ಕರನೂ ಕೂಡ ತುಂಬಾ ಹಲವಾರು ನಿಟ್ಟಿನಲ್ಲಿ ಅವರು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು TET ನಲ್ಲಿ 127 ಅಂಕಗಳನ್ನ ನಾನು ತಗೊಂಡಿದ್ದೀನಿ. ಕಳೆದ TET ನಲ್ಲಿ 128 ಅಂಕ ಬಂದಿತ್ತು. ಈ ಒಂದು TET ನಲ್ಲಿ ಹೇಳ್ಬೇಕಾದ್ರೆ ನಮ್ಮ ಅಭ್ಯಾಸ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಹಿಂದೆ ನಾವು ಕಲಿತಂತ ವಿಷಯಗಳನ್ನೇ ರಿವಿಷನ್ ಮಾಡ್ತಾನೆ ಹೆಚ್ಚಿನ ರೀತಿಯ ಕ್ಲಾಸಸ್ ಗಳನ್ನ ಕೇಳ್ಕೊಂಡು ಇಷ್ಟೊಂದು ಅಂಕ ಗಳಿಸ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಓದಿದ ಟ್ರಿಕ್ಸ್ ಅಷ್ಟೊಂದೇನು ಸ್ಪೆಷಲ್ ಆಗಿ ಏನು ಓದಿಲ್ಲ. ನಾನು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಬಂದಿದ್ದೀನಿ. ಮತ್ತು TET ಮತ್ತು CET-ಗೋಸ್ಕರ ಹೇಳ್ಬೇಕಂದ್ರೆ ಓನ್ಲಿ ಫಾರ್ ಟೆಕ್ಸ್ಟ್ ಬುಕ್ ಗಳನ್ನ ಮಾತ್ರ ನಾವು ಸ್ಟಡಿ ಮಾಡ್ಬೇಕಾಗ್ತದೆ ಅಂತ ಹೇಳ್ಬೋದ್ರಿ. ಆಥರ್ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಅವೆಲ್ಲ ಏನು ಅವಶ್ಯಕತೆ ಬೀಳಲ್ಲ. ಸದ್ಯದ ಮಟ್ಟಿಗೆ ನೋಡಿದ್ರೆ PUC ವರೆಗೂ ಕೂಡ ನಮ್ಗೆ ಸಿಲೆಬಸ್ ಕೊಟ್ಟಿದ್ದಾರೆ. ಸಿಲೆಬಸ್ ಕಾಪಿನಲ್ಲಿ ಅಷ್ಟೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಗಳನ್ನು ಮಾತ್ರ ಓದಿದ್ರೆ ಸಾಕಾಗ್ತದೆ. ಅದರಲ್ಲಿ ನಮಗೆ 100% ಮಾಹಿತಿ ಸಿಗ್ತದೆ ಅಂತ ಹೇಳ್ಬೋದು. ಜೊತೆಗೆ ಈ ಆನ್ಲೈನ್ ನಲ್ಲಿ ಕ್ಲಾಸಸ್ ಗಳನ್ನ ಕೇಳ್ತಾ ಹೋದ್ರು ಸಾಕಾಗ್ತದೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಮಹೇಂದ್ರ ಜಿ. ಈ ನೆಕ್ಸ್ಟ್ ಕೂಡ ಏನಂತಂದ್ರ ಮುಂದೆ ಏನ್ CET ಆದ್ಮೇಲೆ ಇದೇ ತರ ಏನಂತಂದ್ರೆ ನಾವು ಆನ್ಲೈನ್ ಸೇರೋ ಬದ್ಲಿ ಆಫ್ಲೈನ್ ಒಳಗೆ ಸೇರೋಣ. ಸೊ ಅವಾಗ ಇಲ್ಲಿ ಎಲ್ಲ ಜಾಯ್ನ್ ಆಗಿರಿ. ಮತ್ತು ಒಂದು ಸಮಾರಂಭ ನಮ್ಮೆಲ್ಲ ಒಂದು ಟೀಮ್ ಏನೈತಿ ಸೇರ್ ಮಾಡ್ಬೇಕು ಅಂತ ನಮ್ಗೆ ಖುಷಿ ಐತಿ. ಅದ್ರಾಗೂ ಮಹೇಂದ್ರ ಜಿ ನೀವು ಟಾಪ್ ಅಲ್ಲೇ ಬರ್ರಿ ಅಂತ ಏನಪ್ಪ ಅಂದ್ರ ನಾವೆಲ್ಲ ನಮ್ಮ ಟೀಮ್ ಏನಪ್ಪಾ ಅಂದ್ರೆ ನಿಮ್ಗೆ ಹಾರೈಸ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸರ್. ಆ ಒಂದು ಸಂದರ್ಭ ಆದಷ್ಟು ಬೇಗ ಬರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮೆಲ್ಲರನ್ನು ಆಫ್ಲೈನ್ ಅಲ್ಲಿನೇ ನೋಡಿ ಆಶೀರ್ವಾದ ಪಡಿಬೇಕಂತಾನೆ ನನ್ಗೂ ತುಂಬಾ ಆಸೆ ಇದೆ. ಆದಷ್ಟು ಬೇಗ ಅಪಾಯಿಂಟ್ ಆದ್ಮೇಲೆ ಮೀಟ್ ಮಾಡ್ಬೇಕಂತಾನೆ ವೇಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅದನ್ನ ಅಡ್ವಾನ್ಸ್ ಆಗಿ ಹೇಳ್ಬಾರ್ದು, ಬಟ್ ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕು. That day will come so soon. Yes, this year only and in couple of months. Thank you sir. All the best Mahendra Kumar ji. ಓಕೆ ಸರ್. ಸರ್ ನೆಕ್ಸ್ಟ್ ಯಾರೊಬ್ರು ರೇಸ್ ಹ್ಯಾಂಡ್ ಮಾಡಿದ್ರಿ, ಮಾತಾಡ್ರಿ ಮೇಡಮ್. ಆದಷ್ಟು ಏನಂದ್ರೆ ಎಲ್ರು ಪಟ ಮುಗಿಸ್ಕೊಡ್ರಿ, ಮಾತಾಡ್ರಿ 1 ನಿಮಿಷದೊಳಗೆ. ಯಾರು ಮಾತಾಡ್ತಿದ್ರಿ? ಮಾತಾಡಿ.
ಪಾಯಲ್ ಮೇಡಮ್ ಮಾತಾಡಿ. ನಾನು ಮಾತಾಡೋಣ. ಮಾತಾಡಿ. ಇಲ್ಲ ಗುರು ಅವರೇ ಮಾತಾಡ್ರಿ ನೀವು. ಮೋಸ್ಟ್ಲಿ ಅಲ್ಲಿ ಏನೇನ್ ಮ್ಯೂಟ್ ಇರ್ತದಲ್ಲ ಅದು ಮ್ಯೂಟ್ ತೆಗೆದು ಮಾತಾಡ್ಕೋಬೇಕು ನೋಡಿ. ಉಳಿದವ್ರು ಯಾರಾದ್ರೂ ಮಾತಾಡ್ರಿ. ಚೆನ್ನಮ್ಮಜ್ಜಿ ನಿಮ್ದು ಆನ್ ಆಗ್ಯದ ನೋಡ್ರಿ, ಮಾತಾಡಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಮಾತಾಡಿ. ಎಲ್ಲ ಸರ್ಗಳಿಗೆ ನಮಸ್ಕಾರಗಳರಿ. ಮಾತಾಡಿ ಮೇಡಮ್. ಮತ್ತೆ ಹೆಂಗಾಯ್ತು ಮೇಡಮ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ತ್ರಿ? ರೀ ಸರ್, ನಿಮ್ ಒಂದು ಕ್ಲಾಸ್ ಅನ್ಅಕಾಡೆಮಿಲಿಂದ ನಾ ಇದುವರೆಗೆ ಸ್ಪರ್ಧಾ ಕನಸು ಮತ್ತೆ ರಮೇಶ್ ಅಕಾಡೆಮಿಲಿಂದ ಫಸ್ಟ್ ಸ್ಟಾರ್ಟಿಂಗ್ ಸರ್ ನಿಮ್ದು ನಾ ಕನ್ನಡನ ನಾನು ಯೂಟ್ಯೂಬ್ ಕ್ಲಾಸ್ ನಲ್ಲಿ ಕೇಳ್ತಿದ್ದೆ. ಫಸ್ಟ್ 9:30 ಇತ್ತು ನೋಡ್ರಿ. ಅಲ್ಲಿಂದ ಕೇಳ್ಕೊತ ನಾನು ಕನ್ನಡನ ಇಂಪ್ರೂವ್ ಮಾಡದ್ದೆ ಅಲ್ಲಿರಿ. ಅದಾದ್ಮ್ಯಾಕ ಹಿಂದಗಡೆಗೆ ನಂಗ್ ಮೊದ್ಲ ಸೈಕಾಲಜಿ ಅಂದ್ರೆ ಏನು ಅಂತಾನೆ ಅರ್ಥನೇ ಆಗ್ತಿಲ್ರಿ. ಯಾವಾಗ ನಿಮ್ ಕ್ಲಾಸ್ ಸ್ಪರ್ಧಾ ಕನ್ಸನ್ನ ಕೇಳ್ದೆ ನೋಡ್ರಿ, ಯಾವಾಗ ಸೈಕಾಲಜಿ ಬಗ್ಗೆ ಇಂಟ್ರೆಸ್ಟ್ ಬಂದದ್ರಿ. ನಾನ್ ಸೈಕಾಲಜಿ ಅಲ್ಲಿ ನಿಮ್ ಕ್ಲಾಸ್ ಕೇಳಿದ ಮ್ಯಾಲಿಂದ 20 ಮ್ಯಾಗನೆ ತೊಗೊಂಡಿನಿ ಸರ್, 20 ಕೆಳಗ ತಗೊಂಡಿಲ್ಲ ನಾನು. ಅದೊಂದು ಹೆಮ್ಮೆ ರೀ. ಕನ್ನಡನ ಅಷ್ಟೇ ರೀ, ಎಲ್ಲಷ್ಟ್ರಾಗ ಎಲ್ಲಾ TET ಬರ್ದ್ರೆ ಫಸ್ಟ್ 1 TET 2 TET ಬರ್ದಾಗ ಬರೀ 15-16 ಆಗಿತ್ತು. ಯಾವಾಗ ನಿಮ್ ಕ್ಲಾಸ್ ಕೇಳ್ತಾ ಇದ್ನಲ್ಲ ಅವಾಗ್ಲಿಂದ ನನ್ಗೆ 28, 27, 26 ಅಂತ ಕಂಪಲ್ಸರಿ ಕಟ್ಟಿಟ್ಟು ಬುತ್ತಿರಿ. ಮತ್ತೆ ಈ ಸಲ ನೀವು ಮ್ಯಾಥ್ಸ್ ಪಾಸ್ ಮಾಡಿರಲ್ಲ ಮತ್ತೆ ಈ ಸಲ ಫಸ್ಟ್ ಪೇಪರ್? ಹ್ಞೂ ರೀ, ಫಸ್ಟ್ ಪೇಪರ್ ಈ ಸಲ ಆಯ್ತ್ರಿ ಸರ್. ನನಗೆ ಇದುವರೆಗೆ ಅದೇ ಒಂಥರ ಭೂಗಲಿತ್ತು. ಆಗ್ಲಿಲ್ಲ ಅಂತಾನೆ ಆಗಂತಾನೆ ಇಲ್ಲ, ಆಗ್ತಾನೆ ಇಲ್ಲ. ಎಲ್ಲದ್ರಾಗ ಆಗ್ತಿತ್ರಿ. ಆದ್ರೆ ನನ್ ಗಣಿತ ಹೋಗ್ತಿತ್ತು. ಗಣಿತ ಸರ್ ನೋಡ್ರಿ 2 ದಿನ 2-3 ಸಲ ಸರ್ ಕೆಲ ಬೈಸ್ಕೊಂಡೇನ್ರಿ ನಾನು. ಕೇಳ್ರಿ ಅವ್ರ ಪ್ರಭು ಸರ್. ಪ್ರಭು ಸರ್ ಹೇಳ್ತಾರೆ. ಪ್ರಭು ಸರ್ ಮಾತಾಡ್ರಿ ಸರ್. 2-3 ಸಲ ಸರ್ ಕೇಳ ನಾನು ಏನನ್ ಡೌಟ್ ಕೇಳ್ತಾ ಇರ್ಬೇಕು, ಸರ್ 2-3 ಸಲ ಬೈತಾ ಇರ್ಬೇಕು. ನನಗೆ ಇದುವರೆಗೆ ಇನ್ನ ಗಣಿತ ಒಮ್ಮೊಮ್ಮೆ ನನಗೆ ಸೂತ್ರಗಳೇ ನೆನಪು ಬರಲ್ಲ. ಆದ್ರೂ ಪಾಸ್ ಆದ್ರಲ್ಲ? ಆದ್ರೂ ಪಾಸ್ ಆದ್ರೆ ಸೈನ್ಸ್ ರೀ ಸರ್, ಸೈನ್ಸ್ನು ಸರ್ ಬಾರಿ ಬಿಡ್ರಿ. ಅದ್ ನೋಟ್ಸ್ ಮಾಡ್ಕೊಂತ ಯಾಕಡೆ ಬರ್ದನೋ ಯಾಕಡಿಲ್ಲ ರೀ. ಇದುವರೆಗೂ ನಾನ್ ನೋಟ್ಸ್ ಹಂಗ ಇಟ್ಟಿನಿ ಸರ್. ಆ ಕಡೆ ಹೇಳ್ತಾ ಇರ್ಬೇಕು, ನಾನ್ ಈ ಕಡೆ ಬರ್ತಾ ಇರ್ಬೇಕು. ಅಲ್ಲ ಪ್ರಭು ಸರ್ ಭಯಂಗೆಲ್ಲ ಕಾಡ್ತದೆ, ನೀವೇನ್ ಬೈಸ್ಕೊಂಡ್ರಿ? ಸರ್ 2-3 ಸಲ ನಡುವ ಹೇಳ್ತಾ ಇರ್ಬೇಕಾದ್ರೆ ಕ್ಲಾಸ್ಗಳಲ್ಲಿ ಅಂದಾರೆ, ಬೈತಾರ್ರಿ. ನನಗ ಅವು ಹಂಗನ್ ಮಾಡಿ ಈ ಸಲ ಇಷ್ಟು ಬೈಸ್ಕೊಂಡ್ ಅಂದ್ಮೇಲೆ ನನ್ ಫಸ್ಟ್ ಪೇಪರ್ ಪಾಸ್ ಆಗ್ಲೇಬೇಕು ಅನ್ನೋದೊಂದು ಟ್ರಿಕ್ ಪಾಸ್ ಆದ್ರಿ. ಇದು ಸ್ಟ್ರಾಟಜಿ ಇರ್ಬೇಕು ನೋಡ್ರಿ ಮೇಡಮ್, ಒಳ್ಳೇದ್ರಿ. ಕೂಡ ಏನಪ್ಪಾ ಅಂದ್ರ ಆಫ್ಲೈನ್ ಒಳಗೆ ಭೇಟಿ ಆಗೋಣ, ನೀವು ಅಪಾಯಿಂಟ್ ಆಗಿ ಆಗ್ತೀರಿ. ಚೆನ್ನಾಗಿ ಸ್ಟಡೀಸ್ ಮಾಡಿ. ಥ್ಯಾಂಕ್ಸ್ ರೀ ಸರ್. ಇದ್ರೊಳಗೆ ಚೆನ್ನಮ್ಮ ಮತ್ತು ಪ್ರಭು ಸರ್ ಇಬ್ರು ಉತ್ತೀರ್ಣರಾದಂಗೆ ಅಂತ. ಇಬ್ಬರಿಗೂ ಅಭಿನಂದನೆಗಳು. ಸರ್ ಈಗ್ರಿ ಎಲ್ಲಾ ಕ್ಲಾಸ್ ಅರ್ಥ ಆಗ್ತಾವ್ರಿ. ಈಗ ಚೌಗಲ್ ಸರ್ GK ಕ್ಲಾಸ್ ಏನ್ ಎಷ್ಟ್ ಟ್ರೈ ಮಾಡ್ತೇನ್ರಿ, 2 ಸಲ ಕೇಳ್ತೇನ್ರಿ ಸರ್. ಈಗ ನಮ್ GK ಕ್ಲಾಸ್ ಏನ್ ಓದ್ಬೇಕು ಹೆಂಗ್ ಓದ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ರೀ. ನಾ ಅದೇ ಹೇಳುದು, ಒಲವು ತೋರ್ಸ್ರಿ ನೀವು. ನಾವ್ ಏನಂದ್ರ ನಾವ್ ಪ್ರತಿ ಸರಿ ಹೇಳ್ತಿರ್ತೇನೆ, ಜಗತ್ತಿನ ಒಂದು ನಿಯಮ ಏನಂತಂದ್ರ ನಾವ್ ಯಾವ್ದನ್ನ ಪ್ರೀತಿಸ್ತೀವಿ ಅದ್ ಹತ್ರ ಆಗತ್ತ, ಯಾವ್ದನ್ನ ಒಂಚೂರ್ ನಾವು ಇದೇ ಅಸಡ್ಡೆ ತೋರಿಸ್ತೀವಿ ಅವು ದೂರ ಆಗ್ತಾವ. ಹಂಗಾಗಿ ಯಾವ ಟಫ್ ಆಗ್ತಾವಲ್ಲ ಆ ಸಬ್ಜೆಕ್ಟ್ ಗಳ ಬಗ್ಗೆ ಸ್ವಲ್ಪ ಒಲವು ಮೂಡಿಸ್ಕೋಬೇಕು. ಇದೇನ್ ಬಿಡಲ್ಲ ಅಂತ ನೀವ್ ಅನ್ಕೊಂಡ್ರಿ ಅಂದ್ರೆ ಅರ್ಥನೇ ಆಗೋದಿಲ್ಲ ಅದು. ಸೊ ಹಂಗಾಗಿ ಒಂಚೂರು ಜಾಸ್ತಿ ಒಲವು ಮೂಡಿಸ್ಕೊಡ್ರಿ, ಇಂಪಾರ್ಟೆಂಟ್ ಐತಿ, ಓದ್ಲೇಬೇಕ. ಓದಕ್ ಆಗಿಲ್ಲ ಅಂದ್ರೆ ಅಲ್ಲ, ಯಾಕಂದ್ರೆ ಅಪಾಯಿಂಟಿಗೆ ಐತಿ. ಸೊ ಹಂಗಾಗಿ ಒಂಚೂರು ಇನ್ನೊಂದ್ ಸ್ವಲ್ಪ ಗಮನ ಕೊಡ್ರಿ ಮೇಡಮ್, ಪಕ್ಕ ಅದು ಅರ್ಥ ಆಗುತ್ತೆ. ಹಂಗೇನ ಸರ್, ನಾನು ಗ್ಯಾರಂಟಿ ಹೇಳ್ತೀರಿ, ಒಂದು ನಾನು ಬುಕ್ ಹಿಡಿದು ಓದಿಲ್ಲ ರೀ. ಈ 1 ಮಂತ್ ಪೂರ್ತಿ TETಗೆ ನಾನು ಯಾವ ಬುಕ್ ಹಿಡ್ದಲ್ಲ, ಏನು ಬುಕ್ದಾಗ ಹೆಂಗಂತ ನೋಡಿಲ್ಲ. ನಿಮ್ ಕ್ಲಾಸ್ ರಾತ್ರಿ 11 ತನಕ ಕೇಳ್ತಿದ್ದೆ. 11 ಗಂಟೆಗೆ ಆಯ್ತು ಆರಾಮ್ ಸ್ವಸ್ಥ ಮುಕ್ಕೊಂಡ್ ಮತ್ ಮುಂಜಾನೆ 5 ಗಂಟೆಗೆ 4 ಗಂಟೆಗೆ ಎದ್ದೇಳ್ತಿದ್ದೆ. ಮತ್ 4 ಗಂಟೆಗೆ ನಿಮ್ ನೋಡೋಣ ಸೈಕಾಲಜಿ ನೋಟ್ಸ್ ನೀವ್ ಹೇಳಿದ್ದೇ ರೀ, ಬರ್ಕೊಂಡಿದ್ದೆ ನೋಟ್ಸ್ ಅದೇ ನೋಡ್ತಿದ್ದೆ. ಮತ್ತೆ ಅಷ್ಟೇ ನೋಡ್ತಿದ್ದೆ, ಅದು ಬಿಟ್ರೆ ಬೇರೆ ಯಾವ ಬುಕ್ ಓದಿಲ್ಲ. ಗಣಿತನು ಸರ್ ಹೇಳಿದ್ದೆ ಅಷ್ಟೇನೆ ನಾನು. ಮತ್ತೆ ಯೂಟ್ಯೂಬ್ ಕ್ಲಾಸ್ ಯಾರ್ದನ ಒಬ್ರು ಚೆನ್ನಾಗಿದ್ರು ನೋಡ್ರಿ, ಮೊದಲನೇದಾಗಿ ಯೂಟ್ಯೂಬ್ ಕ್ಲಾಸ್ ನೋಡಿನ್ರಿ. ಇಷ್ಟ ಬಿಟ್ರೆ ನಾನು ಏನೋ ಎಫೆಕ್ಟ್ ಜಾಸ್ತಿ ಅಂದ್ರೆ ಯಾಕಡೆ ಓದ್ಬೇಕಂತ ಒಂದೇ ತಲೆಗಿತ್ತು. ಅಂದ್ರೆ ಬಟ್ಟಿ ಮುಸುರು ತಿಕ್ಕಿ ಅಂತ ಕೆಲಸ ಮಾಡ್ಕಂತ ಓದಿನ್ರಿ. ಇದೊಂದಂತ್ರ ಗ್ಯಾರಂಟಿ. ಒಳ್ಳೇದು ಮೇಡಮ್, ಥ್ಯಾಂಕ್ ಯು ರೀ ಮೇಡಮ್.
ಅಂದ್ರೆ ಸ್ಕೋರ್ ಚೆನ್ನಾಗೈತ್ರಿ ಅದೊಂದ್ ಸಂತೋಷ. ಥ್ಯಾಂಕ್ ಯು ರೀ. ನೆಕ್ಸ್ಟ್ ಈಗ ಇದು ಚೆನ್ನಾಗಿ ಓದ್ಕೊಂತ ಬಂದ್ರಿ. ನೆಕ್ಸ್ಟ್ ಇದಕ್ಕೂ ಕೂಡ ನೀವು ಅಪಾಯಿಂಟ್ ಆಗಿ ಆಗ್ತೀರಿ PSTR ಕೂಡ. ಥ್ಯಾಂಕ್ಸ್ ರೀ. ಆಗ ನಾನ್ ಶಿಷ್ಯಾನಂದನು ಚರಮ ಓದು ಹಾ ರೀ. ಸೊ ಮತ್ತೆ ಯಾರಿದ್ರಿ? ಮತ್ತೆ ಉಳಿದವರು ಕೂಡ ಏನಂದ್ರೆ ಮಾತಾಡ್ಬೋದು. ಪ್ಲೀಸ್ ದಯವಿಟ್ಟು ಇದು ಆನ್ ಮಾಡ್ಕೊಡ್ರಿ, ಮೈಕ್ ಆನ್ ಮಾಡ್ಕೊಂಡು ಒಂದೊಂದು ನಿಮಿಷ ಎಲ್ರು ನಿಮ್ಮ ಹಂಚಿಕೆ ಮಾಡ್ಕೊಡ್ರಿ ನಿಮ್ಮ ಅನುಭವಗಳನ್ನ. ಸೊ ಏನಾಗತ್ತೆ, ನಮಗೂ ಒಂದ್ ರೀತಿ ಖುಷಿ ಆಗತ್ತ. ಮತ್ತೆ ಆಮೇಲೆ ನೀವು ಯಾವ ರೀತಿ ಸ್ಟಡೀಸ್ ಮಾಡ್ರಿ ಒಂಚೂರು ಇವ್ರಿಗೂ ಹೇಳಿದ್ರೆ ಉಳಿದವ್ರಿಗೂ ಕೂಡ ಏನಾಗತ್ತ, ಸೊ ಅದರಲ್ಲಿ ಅವ್ರು ಒಂಚೂರು ಪರಿವರ್ತನೆ ಮಾಡ್ಕೊಂತ ಬರ್ತಾರೆ. ಶ್ವೇತಾ ಮೇಡಮ್ ಮಾತಾಡ್ರಿ ಮೇಡಮ್. ಹಲೋ ಸರ್, ನಮಸ್ತೆ ಸರ್. ಹಲೋ ಸರ್, ಮಾತಾಡಿ ಮೇಡಮ್, ಮಾತಾಡಿ. ಹಾ ಕೇಳಿಸ್ತೈತಿ ಸರ್. ಹಾ ಕೇಳಿಸ್ತಿದೆ, ಹೇಳ್ರಿ ಮೇಡಮ್. ಹಾ ಸರ್, ಆರಾಮಿದ್ದೀರಿ ಸರ್ ಎಲ್ಲಾರು? ನಮ್ಮೂರ್ಗೂ ಕೇಳಾಕತ್ತದ್ರಿ ಶ್ವೇತಾ ಅವ್ರೆ. ಸರ್ ನಿಮ್ ಕ್ಲಾಸಸ್ ಇಂದ ಬಹಳ ಹೆಲ್ಪ್ ಆಯ್ತು ಸರ್ ನನಗ. ಎಸ್ ಮೇಡಮ್, ಮಾತಾಡ್ರಿ. ಸರ್ ಪೇಪರ್ 1 104 ಆಗಿದೆ ಸರ್. ಹಾನ್ರಿ. ಪೇಪರ್ 2 113 ಆಗಿದೆ ಸರ್. ಓಕೆ ಮೇಡಮ್. ಸರ್ ಬಹಳ ಖುಷಿ ಆಯ್ತ್ರಿ ಸರ್. ಸ್ಕೋರಿಂಗ್ ಹಾಕ್ಬೇಕಂತ ಹೇಳಿ ಹಾಕಿದ್ದೀರಿ ಸರ್. ಹಾನ್ರಿ. ಸ್ಕೋರ್ ಆತ್ರಿ. ಹಿಸ್ಟ್ರಿನೂ ಸರ್ ಪರ್ಫೆಕ್ಟ್ ಆಗೈತಿ ಸರ್. ಆದ್ರೆ ನಿಮ್ PSTR ಬ್ಯಾಚಸ್ ಗೆ ಸ್ವಲ್ಪ ಜಾಯಿನ್ ಆಗಕ್ ಆಗಿಲ್ರಿ ಸರ್. ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ಸರ್. ಇಲ್ಲ, ನಾವೇನು ತಿಳ್ಕೊಳಂಗಿಲ್ಲ. ಜಗತ್ನಲ್ಲಿ ಎಲ್ಲಿ ಸಿಕ್ಕಿದ್ರು ಜ್ಞಾನ ಪಡ್ಕೋಬೇಕು ಅಷ್ಟೇ. ಹಾ ಸರ್. ಆದ್ರೆ ನಿಮ್ದು ಕ್ಲಾಸ್ ಬೆಳಿಗ್ಗೆ ನೈಟ್ ಆಗಿದ್ದು ಕನ್ನಡ ಕ್ಲಾಸ್ ಬೆಳಿಗ್ಗೆಲಿಂದನ ನಾನು ಲೈವ್ ಆಫ್ಲೈನ್ ಕೇಳ್ಕೊಂತೀನ್ರಿ ಸರ್. ರೆಕಾರ್ಡೆಡ್ ಕ್ಲಾಸಸ್ ಸರ್. ಹಾನ್ರಿ. ಸರ್ ಮತ್ ಸರ್ ಇರಣ್ಣ ಸರ್ ಮಾಡ್ತಾರ ಸರ್ ಯೂಟ್ಯೂಬ್ ಕ್ಲಾಸಸ್ ರೀ. ಪ್ರಭು ಸರ್ದ್ರಿ ಮ್ಯಾಥ್ಸ್ ಹೇಳ್ತಾರಲ್ರಿ ಸರ್ PSTR ಅವರು ಚೆನ್ನಾಗಿ ಹೇಳ್ತಾರೆ ಸರ್. ಯೂಟ್ಯೂಬ್ ಒಳಗೆ ಒಂದೊಂದ್ ಕ್ಲಾಸ್ ಕೊಡ್ತಿರಲ್ರಿ ಸರ್, ಅದ್ರಲಿಂದ ನಮ್ಗೆ ಭಾಳ ಹೆಲ್ಪ್ ಆಗತೈತಿ ಸರ್. ಒಳ್ಳೇದ್ ಮೇಡಮ್. ಸರ್ ಹಿಂಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಕೊಡ್ರಿ ಸರ್ ನಮ್ಮ ಕ್ಲಾಸಸ್. ಎಲ್ಲಾರ್ದು ಒಬ್ಬೊಬ್ರದ್ದು ಒಂದೊಂದ್ ದಿನ ಹಾಕಿಸ್ಬಿಡ್ರಿ ಸರ್. ಆಯ್ತು ಮೇಡಮ್, ಈಗ ಒಂದೊಂದ್ ದಿನಾನೇ ಆಯ್ತು. ಎಲ್ರದ್ದು ಏನಂದ್ರೆ ನಿಮ್ಗೆ ಸಿಗುತ್ತೆ ಅವಶ್ಯವಾಗಿ. ಹಾ ಸರ್. ಥ್ಯಾಂಕ್ ಯು ರೀ ಸರ್. ಸರಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಸೊ ಅಗೇನ್ ಮತ್ತೆ ಶೇರ್ ಮಾಡ್ಕೊಳ್ರಿ ಉಳಿದವ್ರು ಕೂಡ. ಪವಿತ್ರ ಮೇಡಮ್, ಹಾ ಮಾತಾಡ್ರಿ ಮೇಡಮ್. ಹಲೋ ಸರ್. ಹಾ ಹಲೋ, ಮಾತಾಡಿ ಮೇಡಮ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಸರ್ ನನಗೆ ಆನ್ಲೈನ್ ಕ್ಲಾಸ್ ಅಂದ್ರೆ ಏನು ಗೊತ್ತಿದ್ದಿಲ್ಲ ಸರ್ ಮೊದ್ಲ. ಹಾನ್ರಿ. ಅದು ನಾನು ಸುಮ್ಮನೆ ಮೊಬೈಲಲ್ಲಿ ಹಚ್ಕೊಂಡು ಯೂಟ್ಯೂಬ್ ಅಷ್ಟು ನೋಡ್ಕೋತಾ ಇದ್ದೆ ಸರ್. ನಾವು ಬೀದರ್ ಕಡೆನವ್ ಸರ್, ಬೀದರ್ ಹಳ್ಳಿ ಊರ್ದವ್ರು ನಾವು. ಬಟ್ ಇವಾಗ ನಿಮ್ ಕ್ಲಾಸ್ ಜಾಯ್ನ್ ಆಗಿದೆ CET ಸಲುವಾಗಿಂದು ಚಂದ ನಡೆದು ಸರ್ ಕ್ಲಾಸು. ನಂಗೆ ಮ್ಯಾಥ್ಸ್ ಸ್ವಲ್ಪ ಹಾರ್ಡ್ ಆಗಿತ್ತು ಭಾಳ. ಹಾನ್ರಿ. ಸ್ವಲ್ಪ ಈ ಮ್ಯಾಥ್ಸ್ ಭಾಳ ಟಫ್ ಐತಿ ಸರ್. ನಾವು ಮ್ಯಾಥ್ಸ್ ಅಂದ್ರೆ ಈಗ ಈಸಿ ಆಗೈತಲ್ರಿ? ಈಗ ಸ್ವಲ್ಪ ಈಸಿ ನಡೆದು ಸರ್. ಇವಾಗ ಒಂದ್ ಥೋಡೆ ದಿವಸ ಆಯ್ತಲ್ಲ, ಇನ್ನೊಂದ್ ಸ್ವಲ್ಪ ಒಂದು ತಿಂಗಳದಾಗ ಆಗ್ಬೋದು ಅಂತ ನಂಗೆ ಅನಿಸ್ತದೆ ಸರ್ ಇವಾಗ. ಅದೇ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ರಿ ಮೇಡಮ್, ಪಕ್ಕಾ ಈಸಿ ಆಗ್ತದೆ. ಹಾ ಸರ್, ಈಗ ಸ್ವಲ್ಪ ಟ್ರೈ ಮಾಡಿದೆ ಸರ್. ಬಟ್ PSTR 100 ಆಗ್ಯಾವ ಸರ್. ಮನ್ಯಾಗ ಕುಂತೆ ಓದಿದೆ ನಾನು. ಓಕೆ ರೀ. ಫಸ್ಟ್ ಟೈಮ್ ನಾನು ಆನ್ಲೈನ್ ಕ್ಲಾಸ್ ತಗೊಂಡಿದ್ದೆ ಸರ್ ಈ ವರ್ಷ. ಒಳ್ಳೇದು ಮೇಡಮ್. ಅದ್ರ ಕ್ಲಾಸಸ್ ಹೆಂಗ್ ಹೋಗ್ತಾವ ಅದ್ರ ಜೊತೆ ನೋಟ್ಸ್ ಗಿಟ್ಸ್ ಮಾಡ್ಕೊಂತ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾ ಬನ್ರಿ ಮೇಡಮ್. ಡೆಫಿನೆಟ್ಲಿ ಏನಂದ್ರೆ ಏನೈತಿ ಗುರಿ ಅದು ಮೀಟ್ ಆಗ್ತದೆ. ಹೈದರಾಬಾದ್ ಕರ್ನಾಟಕ ಸರ್, ಆ ಕಡೆ ಕಲ್ಯಾಣ ಭಾಗದ. ಓಕೆ ಮೇಡಮ್. ಅಲ್ಲಿ ಅಂದ್ರೆ ನಿಮ್ಗೆ ಅವಕಾಶ ಚಲೋ ಐತಲ್ಲ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ. ಅದಕ್ಕೆ ಸರ್ ಸ್ವಲ್ಪ ಟ್ರೈ ಮಾಡ್ಬೇಕಂತ ಹೇಳಿ ಇವಾಗ ಮಾಡಿ ಮೇಡಮ್, ಮಾಡಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಚೆನ್ನಾಗಿ ಹೇಳಿದ್ರಿ ಪಾಠ ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮ ಭಾಷೆ ಸ್ವಲ್ಪ ಚೇಂಜ್ ಸರ್. ಆ ವೈವಿಧ್ಯತೆ ಇರ್ಬೇಕು. ಪ್ರೇಮಲತಾ ಜೊತೆ ಅವರೇ, ಅಭಿನಂದನೆಗಳು ತಮಗೆ. ಹೌದಾ? ಸೊ ನಿಮ್ ಕಡೆ ಮಳೆ ಹೊಂಟಿರ್ತದ, ನಮ್ ಕಡೆ ಮಳಿ ಬರ್ತಿರ್ತದ, ಇಷ್ಟ ವ್ಯತ್ಯಾಸ. ಹೌದಲ್ಲ? ಯಾವರು ಪ್ರೇಮಲತಾ ಅವ್ರದ್ದು? ಭಾಲ್ಕಿ ತಾಲೂಕ ಸರ್, ಬೀದರ್. ಹಾ ಗೊತ್ತಾಯ್ತು. ನಮ್ದು ಅಲ್ಲೇ ಬಾಜು ಹೇಳ್ರಿ, ಬೀಗಾಪುರ ಅಲ್ಲೇ ಅವ್ರಿ ನಾವು. ನಿಮ್ ಕಡೆ ಮಳೆ ಆಗಲ್ಲ ಸರ್, ಭಾಷೆ ಹಳ್ಳಿ ಭಾಷೆ. ಇಲ್ಲ ಹಾಗೆ. ಆಲ್ ದ ಬೆಸ್ಟ್ ಮಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ಮಾತಾಡ್ರಿ. ಯಾರು ಇದು ಮಾಡಿದ್ರಿ ಮೇಡಮ್, ಮಾತಾಡ್ರಿ. ನೆಕ್ಸ್ಟ್ ಯಾರಾದ್ರೂ ಮಾತಾಡ್ಬೇಕಂತಿದ್ರಿ? ಸಿಂಧು ತನು. ಎಸ್, ಯಾರಾದ್ರೂ ಆಗ್ಬೋದು. ಸರ್ ನಮಸ್ತೆ ಸರ್. ಹಾ ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ತಮ್ಮನಿ, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಮಾತಾಡಿ.
ಸರ್ ನನ್ನ ಹೆಸರು ಶಂಕರಮ್ಮ ಸರ್. ನಂದು ಈ ಸರಿ ಫಸ್ಟ್ ಪೇಪರ್ 102 ಸರ್. ಸೆಕೆಂಡ್ ಪೇಪರ್ 90 ಆಗಿದೆ ಸರ್. ವೆರಿ ಗುಡ್. ನಂದು ಟಾರ್ಗೆಟ್ ಇಟ್ಟಿದ್ದೆ 100 ಕ್ರಾಸ್ ಮಾಡ್ಬೇಕು ಅನ್ಕೊಂಡೆ ಸರ್ ಫಸ್ಟ್ನೇ ಪೇಪರ್. ಈ ಸರಿ ಆಯ್ತು ಸರ್. ಬಟ್ ನಾನು ಈ ಸರಿ ಅಲ್ಲ ಇದು ಕ್ಲಾಸಿಗೆ ಜಾಯ್ನ್ ಆಗ್ಲಿಲ್ಲ ಸರ್ PSTಗೆ. ಬಟ್ MCQ ಮಾತ್ರನೇ ಕೇಳಿರೋದು. ಬಟ್ ಏನಪ್ಪಾ ಅಂದ್ರೆ ರಮೇಶ್ ಸರ್ ಟ್ರಿಕ್ಗಳನ್ನ ಹೇಳ್ತಿದ್ರು. ಆ ಟ್ರಿಕ್ಗಳನ್ನೇ ಬಳಸ್ಕೊಂಡು ನಾನು 100 ಕ್ರಾಸ್ ಮಾಡಕ್ ಅವಕಾಶ ಆಯ್ತು ಸರ್. ಅದು ಆ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಸರ್. ಬಟ್ ಏನಂದ್ರೆ ನನಗೆ PSTR ನಲ್ಲಿ ಈ ಸರ್ ಒಂದ್ ಸ್ವಲ್ಪ ಜಾಬ್ ಆಗ್ಬಿಟ್ರಿಗೆ ಅದೇ ಒಂದ್ ನೋಡ್ರಿ ಸರ್, ನೀವ್ ಎಲ್ಲಿ ಇರ್ತೀರ ಅಲ್ಲಿ ಹುಡುಕ್ಕೊಂಡ್ ಬರ್ತೀನಿ ಸರ್. ಅಲ್ಲ ಸರ್ ಯಾಕಂದ್ರೆ ಹೇಳ್ತಿರ್ತಾರೆ ಸರ್, ಅವಾಗ ಹೇಳ್ತಿರ್ತಾರ. ನಾವು ಕೆಲವೊಂದ್ ಸಮಯದಲ್ಲಿ MCQ ತಗೊಂಡ್ ಅಟೆಂಡ್ ಆದಾಗ ಕಡಿಮೆ ಸ್ಕೋರ್ ಆಗ್ತಿತ್ತು. ಯಾಕಪ್ಪ ಈ ರೀತಿ ಆಗ್ತಿರ್ತೈತೆ ಅಂದಾಗ ಸಾರ್ ಒಂದ್ ಮಾತು ಹೇಳ್ತಿದ್ರು, ಇದ್ರಲ್ಲಿ ಕಡಿಮೆ ಬಂತ ಅಂತೇಳಿ ನೀವ್ ಎದೆಗುಂದ್ಬಾಡ್ರಿ. ಯಾಕಂತಂದ್ರೆ ಇಲ್ಲಿ ಎದೆಗುಂದಿರಂದ್ರೆ ನೀವು ಎಕ್ಸಾಮ್ ಅನ್ನ ಫೇಸ್ ಮಾಡಕ್ ಆಗಲ್ಲ ಅಂತಂದು. ಅದಂತೂ ನನಗೆ ಈಗ್ಲೂ ಬಹಳಷ್ಟು ನೆನ್ಪ್ ಮೇಲೆ ಬರ್ತದೆ ಸರ್. ಯಾಕಂತಂದ್ರೆ ಒಂದು ಇದು ಸರ್ ಆನ್ಲೈನ್ ನಲ್ಲೇನೆ ಇದು ಅಟೆಂಡ್ ಮಾಡಿದ್ ಸರ್, ಒಂದು ಟೆಸ್ಟ್ ಅಟೆಂಡ್ ಮಾಡಿದ್ದೆ. ಅದ್ರಲ್ಲಿ ನನಗೆ ಬಂದಿದ್ದು ಬರೀ 150ಕ್ಕೆ 58 ಮಾರ್ಕ್ಸ್ ಮಾತ್ರ ಸರ್. ಅವತ್ತಂತ ನನಗೆ ಎಷ್ಟು ಮೈಂಡ್ ಅಪ್ಸೆಟ್ ಆಗಿತ್ತಂದ್ರೆ ಎಕ್ಸಾಮ್ ನಾನು ಬರಿತೀನೇನಿಲ್ಲ ಬಿಡಪ್ಪ 90 ಕೂಡ ಕ್ರಾಸ್ ಆಗ್ತೈತಿಲ್ಲ ಅನ್ಕೊಂಡಿದ್ದೆ. ಬಟ್ ನಾನು ಪಾಸ್ ಆಗಿರೋದ್ ನೋಡಿ ಬಹಳಷ್ಟು ಖುಷಿ ಆಯ್ತು ಸರ್. ಯಾಕಂತಂದ್ರೆ ಅವ ಸಾರ್ ಹೇಳಿದ್ ಮಾತ್ ನೆನಪಿ ಬಂತ್ ಸರ್ ನನಗೆ. ಯಾಕಂದ್ರೆ ನಿಮಗೆ ಕಡಿಮೆ ಮಾರ್ಕ್ಸ್ ಬಂತಂತೇಳಿ ಯಾವತ್ತಿಗೂ ಎದೆಗುಂದ್ಬೇಡ್ರಿ. ಅದರಿಂದ ನಾನು ಮುಂದೆ ಯಾವ ರೀತಿಯಾಗಿ ಹೋಗ್ಬೇಕು, ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೇಕು, ಆ ಒಂದು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಅಲ್ಲಿ ಯಾವ ರೀತಿಯಾಗಿ ಡಿಲೀಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ರು ಸರ್. ಅದೇ ಒಂದು ಬೇಸ್ ಮೇಲೆ ನಾನು 100 ಕ್ರಾಸ್ ಮಾಡಕ್ ಆತ್ ಸರ್. ಬಹಳಷ್ಟು ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಓಕೆ ಸರ್. ಓಕೆ ಸರ್. ಓಕೆ, ಇಲ್ಲಿ ವನಿತಾ ಮೇಡಮ್ ಅಂತವ್ರು. ವನಿತಾ ಅವರು ಮಾತಾಡ್ರಿ ಮೇಡಮ್. ವನಿತಾ ಮೇಡಮ್, ಹಾ ಮಾತಾಡಿ ಮೇಡಮ್. ಸರ್ ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ. 2 ಪೇಪರ್ 110 ಆಗಿದೆ ಸರ್. ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಸರ್. ಕಂಗ್ರಾಚುಲೇಷನ್ಸ್ ಮಾ ಆನ್ ಬಿಹಾಫ್ ಆಫ್ ರಮೇಶ್ ಅಕಾಡೆಮಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಸೈಕಾಲಜಿ ನಾನು 30ಕ್ಕೆ 30 ಸರ್ 2 ಪೇಪರ್ ಅಲ್ಲಿ, ಫಸ್ಟ್ ಪೇಪರ್ ಅಲ್ಲಿ ಸೆಕೆಂಡ್ ಪೇಪರ್ ಅಲ್ಲಿ. ಅದಕ್ಕೆ ಮೇನ್ ಕಾರಣ ರಮೇಶ್ ಸರ್ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ನಾನು ಫಸ್ಟ್ ಜಾಯ್ನ್ ಆದಾಗ ಬಾಳ ಕ್ವಶನ್ ಕೇಳಿದ್ವಿ ಸರ್. ಎಷ್ಟು ಅಂದ್ರೆ ಒಂದೊಂದ್ಸಲ ಕ್ಲಾಸ್ ಕೇಳ್ತಿದ್ದಿಲ್ಲ ಸರ್. ಸರ್ ಜಾಸ್ತಿ ಕ್ವಶನ್ ಕೇಳಿದ್ದು. ನಾನು ಕ್ಲಾಸ್ ಅಲ್ಲಿ ಡಿಸ್ಟರ್ಬ್ ಮಾಡಿದ್ದಂದ್ರೆ ನಾನೇ ಅನ್ಕೊಂತೀನಿ ಮೇ ಬಿ. ಇಲ್ಲ ಸರ್, ಅದು ಏನಂದ್ ಸ್ಟಾರ್ಟಿಂಗ್ ನಾವು ಓದಿದಕ್ಕೆ ಸರ್ ಮತ್ತೆ ಆಮೇಲೆ ಕ್ಲಾಸ್ ಕೇಳಿದಕ್ಕೆ ಬಹಳ ವ್ಯತ್ಯಾಸ ಆಯ್ತು ಸರ್ ನನಗ. ಸ್ಪೆಷಲ್ ಆಗಿ ನಾನು ಓದಿ ಅರ್ಥ ಮಾಡೋದಕ್ಕಿನ್ನ ಸರ್ ಕ್ಲಾಸ್ ಹೇಳುವಾಗ ಸರ್ ನಾನು ಪೂರ್ತಿ ಗಮನ ಎಲ್ಲ ಆ ಕಡೆ ಫೋಕಸ್ ಮಾಡುವಾಗ ಲೈವ್ ಕ್ಲಾಸ್ ಕೇಳಿ ಆಗ್ಲಿಲ್ಲ ಸರ್. ನಮ್ಗೆ ರೆಕಾರ್ಡ್ ಕೇಳಿದ್ವಲ್ಲ ಸರ್, ಅಲ್ಲಿ ಸ್ವಲ್ಪ ಗೊಂದಲ ಆಯ್ತು. ಆಮೇಲೆ MCQs ಬಿಡಿಸೋವಾಗ ಸರ್ ನನಗ ಸ್ವಲ್ಪ ಕಾನ್ಫಿಡೆಂಟ್ ಬಂದ್ ಸರ್. ಸರ್ ನನ್ಕಿನ್ನ ಸರ್ ಜಾಸ್ತಿ ಇತ್ರಿ ಪೇಪರ್ ಈ ಸಲ ಚೆನ್ನಾಗ್ ಆಗ್ತದ ಅಂತ. ಈವನ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಕ್ಸಾಮ್ ಬರೆಯತನ ಸರ್ ನನಗ ಮೋಟಿವೇಶನ್ ಕೊಟ್ಟಿರ್ ಸರ್. ಥ್ಯಾಂಕ್ಸ್ ಸರ್. ನಿಜವಾಗ್ಲೂ ಅಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನನ್ಗೆ ಆಗಲ್ಲ. ಮೊನ್ನೆ ಸರ್ ಕ್ಲಾಸ್ ಅಲ್ಲಿನೂ ಕೇಳಿದ್ರು ಲೈವ್ ಅಲ್ಲಿ. ನಾನ್ ಸ್ವಲ್ಪ ಅವಾಗ ಗದ್ದಲ ಇದ್ದಿತ್ತಲ್ಲ, ನಾನು ಅವಾಗ ಮಾತಾಡಕ್ ಆಗಿಲ್ಲ ಸರ್. ಆಮೇಲೆ ಓದೋದಕ್ಕಿನ್ನ ಸರ್ 2 ಮಾಡ್ಬೇಕು ಸರ್. ನಮ್ದುನು ಸ್ವಂತ ಪ್ರಯತ್ನ ಇರ್ಬೇಕು. ಲೈವ್ ಕ್ಲಾಸ್ ಅಲ್ಲಿನೂ ಕೇಳ್ಬೇಕು ಸರ್ ಡೌಟ್ಸ್. ಆಮೇಲೆ 2 ಕಡೆ ನಮ್ಮ ಪರಿಶ್ರಮ ಇದ್ರೆ ಸರ್ ನಿಜವಾಗ್ಲೂ ಸ್ಕೋರ್ಕಿನ ನಮ್ದು ಎಲ್ಲ ಎಕ್ಸಾಮ್ ನಲ್ಲಿ ಸರ್, ಒಂದು ಟೀಚರ್ ಜಾಬ್ ಅಲ್ಲ ಸರ್, ಬೇರೆ ಎಕ್ಸಾಮ್ ಅಲ್ಲಿ ಕೂಡ ಸರ್ ನಾವು ಎಕ್ಸಾಮ್ ಅಲ್ಲಿ ಪಾಸ್ ಆಗಕ್ ಕಾರಣ ಆಗ್ಬೋದು ಅಂತ ನನ್ಗ ಮನ್ಸಾಕ್ಷಿ ಏನೋ ಹೇಳಕತ್ತಿತ್ತು ಸರ್. ಬೇರೆ ಎಕ್ಸಾಮ್ ಒಳಗೂ ಯೂಸ್ ಆಗ್ತದೆ ಸರ್ ನಿಜವಾಗ್ಲೂ ನಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ನೆಕ್ಸ್ಟ್ ಏನಂದ್ರ ಇದೇ ತರ ಏನಾದ್ರು ಚೆನ್ನಾಗಿ ವರ್ಕೌಟ್ ಮಾಡ್ರಿ ಮೇಡಮ್. ಡೆಫಿನೆಟ್ಲಿ ಏನಾದ್ರು ಲಿಸ್ಟ್ ಆಗಿರ್ತೀರಿ ಮೇಡಮ್. ಸೊ ಥ್ಯಾಂಕ್ ಯು ಮೇಡಮ್. ಚಂದ್ರಶೇಖರ್ ಸರ್ ಮಾತಾಡಿ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ಕಾರ ಚಂದ್ರಶೇಖರ್ ಜಿ. ನಮಸ್ತೆ ಸರ್. ನಾನು ಮೊದಲಿಗೆ ಯೂಟ್ಯೂಬ್ ಕ್ಲಾಸ್ ಕೇಳ್ತಿದ್ದೆ ಸರ್, ನಮ್ಮ ರಮೇಶ್ ಸರ್ದು ಡೈಲಿ ಕನ್ನಡ ಕ್ಲಾಸ್ ಅನ್ನ. ಅದರಿಂದ ನಾನು ಇವ್ರು ಕನ್ನಡ ಮಾಡೋದು ನೋಡಿ ಚೆನ್ನಾಗಿ ಮಾಡ್ತಿದ್ದಾರೆ, ಕಂಟಿನ್ಯೂ ಮಾಡೋಣ ಅಂತೇಳಿ ಇಂಟ್ರೆಸ್ಟ್ ಬಂದ್ಬಿಟ್ಟು ಸರ್ ನೆಕ್ಸ್ಟ್ ಡೈಲಿ ಹಂಗೆ ತಗೊಂತಿದ್ದೆ ಸರ್. ಬಟ್ TETಗೆ ಮಾತ್ರ ಕ್ಲಾಸ್ ತಗೊಳ್ಳಿಲ್ಲ. ಬಟ್ 1 ಮಂತ್ ಇತ್ತು. ಸೊ ನಾವು B.Ed ಇನ್ನ ಸೆಕೆಂಡ್ ಇಯರ್ ಇದ್ವಿ ಸರ್. ಸೊ ಹಾಗಾಗಿ ತಗೊಳ್ಳಿಲ್ಲ. ಹಂಗೆ ಯೂಟ್ಯೂಬ್ ಕ್ಲಾಸ್ ಕೇಳ್ಕೊಂತಾನೆ ಅವ್ರು ಕ್ವಶನ್ಸ್ ಬಿಡಿಸ್ತಿದ್ರಲ್ಲ ಸರ್. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ನಾವು ಟೆಟ್ ಈ ಸರಿ ಚೆನ್ನಾಗಾಯ್ತು ಸರ್. ಪೇಪರ್ 2 110 ಆಯ್ತು. ಚೆನ್ನಾಗಾಯ್ತು ಸರ್. ನಿಮ್ಮ ಒಂದು ಮಾರ್ಗದರ್ಶನ ತುಂಬಾ ಯೂಸ್ ಆಯ್ತು ಸರ್ ನಮಗೆ ಈ ಸರಿ ಟೆಟ್ ಕ್ಲಿಯರ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ಕ್ವಶನ್ಸ್ ಮಾತ್ರ ಏನು ಲೆಸನ್ ವೈಸ್ ಬಿಡ್ಸ್ಕೊಂತ ಹೋಗ್ತಿದ್ರಲ್ಲ ಸರ್, ಅದು ಬಹಳ ಯೂಸ್ ಆಯ್ತು ಸರ್ ನಮಗೆ. ಸೈಕಾಲಜಿ ಮಾತ್ರ ನಾನು ಬೆಳಗ್ಗೆ ಮಾಮದೇವಪ್ಪ ಸರ್ ಬುಕ್ ಓದ್ತಿದ್ದೆ ಸರ್.
ನೈಟ್ ನಿಮ್ಮ ಒಂದು ಕ್ವಶನ್ಸ್ ನ ಬಿಡ್ಸ್ಕೊಂತ ಹೋಗ್ಬಿಡ್ತೀವಿ, ಅಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತಿತ್ತು ಸರ್ ನಮ್ದು ಅರ್ಧ. ಸೊ ಹಾಗಾಗಿ ನಮಗೆ ಬಹಳ ತುಂಬಾ ಯೂಸ್ ಆಯ್ತು ಸರ್. 28 ಬಂದಿದೆ ಸರ್ ನನಗೆ ಸೈಕಾಲಜಿಲಿ, ಚೆನ್ನಾಗಾಯ್ತು ಸರ್ ಅದು ಒಂದು. ಥ್ಯಾಂಕ್ ಯು ಸರ್. ಈಗ ಬ್ಯಾಚ್ ಒಳಗೆ ಇದ್ರಲ್ಲ ಸರ್ ನೀವೀಗ? ಇವಾಗ ತಗೊಂಡೆ ಸರ್, ನಿಮ್ಮ ಒಂದು ಕ್ಲಾಸ್ ನ ನೋಡ್ಬಿಟ್ಟು ಇವಾಗ HSTR PSTR ಇದು GPSTR ತಗೊಂಡಿದ್ದೀನಿ ಸರ್. ಎಲ್ಲ ಎಜುಕೇಟೆಡ್ ಕ್ಲಾಸ್ ಹೆಂಗ್ ಚೆನ್ನಾಗಿ ಬರ್ತಿದೆಲ್ಲ ಸರ್? ತುಂಬಾ ಚೆನ್ನಾಗಿ ಬರ್ತಿದೆ ಸರ್, ಚೆನ್ನಾಗಿ ಬರ್ತಿದೆ ಸರ್. ಥ್ಯಾಂಕ್ ಯು ಸರ್. ತುಂಬಾ ಯೂಸ್ ಆಗ್ತಿದೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ನಾಗು ಅವರೇ ಮಾತಾಡಿ ಸರ್. ಸರ್ ನಮಸ್ಕಾರ ಎಲ್ಲ ಸರಿ. ನಮಸ್ಕಾರ ಸರ್. ಸರ್ ನನ್ನ ಹೆಸರು ನಾಗನಗೌಡ ಅಂತ್ರಿ. ಹಾನ್ರಿ. ಸರ್ ನಾನು ನಿಮ್ದ TET ನನಗೆ ಗೊತ್ತಾಗ್ಲಿಲ್ರಿ ಸರ್, ಅವಾಗ ತಗೋಬೇಕಂತ ಹೇಳ್ರಿ. ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿದ್ದಿಲ್ರಿ ರಮೇಶ್ ಅಕಾಡೆಮಿ ಬಗ್ಗೆ ರೀ. ಸರ್ ನಂದು ಫಸ್ಟ್ ಪೇಪರ್ 93 ಸರ್, ಸೆಕೆಂಡ್ ಪೇಪರ್ 97 ಸರ್ ನಂದು. ಓಕೆ ಸರ್. ಸರ್ ಇದು ಅಂದ್ರ ಇದು ಆಕ್ಚುಲಿ ನಾನು TET ಒಂದ್ ವೇಳೆ ಏನಾದ್ರು ಜಾಯ್ನ್ ಆಗಿದ್ನಪ್ಪ ಅಂತಾರ ನಾವು 120+ ಮಾಡ್ತಿದ್ನೇನೋ ಅಂತ ನನಗೆ ಅನಿಸ್ತಿದೆ ಸರ್ ಈಗ. ಯಾಕಪ್ಪ ಅಂತಂದ್ರೆ ಸರ್ ನಂದು ಕನ್ನಡ ಫಸ್ಟ್ ಪೇಪರ್ ಕನ್ನಡ ಬಂದ್ಬಿಟ್ಟು 28 ಸರ್ ನಂದು. ಅಲ್ಲ ಸರ್? ಸರ್ ನೆಕ್ಸ್ಟ್ ಇಂಗ್ಲಿಷ್ ಬಂದ್ಬಿಟ್ಟು 21 ಸರ್. ಆದ್ರೆ ಇದು ಯಾವ್ದಂತಂದ್ರ ಸೈಕಾಲಜಿ ಮಾತ್ರ 18 ಸರ್ ನಂದು. ಆದ್ರೆ ಮತ್ತೆ ಇನ್ನೊಂದ್ ಯಾವ್ದಂದ್ರ ಮ್ಯಾಥ್ಸ್ ಮಾತ್ರ ಸರ್ ಬರೀ 8 ನಂದು. ನಮ್ ಪ್ರಭು ಸರ್ ಕ್ಲಾಸ್ ಕೇಳಿದ್ರಿ ನೀವು? ಇಲ್ಲ ಸರ್, ನಾನು ಅವಾಗ ಕೇಳಿದ್ಲ ಸರ್, ನನಗೆ ಅಷ್ಟೊಂದು ಇದಿದ್ದಿಲ್ಲ ಸರ್. ನಾ ಒಂದ್ ವೇಳೆ ರಮೇಶ್ ಸರ್ ಕ್ಲಾಸ್ ಕೇಳಿದ್ನಪ್ಪ ಅಂತಂದ್ರೆ ಮತ್ತೆ ಸೈಕಾಲಜಿ ಏನಿಲ್ಲಪ್ಪ ಅಂತಂದ್ರೆ ಒಂದ್ 28, 29 ಮಾಡಿದ್ದೆ ಸರ್. ಏನಿಲ್ಲ ಅಂದ್ರೆ 120+ ಮಾತ್ರ ಮಾಡೇ ಮಾಡ್ತಿದ್ದೆ ಸರ್ ನಾನು. ಆದ್ರೆ ನನಗೆ ಗೊತ್ತಾಗ್ಲಿಲ್ಲ, ಈ ಸದ್ ಗೊತ್ತಾಗ್ಲಾಗತ್ತೆ ಸರ್. ನೀವು ಪರವಾಗಿಲ್ಲ ಸರ್. ಈಗ ನೆಕ್ಸ್ಟ್ ಆದ್ರೂ ಏನಂದ್ರೆ CET ನೀವು ಚಲೋ ಸ್ಕೋರ್ ಮಾಡ್ಕೊಂಡ್ರೆ ಈಗಲೂ ಅವಕಾಶ ಐತಿ. ಸರ್ ನಾನು ಪ್ರತಿಯೊಂದು ಕೂಡ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಸರ್, ಪ್ರತಿಯೊಂದು ಕೂಡ ನೋಟ್ಸ್ ಮಾಡ್ತಾ ಇದ್ದೀನಿ ಸರ್. ನಾನು ಪ್ರತಿಯೊಂದು ಕೂಡ ಯಾವ್ದು ಸೈಕಾಲಜಿ ಆಗಿರ್ಬೋದು, ನಿಮ್ ಸೈಕಾಲಜಿ ಆಗಿರ್ಬೋದು, ಮತ್ತೆ ಯಾವ್ದಪ್ಪ ಅಂತಂದ್ರ ಸರ್ ಮ್ಯಾಥ್ಸ್ ಆಗಿರ್ಬೋದು ಸರ್. ಪ್ರತಿಯೊಂದು ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರ ಪ್ರತಿಯೊಂದು ಕೂಡ ಕ್ಲಾಸ್ ಯಾವ ರೀತಿ ಮಾಡ್ತಿದಾರ ಸರ್, ಸರ್ದ್ ಮಾತ್ರ ಬಹಳಷ್ಟು ಹೆಲ್ಪ್ ಆಗಿದೆ ಸರ್ ನಾವು ಮ್ಯಾಥ್ಸ್ ಬಿಡಿಸ್ತಾ ಬನ್ನಿ ಸರ್. ಸರ್ ಪ್ರತಿಯೊಂದು ಕೂಡ ನಾವು ಚೆನ್ನಾಗಿ ಮಾಡಕತ್ತ. ವೆರಿ ಗುಡ್, ವೆರಿ ಗುಡ್. ಹೀಗೆ ಮುಂದುವರಿಲಿ ತಮ್ಮದ ಏನು ಒಂದು ವೇಗದ ಓಟ. ಯಾಕಂದ್ರೆ ಇವಾಗ ಏನೋ ನಮ್ಮ ಹತ್ರ ಕೇವಲ ಕೆಲವೇ ಕ್ಲಾಸ್ಗಳನ್ನ ಕೇಳಿ ಇಷ್ಟು ಚೆನ್ನಾಗಿ ಮಾಡಿದೀರಿ. ಸೊ ಈಗ PSTR HSTR ಏನ್ ತಾವು ಜಾಯಿನ್ ಆಗಿದ್ದೀರಿ, 100% ತಮಗೆ ನೇಮಕಾತಿ ಆದೇಶ ಬರ್ತದ ಅನ್ನುವಂಥದ್ದನ್ನ ನಾ ಇವತ್ತು ಜನವರಿ 4ನೇ ತಾರೀಕು 2026 ಇವತ್ತು ಟೈಮ್ ಬರೆದು ಇಟ್ಕೊಳ್ರಿ. ಇದು ನಿಮಗೆ ಪ್ರೇರಣೆ ಆಗ್ಬೇಕು. ನೀವು ಧಾರವಾಡಕ್ಕೆ ಬರಬೇಕು, ಧಾರವಾಡಕ್ಕೆ ಬರ್ರಿ, ಹುಬ್ಬಳ್ಳಿಗೆ ಬರ್ರಿ. ಸೊ ನಾವು ನಿಮ್ಗಾಗಿ ಒಂದು ನಮ್ಮ ಧಾರವಾಡ ಪೇಡಾದ ಪ್ಯಾಕೆಟ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಸೊ ನಮ್ಮ ಕಡೆಯಿಂದ ಧಾರವಾಡದ ಪೇಡ ಯಾರ್ಯಾರಿಗೆ ತಗೋಬೇಕಂತ ಅಪೇಕ್ಷೆ ಅದ. ಇದು ಸ್ವೀಟ್ ಚಾಲೆಂಜ್, ರಮೇಶ್ ಅಕಾಡೆಮಿ ವತಿಯಿಂದ ಇದು ಸ್ವೀಟ್ ಚಾಲೆಂಜ್. ಸ್ವೀಟ್ ಅನ್ನ ನೀವು ತರುವಂಗಿಲ್ಲ, ನಮ್ಮ ಕಡೆಯಿಂದ ನಿಮ್ಗೆ ಸ್ವೀಟ್ ಅನ್ನ ಕೊಡ್ತೀವಿ. ಸೊ ನಮ್ಮ ಸ್ವೀಟ್ ಅನ್ನ ಪಡೆಯುವಂತ ಯೋಗ ಎಲ್ಲರಿಗೂ ಅದ. ಪ್ರೊವೈಡೆಡ್ ಬೇಕಾದಂತೆ ಕೆಲಸ ಮಾಡೋದು, ಎಲ್ಲಾ ಕ್ಲಾಸ್ಗಳನ್ನ ಅಚ್ಚುಕಟ್ಟಾಗಿ ಕೇಳೋದು, ಮಧ್ಯ ಬಿಟ್ಟು ಹೋಗೋದು, ಮತ್ತೆ ಬರೋದು, ಹೀಗೆಲ್ಲ ಇರಬಾರ್ದು. ಆ ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಅದ. ಸೊ ಫಾರ್ಚುನೇಟ್ಲಿ ರಮೇಶ್ ಅಕಾಡೆಮಿ ಅಪರೂಪಕ್ಕೆ, ನಾನು ತುಂಬಾ ಬಹುತೇಕ ಇಲ್ಲಿ ಎಲ್ಲರೊಳಗ ವಯಸ್ಸಿನೊಳಗ ಹಿರಿಯ ಅನ್ನೋ ಒಂದು ಸ್ಥಾನದಿಂದ ಹೇಳ್ತಾ ಇದ್ದೀನಿ, ಅಪರೂಪಕ್ಕೆ ಇಂತ ಒಂದು ವೇದಿಕೆ ಒಳಗ ಇಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳು ಬಹುತೇಕ ಕಡೆ ನಾನು ಅಬ್ಸರ್ವ್ ಮಾಡಿದಂಗ ಒಂದು ಒಬ್ರೋ ಇಬ್ರೋ ಹೀಗೆ ತುಂಬಾ ಚೆನ್ನಾಗಿರ್ತಾರೆ, ಇರೋದಿಲ್ಲ ಅಂತಲ್ಲ, ಬಟ್ ಒಂದ್ ಅರ್ಧ ಇನ್ನೆಂಗೋ ಇರ್ತಾರೆ. ಬಟ್ ಫಾರ್ಚುನೇಟ್ಲಿ ರಮೇಶ್ ಅಕಾಡೆಮಿ ಒಳಗ ಎಲ್ಲ ಸಮರ್ಥ ಸಂಪನ್ಮೂಲ ವ್ಯಕ್ತಿಗಳು ಇರೋದ್ರಿಂದ ತಮಗೆ ಆಲ್ರೌಂಡ್ ಪ್ರಿಪರೇಷನ್ಗೆ ಇಲ್ಲಿ ಖಂಡಿತವಾಗಿ ನೆರವಾಗ್ತದ. ಸೊ ಅದನ್ನ ಎಲ್ಲರೂ ಬಳಸ್ಕೊಡ್ರಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಮನವಿ. ಎಸ್ ನಾಗನಗೌಡ್ರಿ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಟು ಯು. ಎಸ್ ನೆಕ್ಸ್ಟ್ ಸರ್. ನೆಕ್ಸ್ಟ್ ಸರ್ ಯಾರು ಮಾತಾಡಿದ್ರೆ ಹೇಳಿ ಸರ್. ಮಾತಾಡಿ ಅಶ್ವಿನಿ ಮೇಡಮ್. ಮಾತಾಡಿ ಮೇಡಮ್. ಅಶ್ವಿನಿ ಮುರ್ಗಿ ನಾವು ನಂದು 2010 ಹೇಳ್ರಿ. ಒಂದ್ಸಲನು ನಾ TET ಕಟ್ಟಿಲ್ಲ, ಬೇನು ಮುಗಿಸ್ಕೊಂಡಿಲ್ರಿ. ನಮ್ ಫ್ರೆಂಡ್ಸ್ ಎಲ್ಲ ನೀ ಕಟ್ಟು ನೋಡೊಂದ್ಸಲ ಅಂತಿದ್ರು. ನಾ ಮದ್ವಿಯಾರ್ಕ ಬಿಟ್ಬಿಟ್ಟಿದ್ದಾರಿ, ಏನ್ ಬುಕ್ಕುನು ಹಿಡ್ದಿಲ್ರಿ ನಾನು. ನನ್ ಫ್ರೆಂಡ್ ಮಾದೇವಿ ಸಾವಿತ್ರಿ ಅಂತ್ರಿ, ಅವ್ರು ಅದಾರಿ ಆನ್ಲೈನ್ ಕ್ಲಾಸ್ ಒಳಗ. ನನಗ ಫಸ್ಟ್ ಟೈಮ್ ಲಾಸ್ಟ್ ಡೇಟಿಗೆ ಮಾದೇವಿ ಅನ್ನೋರ್ನ 1 ತಿಂಗಳಿಂದ ಅವೇ ಯೂಟ್ಯೂಬ್ ಅಲ್ಲಿ ಬರೋ ಆನ್ಲೈನ್ ಕ್ಲಾಸ್ ಅದು ಎಲ್ಲ
ಎಕ್ಸಾಮ್ ಜಸ್ಟ್ ಪಾಸ್ ಮಾಡೀನ್ರಿ ನಾನು. ಓಕೆ ಮೇಡಮ್. ಹೇಳ್ತೀನ್ರಿ. ಅವ್ರಿಬ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನ್ರಿ. ಅವ್ರಿಬ್ಬರಿಗೆ ತುಂಬಾ ಧನ್ಯವಾದ ಹೇಳ್ತೀನ್ರಿ ನನ್ ಫ್ರೆಂಡ್ಸಿಗೆ. ನಾ 1 ತಿಂಗಳು ಮಾಡಿದ್ರೆ ಬರೀ ಆನ್ಲೈನ್ ಕ್ಲಾಸ್ ರೀ, ಯಾವ್ದು ಬುಕ್ ಇಲ್ಲ ಏನಿಲ್ರಿ. ನಾನು ಯೂಟ್ಯೂಬ್ ಒಳಗ ಕೇಳ್ತಿದ್ದೇರಿ ಎಲ್ಲಾ, ನನಗೆ ಯಾವ್ದು ಇಷ್ಟ ಅಂತಿಲ್ಲ ಯಾವ್ದಿಲ್ರಿ, ಬಿಜಾಪುರ್ದು ಹಿಂಗೆಲ್ಲಾ ಕೇಳ್ತಿದ್ದೇರಿ. ಅವ್ರೇ ರೀ ನನಗ ಈಗ ಸ್ಟ್ರೆಂತ್ ಅಂತ ನನ್ ಫ್ರೆಂಡ್ಸ್ ರೀ. ಓಕೆ ಮೇಡಮ್. ಈಗ ನೀವು ಕೊಡ್ಬೇಕಂತ ಹೇಳಿ ಕೇಳ್ಕೊತೀನ್ರಿ ಇನ್ ಮುಂದೆ. ಅವಶ್ಯವಾಗಿ ಮೇಡಮ್. ನಾ ಡಿಗ್ರಿನೂ ಫಸ್ಟ್ ಪೇಪರ್ 1 ಕಟ್ಟೀನ್ರಿ, ಡಿಗ್ರಿನೂ ಇಲ್ಲ, ತುಂಬಾ ಗ್ಯಾಪ್ ದಿಂದ ಮಾಡೀನಿ, ಮಾಡ್ಬಹುದ್ ನಾನು ಅಂತ ಹೇಳಿ ನನ್ನ ಹತ್ರ ಒಂದು ಸ್ಟ್ರೆಂತ್ ಬಂದದ್ರಿ. ಮಾಡ್ರಿ ಮೇಡಮ್, ಆಗತ್ತೆ. ಲಾಸ್ಟ್ ಟೈಮ್ ನಮ್ಮಲ್ಲಿ TET ಇದು ಅನ್ಅಕಾಡೆಮಿಕ್ ಇದ್ದಾಗ ಒಬ್ರು ಲೇಡಿ, ಅವರು ಕೂಡ ಎಷ್ಟು 15-20 ವರ್ಷ ಅಲ್ಲ ಸರ್ ಚೊಗ್ಲ ಸರ್, ಒಂದು ಅಪಾಯಿಂಟ್ಮೆಂಟ್ ಅವರು ಕೋವಿಡ್ ಟೈಮ್, ಅವರು ಓದಿದ್ದಿಲ್ಲ. ಕೋವಿಡ್ ಟೈಮ್ ನೊಳಗೆ ಏನಾಯ್ತು, ಖಾಲಿ ಕುಂಡ್ರದೇನಂತ ಓದ್ಕೊಂಡು ಅವ್ರು DET ಮಾಡಿದ್ರು. ಅವ್ರ ಹಸ್ಬೆಂಡ್ ಆರ್ಮಿ, ನಂಗೆ ಈಗಲೂ ನೆನಪೈತಿ. ಅದಾದ್ಮೇಲೆ 15 ವರ್ಷದಿಂದ 20 ವರ್ಷ ಗ್ಯಾಪ್ ಅವ್ರದ್ದು. ಅದಾದ್ಮೇಲೆ ಅವರು ಕೂಡ ಏನಂದ್ರೆ ಟೀಚರ್ ಅಪಾಯಿಂಟ್ ಆದ್ರು ಅವರು ರೀಸೆಂಟ್ ಆಗಿ. ಸೊ ಯಾವ್ದು ಆಗಲ್ಲ ಅಂತಲ್ಲ, ಪ್ರಯತ್ನ ಪಟ್ರೆ ಹಾಗೆ ಆಗತ್ತೆ. ಹೌದ್ರಿ, ನಾ ಅಷ್ಟು ಕ್ಲಾಸ್ ಕೇಳಿ ಅವ್ರ ಕ್ವಶನ್ ಪೇಪರ್ ಎಲ್ಲಾ ಬಿಡ್ಸಂದಿದ್ರಿ, ಅದೊಂದ್ ಬುಕ್ ತಂದ್ ಬಿಡ್ಸಿನ್ರಿ, ಅದು ಮಾಡೀನ್ರಿ. ಅವರೇ ನನಗೆ ಅದೊಂದ್ ಬಿಡ್ಸಿನ್ರಿ, ಆಯ್ತು ಜಸ್ಟ್ ಪಾಸ್ ಮಾಡೀನ್ರಿ. ಮುಂದ್ ಆಗ್ತದೆ ಇಲ್ಲೋ ಅಂತ ಹೇಳಿ, ಆಗ್ತದಿಂದ ಆಗ್ತದ ಅಂತ ಹಂಗೆ ದಿನ ಹೇಳ್ತಿರ್ತಾರಿ, ದಿನಾ ಫೋನ್ ಹಚ್ಚೋರಿ ಕಿರಿಕಿರಿ ಮಾಡ್ತಿರ್ತೀನಿ. ಇಲ್ಲ ಓದ್ಕೊಡ್ರಿ ಮೇಡಮ್, ಆಗತ್ತೆ. ಸ್ಕೋರ್ ಇಲ್ಲಿ ಚಲೋ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಆಗತ್ರಿ. 1 ತಿಂಗಳು ಮಾತ್ರ ಕ್ಲಾಸ್ ಕೇಳಿನ್ರಿ. ವೆರಿ ಗುಡ್. ಅಂದ್ರೆ ಪ್ರಯತ್ನ ಪಟ್ರೆ ಇನ್ನೂ ಜಾಸ್ತಿ ಆಗೋದು. ಹೌದಲ್ಲ ಸರ್? ಎಸ್ ಸರ್, ಖಂಡಿತವಾಗಿಯೂ ಸರ್. ಆಕ್ಚುಲಿ ಒಂದ್ ಹಾಗೆ ಕೇಳ್ರಿ ಅಶ್ವಿನಿ ಅವರೇ ಕೇಳ್ರಿ, ನಿಮ್ಮಂತವ್ರೆ ನಾನು ವಿಶೇಷವಾಗಿ ಮಹಿಳೆಯರನ್ನ ಹೆಚ್ಚು ಶಿಕ್ಷಕಿಯರಾಗುತ್ತಿರೋದನ್ನ ನೋಡ್ತಾ ಇದ್ದೀನಿ. ವಿಶೇಷವಾಗಿ ಲಗ್ನ ಆದವರು ಹೆಚ್ಚು ಶಿಕ್ಷಕಿಯರು ಅಷ್ಟೇ ಅಲ್ಲ, ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಸಕ್ಸೆಸ್ ರೇಟ್ ಜಾಸ್ತಿ ಯಾರ್ದದಂದ್ರ ಈ ಲಗ್ನ ಆದಂತ ಮಹಿಳೆಯರ್ದದ. ಬಹುಶಃ ಅದಕ್ಕೆ ಕಾರಣ ಅಲ್ಲಿ ಪಕ್ವತೆ ಅನ್ನೋದು ಒಂದು ಬಂದಿರ್ತದ. ಅದಕ್ಕಿಂತ ಹೆಚ್ಚಾಗಿ ನಿತ್ಯದ ಮನೆ ಕೆಲಸಗಳು ಏನು, ನಾನು ಇಲ್ಲಿದ್ರೆ ಹೇಗದೆ ನನ್ನ ಬದುಕು, ಅಲ್ಲಿ ಹೋದ್ರೆ ಹೆಂಗಿರ್ತದ, ಈ ಒಂದು ನಿಮಗೆ ಅದೊಂದು ಛಲವನ್ನು ತಂದು ಕೊಡ್ತದ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಆ ಹಿನ್ನೆಲೆ ಒಳಗೆ ನಾನು ಬಹಳಷ್ಟು ಜನರನ್ನು ನೋಡಿದ್ದೀನಿ, ಲಗ್ನ ಆದ ಬಳಿಕ, ಅದು ಮಕ್ಕಳ ಮರಿ ಆದ ಬಳಿಕ ಒಳ್ಳೊಳ್ಳೆ ಹುದ್ದೆಗೆ ಬಂದಂತ ಮಹಿಳೆಯರದಾರ. ತಾವು ಕೂಡ ಆ ನಿಟ್ಟಿನೊಳಗ ಏನೋ ಸಾಧನೆಯನ್ನು ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಮಾ. ಎಸ್ ಸರ್. ಓಕೆ ಸರ್, ಮತ್ತೆ ಯಾರಾದ್ರೂ ಇದ್ರೆ? ಹಲೋ ನಮಸ್ತೆ. ನಾನು ಕೋಮಲ ಮಾತಾಡ್ತಿರೋದು. ಹಾ ಹೇಳಿ ಮೇಡಮ್. ಸರ್, ನಾನು ಮದ್ವೆ ಆದ್ಮೇಲೆ 2005 6ನೇ ಬ್ಯಾಚ್ D.Ed. ಮದ್ವೆ ಆಗಿ ಮಗು ಆದ ನಂತರ ನಾನು ಜಾಯಿನ್ ಆಗಿದ್ದು. ತುಂಬಾ ಗ್ಯಾಪ್ ಇದೆ. ನಾನು ಒಂದು ಸರಿನೂ ಕೂಡ ನಾನು TET ನಾನು ತಗೊಂಡೇ ಇಲ್ಲ. TET ಬಗ್ಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ. ಹಾಗೇನೆ ಬಂದು ಅದನ್ನು ಲಾಸ್ಟ್ ಡೇಟ್ ಇರ್ಬೇಕಾದ್ರೆ ನನ್ನ ಅಕ್ಕ ಹಿಂದಿನ ದಿನ ನನ್ಗೆ ಕಾಲ್ ಮಾಡಿ, ಹೀಗೆ TET ಅನೌನ್ಸ್ ಆಗಿದೆಯಂತೆ, ನೀನು ಏನಕ್ಕೆ ತಗೊಂಡಿಲ್ಲ ಅಂದಾಗ, ಅಕ್ಕ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದಾಗ, ಫಸ್ಟ್ ನೀನು ಹೋಗಿ ನೀನು ಅಡ್ಮಿಷನ್ ಇದು TET ಇದನ್ನ ತಗೋ, ಎಕ್ಸಾಮ್ನ ತಗೋ, ಅದಾದ್ಮೇಲೆ ನೋಡು ಅಂತೆ, ಎಲ್ಲ ಹಾಗಾಗಿ ಆಗತ್ತೆ ಅಂತ ಹೇಳಿ ಅಕ್ಕ ಫಸ್ಟ್ ನನ್ನನ್ನು ಇನ್ಸ್ಪೈರ್ ಮಾಡಿದ್ರು. ಅದಾದ್ಮೇಲೆ ಸರಿ ಅಂತ ಹೇಳಿ ಅಕ್ಕನ ಒತ್ತಾಯದ ಮೇರೆಗೆ ಹೋಗಿ ನಾನು ಇದಾಗಿದ್ದು. ಸರ್, ಯಾವ ಬುಕ್ ಓದ್ಬೇಕು, ಏನ್ ಮಾಡ್ಬೇಕು ಏನು ಗೊತ್ತಿಲ್ಲ. ಲಾಸ್ಟ್ ಅಲ್ಲಿ 1 ವೀಕ್ ಇತ್ತು ಸರ್. ಅಲ್ಲಿವರೆಗೂ ನಾನು ಇದಾದ್ಮೇಲೂ ಕೂಡ, ಎಕ್ಸಾಮ್ ತಗೊಂಡ್ಮೇಲೂ ಕೂಡ ನಾನು ಏನು ಓದ್ಬೇಕು ಏನು ಗೊತ್ತಿರ್ಲಿಲ್ಲ. ಬರೀ 1 ವಾರ ಇದೆ ಅನ್ನೋ ಹಾಗೆ ಫಸ್ಟ್ ನಾನು ಸುಮ್ನೆ ಸರ್ಚ್ ಮಾಡ್ಬೇಕಾದ್ರೆ ಪ್ರಭು ಸರ್ದು ನನ್ಗೆ ಕ್ಲಾಸ್ ಸಿಕ್ತು ಸರ್. ಸಿಕ್ತಾಗ ಅದ್ರಲ್ಲಿ ನಾನು ನೋಡಿದ್ದು, ಈಗ ನನ್ಗೆ ಅದ್ರದ್ದು ಒಂದು ಸ್ವಲ್ಪನೂ ಟಚ್ ಇಲ್ದೆ ಇರ್ಬೇಕಾದ್ರೆ ಸರ್ ಮಾಡ್ಬೇಕಾರೆ, ಕರೆಕ್ಟ್ ಅಲ್ವಾ, ಇದಿತ್ತಲ್ವಾ, ಇದು ಹಾಗಲ್ವಾ, ಹೀಗೆ ಒಂದೊಂದಾಗಿ ರೀಕಾಲ್ ಮಾಡ್ತಾ ಹೋದೆ. ಅದಾದ್ಮೇಲೆ ಫುಲ್ಲು ರಮೇಶ್ ಅಕಾಡೆಮಿಕ್ ಏನಿದೆ ಅದನ್ನ ಫುಲ್ಲು ವಿಡಿಯೋಸ್ ಎಲ್ಲ ಏನ್ ಮಾಡಿದೆ, ಸರ್ಚ್ ಮಾಡ್ತಾ ಹೋದೆ. ಆಗ ನನ್ಗೆ ರಮೇಶ್ ಸರ್ ಕ್ಲಾಸು ಸಿಕ್ತು, ಮತ್ತೆ ಪ್ರಭು ಸರ್ ಕ್ಲಾಸ್ ಸಿಕ್ತು. ಹಾಗೇನೆ ಕೆಲವು ವಿಡಿಯೋಸ್ ಬೇರೆಯಿಂದನೂ ತಗೊಂಡೆ. ನಾನು ಇನ್ನೇನಿಲ್ಲ ಸರ್, ನಂದು ಈಗ ಬಂದು ಬರೀ 98 ಮಾರ್ಕ್ಸ್ ಅಷ್ಟೇ ಬಂದಿರೋದು, TET ಪಾಸ್ ಆಗಿರೋದು. ಅದು ಬಂದು ಬರೀ 1 ವೀಕ್ ಅಲ್ಲಿ ನಿಮ್ಮದೇ ಇದ್ರಿಂದ ಅಕಾಡೆಮಿಕ್ ಇಂದಾನೆ ಅಂತಾನೆ ನಾನು ಹೇಳ್ತೀನಿ ಸರ್, ಇಂಡೈರೆಕ್ಟ್ಲಿ. ಅದಾದ್ಮೇಲೆ ನಾನು TET ಎಕ್ಸಾಮ್ ಮುಗಿದ್ಮೇಲೆ ನಾನು ಇಲ್ಲಿಗೆ ಇದಾಗಿದ್ದು ಸರ್, ಜಾಯಿನ್ ಆಗಿದ್ದು. ಅದ್ರಿಂದ ನಾನು ಆ ರೀತಿಯಲ್ಲೂ ನಾನು ನಿಮ್ಗೆ
ಥ್ಯಾಂಕ್ಫುಲ್ ಸರ್. ಕಂಗ್ರ್ಯಾಚುಲೇಷನ್ಸ್. ನಾನು ಆಗ್ಲೇ ಹೇಳಿದಾಗೆ ನೋಡ್ರಿ ಮೇಡಮ್ ಅವರು ಮಗು ಆದ ಬಳಿಕ ಸುಮಾರು ವರ್ಷಗಳ ಅಂತರ ಇಟ್ಟುಕೊಂಡು ಮತ್ತು ಕೇವಲ ಒಂದು ವಾರದೊಳಗೆ ಇಂಥ ಒಂದು ಮಾರ್ಗದರ್ಶನದ ಬೆಂಬಲದಿಂದ ಅವ್ರು ಇವತ್ತು ಇಷ್ಟು ಒಳ್ಳೆ ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗಿದೆ. ಸೊ ನಾನು ಆಗ್ಲೇ ಹೇಳಿದೀನಿ, ರಮೇಶ್ ಅಕಾಡೆಮಿಗೆ ಬಂದವರು ಬರಿಗೈಯಿಂದ ಹೋಗೋ ಮಾತಿಲ್ಲ. ಸೊ ಶ್ರಮ ನಿಮ್ಮದು, ಮಾರ್ಗದರ್ಶನ ನಮ್ಮದು, ಕೊನೆಗೆ ಸ್ವೀಟ್ ಕೂಡ ನಮ್ಮದು. ನನ್ಗೆ ಏಜ್ ಬಂದು ಸರ್ ನನಗೆ 42. ನನಗೆ 42 ಆಗಿರೋದ್ರಿಂದ ನನ್ಗಿದ್ದು ಲಾಸ್ಟ್ ಚಾನ್ಸ್. ಈ ಗೌರ್ಮೆಂಟ್ ಜಾಬ್ ಏನಿದೆ ಅದು ಲಾಸ್ಟ್ ಚಾನ್ಸ್ ಆಗಿರೋದ್ರಿಂದ ಸೀರಿಯಸ್ ಆಗಿ ಹೋಗ್ತಿದ್ದೀನಿ ಸರ್. ಪ್ರಭು ಸರ್ ಕ್ಲಾಸ್ ಆಗ್ಲಿ, ರಮೇಶ್ ಸರ್ ಕ್ಲಾಸ್ ಆಗ್ಲಿ, ಈ GK ಆಗ್ಲಿ, ಎಲ್ಲವನ್ನು ನಾನು ಏನ್ ಮಾಡ್ತೀನಿ, ನೈಟ್ ಕ್ಲಾಸ್ ನ ಕೇಳಿರ್ತೀನಿ. ಆಗ ನಿಜ ನನ್ ತಲೆಗೆ ಹೋಗಿರಲ್ಲ ಸರ್ ಕೆಲವು ಸಾರಿ. ಅದಾದ್ಮೇಲೆ ಮಾರ್ನಿಂಗ್ ಏನಿರ್ತೀನಿ ಅದನ್ನ 8:00 ಸರ್ದು ಸೈನ್ಸ್ ಕ್ಲಾಸ್ ಮುಗಿದ ತಕ್ಷಣ ನಾ ಏನ್ ಮಾಡ್ತೀನಿ, ಅದನ್ನೆಲ್ಲ ಪುನಃ ವಿಡಿಯೋಸ್ ನೋಡ್ತಾ ಹೋಗ್ತೀನಿ. ವಿಡಿಯೋಸ್ ನೋಡಿದ್ಮೇಲೆ ಅಯ್ಯೋ ಇಷ್ಟೇನಾ ಅನ್ನೋ ರೀತಿ ನನ್ಗೆ ಅರ್ಥ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಮೇಡಮ್. ಇದೊಂಥರ ಎಲ್ಲರಿಗೂ ಉಳಿದವ್ರಿಗೆ ಕೂಡ ಒಂದು ಇನ್ಸ್ಪಿರೇಷನ್. ಯಾಕಂದ್ರೆ ನೀವು ರಿಯಲಿ ಇಟ್ಸ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ದೆಮ್. ಸೊ ಇದೇ ತರ ಮಾಡಿ ಮುಂದೆ ಕೂಡ ನಿಮ್ಗೆ ನೆಕ್ಸ್ಟ್ CET ಕೂಡ ಒಳ್ಳೇದಾಗಲಿ ಅಂತ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ನಿಮ್ ಸಪೋರ್ಟ್ ಅಂತೂ ನಂಗೆ ತುಂಬಾನೇ ಬೇಕು. ರಮೇಶ್ ಸರ್ದಾಗ್ಲಿ, ನಿಮ್ಮದಾಗ್ಲಿ, ನೀವೆಲ್ಲ ನನ್ಗೆ ಸಹಕಾರ ಕೊಟ್ರೆ ಸರ್. ನನ್ಗೆ ಕೆಲವು ಸಲ ಮೆಸೇಜಸ್ಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಕೇಳೋದಿಕ್ಕಾಗಲ್ಲ. ಆಗೇನ್ ಮಾಡ್ತೀನಿ, ನಾನು ಯಾವ ರೀತಿ ಇದು ಒನ್ ವೇ ಕನೆಕ್ಷನ್ ತರ ಆಗಿರೋದ್ರಿಂದ ನಾನು ಏನು ಹೇಳ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನೀವು ಒಳ್ಳೆ ನನ್ಗೆ ಆಪರ್ಚುನಿಟಿ ಕೊಟ್ರಿ, ನನ್ಗೆ ಒಳ್ಳೆ ಅವಕಾಶ ಕೊಟ್ರಿ ಸರ್. ಇದು ಏನಿದೆ, ಈ ಮೀಟಿಂಗ್ ಏನಿದೆ, ಇದು ನನಗ್ ಮಾತ್ರ ತುಂಬಾನೇ ಹೆಲ್ಪ್ ಆಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಡೆಫಿನೆಟ್ಲಿ ನಮ್ಮ ಟೀಮ್ ಎಲ್ಲ ಒಟ್ಟಿಗೆ ಹಲೋ, ಎಸ್ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಮೇಡಮ್. ನಾನು ವಿಜಯಲಕ್ಷ್ಮಿ ಶೆಟ್ಟರ್ ಅಂತ, ನಂದು ಇಮೇಲ್ ID ಧನ್ಯಾ ಶೆಟ್ಟರ್ ಅಂತಿದೆ. ಪರವಾಗಿಲ್ಲ ಮೇಡಮ್. ಸರ್ ನಾನು ಮೊನ್ನೆ TET 103 ಆಯ್ತು ಸರ್. ಇಲ್ಲಿ ರಮೇಶ್ ಸರ್ದು ಚೋಗ್ಲಾ ಸರ್ ಕ್ಲಾಸ್ ಅನ್ನ ಹಂಗೆ ಕೇಳ್ತಾ ಇದ್ದೆ. ನಮ್ ರಮೇಶ್ ಸರ್ ಕನ್ನಡ ಅಂತೂ ಸೂಪರ್ ಆಗಿ ಹೇಳ್ತಾರೆ. ಅವ್ರಿಗೆ ಪೇಶನ್ಸ್ ತುಂಬಾ ಜಾಸ್ತಿ ಇದೆ, ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾರೆ. ಒಬ್ಬೊಬ್ರು ಟ್ಯುಟೋರಿಯಲ್ಸ್ ನ ಆಟಿಟ್ಯೂಡ್ ಅಡ್ಮಿಷನ್ ಆಗುವವರೆಗೂ ಒಂದಿರುತ್ತೆ, ಆದ್ಮೇಲೆ ಒಂದಿರುತ್ತೆ. ಬಟ್ ರಮೇಶ್ ಅಕಾಡೆಮಿಯಲ್ಲಿ ನನಗ್ ಒಂದ್ ಇಷ್ಟ ಆಗಿರೋದು ಏನಂದ್ರೆ, ಅವ್ರ ರೆಸ್ಪಾನ್ಸ್ ಏನಾದ್ರೂ ಕೇಳಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದು ಅವ್ರ ಹತ್ರ ಇರೋದು ಒಂದು ತಾಳ್ಮೆ, ತುಂಬಾ ತಾಳ್ಮೆ ಇದೆ ರಮೇಶ್ ಸರ್ಗೆ. ಅವ್ರದ್ದು ಟೀಚಿಂಗು ಚೆನ್ನಾಗಿದೆ. ಅವ್ರಿಂತ್ರ ಸೋಸಿಯಲ್ ಆಯ್ತು, ಅವರು ತುಂಬಾ ಡೀಪ್ ಆಗಿ ಕನ್ನಡ ಸೋಸಿಯಲ್ ತುಂಬಾ ಡೀಪ್ ಆಗಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್. ಮೇಡಮ್ ನಮ್ ಟೀಮ್ ಒಬ್ಬಂದೇ ಅಲ್ಲ, ನಮ್ ಟೀಮ್ ಏನಂದ್ರೆ ಇಡೀ ಎಲ್ಲರೂ ತಾಳ್ಮೆನೇ ಇರ್ತದೆ. ನೀವ್ ಏನೋ ಕ್ವಶನ್ ಕೇಳಿದ್ರು ನಾನು ಎಲ್ಲಾ ಒಂದೊಂದೇ ಕ್ಲಾಸ್ ಕೇಳ್ತಾ ಇದ್ದೀನಿ ನಾನು ಈಗ. ಯಾಕಂದ್ರೆ ನಮ್ದು HSTR ಕನ್ನಡ ಮತ್ತು PU ಗೆ ಕನ್ನಡ ಪ್ರಿಫರೆನ್ಸ್ ಜಾಸ್ತಿ ಕೊಡೋದ್ರಿಂದ ಕನ್ನಡ ಜಾಸ್ತಿ ಕೇಳ್ತಾ ಇದ್ದೀನಿ. ಹಿಂಗಾಗಿ ನಾನು ಇದ್ ನಿಮ್ದಷ್ಟೇ ಹೇಳಿದೆ ಸರ್. ಓಕೆ, ಬಟ್ ಏನಂದ್ರೆ ನೀವು ಕನ್ನಡ ಕೇಳಕತ್ತಿರೋದ್ರ ಜೊತೆ ಉಳಿದ ಕ್ಲಾಸು ಕೇಳ್ರಿ. ಯಾಕಂತಂದ್ರೆ ಎಕ್ಸಾಮ್ಗೆ ಉಳಿದಿದ್ದ ಐತಲ್ಲ, ಅದು ಕೂಡ ಬಹಳ ಇಂಪಾರ್ಟೆಂಟ್. GK ಆಗಿ ಓಕೆ. ಮತ್ತೆ ಅಗೇನ್ ಮತ್ತೆ ಯಾರಾದ್ರು? ಹಲೋ, ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಾತಾಡಿ. ನನ್ನ ಹೆಸರು ಪವಿತ್ರ ಅಂತ ಸರ್. ಎಸ್ ಮೇಡಮ್. ಸರ್, ನಾನು ರಮೇಶ್ ಅಕಾಡೆಮಿ ಸ್ಟಾರ್ಟ್ ಆದಾಗಿಂದ ಬ್ಯಾಚ್ ಕೋರ್ಸ್ ತಗೊಂಡಿದ್ದೀನಿ ಸರ್. HSTR, GPSTR, TET. ನಂದು ಈ ಟೆಟ್ ಒಳಗೆ ಸೋಷಿಯಲ್ ಸೈನ್ಸ್ 59 ಆಗಿದೆ ಸರ್. ಮತ್ತೆ 116 ಸ್ಕೋರ್ ಆಗಿದೆ ಸರ್. ಓಕೆ ಮೇಡಮ್. ಪೇಪರ್ ಬಹಳ ಈಸಿ ಇತ್ತು ಅಂತ ಸೆಕೆಂಡ್ ಲ್ಯಾಂಗ್ವೇಜ್ ಹಾಕೋದ್ಬಿಟ್ಟು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಹಾಕೊಂಡಿದ್ದೆ. ನಂಗೆ ಪಲ್ಯದ ಕೂಡ ಗೊತ್ತಾಗ್ಲಿಲ್ಲ. ಸೊ ಇವರು ನಮ್ಮ ಪವಿತ್ರ ಮೇಡಮ್, ಅವ್ರ ಬಗ್ಗೆ ನಾನೇ ಸ್ವಲ್ಪ ಹೇಳ್ಬಿಡ್ತೀನಿ. ಸೊ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರದ್ದು 128 ಸ್ಕೋರ್ ಆಗೋದು ಈ ಸಲನು, ಅಲ್ಲ ಮೇಡಮ್? ಹಾ ಸರ್, ಬಟ್ ಅದು ಇಂಗ್ಲಿಷು ಎಷ್ಟು ಎಕ್ಸೈಟ್ ಆಗ್ಬಿಡುತ್ತೆ ಅಂದ್ರೆ ಕ್ವಶನ್ ಪೇಪರ್ ನೋಡಿದಾಗ ಬಹಳ ಖುಷಿ ಆಗ್ಬಿಟ್ರೆ ಮೇಡಮ್. ನಾವು ಪದೇ ಪದೇ ಅಂತಿದ್ವಿ ಏನಂದ್ರೆ, ಕೆಲವೊಂದ್ಸಲ ನಾವು ಖುಷಿಯಾದಾಗ ಏನೋ ತಪ್ಪು ಮಾಡ್ತೀವಿ ಅಂತ. ಆಕ್ಚುಲಿ ಮೇಡಮ್ ಮಾಡಿದ್ದು ತಪ್ಪು ಏನಂತಂದ್ರೆ, ಅವ್ರಿಗೆ ಬಹಳ ಖುಷಿ, ಇಷ್ಟು ಈಸಿ ಆಯ್ತಾ ಇದು ಅಂತ ಹೇಳಿ ಅವರು ಪಟ ಏನ್ ಮಾಡಿದ್ರು, ಫಸ್ಟ್ ಕನ್ನಡ ಬಿಡಿಸ್ಕೊಂಡ್ರು. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಹೋಗೋ ಬದಲು ಅವ್ರು ಏನ್ ಮಾಡ್ಬಿಟ್ರು, ಪಾಪ ಖುಷಿ ಇದ್ರೊಳಗ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಆನ್ಸರ್ ಮಾಡ್ಬಿಟ್ರು. ಅವ್ರಿಗೆ ಯಾವಾಗ ಅದ್ ರಿಯಲೈಸ್ ಆಗತ್ತಂದ್ರೆ ಮನಿಗ್ ಬಂದು ಚೆಕ್ ಮಾಡುವಾಗ ರಿಯಲೈಸ್ ಆಗೈತಿ.
ಸೊ ಇದೊಂದು ಪಾಪ ಏನ್ಪಾದ್ರೆ ತಪ್ಪು ಮಾಡಿದ್ದಿಲ್ಲ ಅಂತಂದ್ರ ಅವರು ಇವತ್ತಿಗೆ ಏನಾದ್ರು 128 ಇರೋರು ಆದ್ರೂ 116 ಏನಾಯ್ತು ಅನ್ಕೊಂತೀನಿ ಅಲ್ಲ ಮೇಡಮ್? ಹಾ ಸರ್ 116 ಆಯ್ತು ಸರ್. ಸೋಷಿಯಲ್ ಸೈನ್ಸ್ 59 ಆಗಿದೆ ಸರ್. ಸೈಕಾಲಜಿ 28 ಸರ್. ಕನ್ನಡ 28, ಸೈಕಾಲಜಿ 28 ಸರ್. ಸರಿ ಮೇಡಮ್. ಕನ್ನಡ 28 ಒಂದು ಸರ್. ಪಾಯಿಂಟ್ ದಯವಿಟ್ಟು ನೋಡ್ರಿ, ನಾವು ಪರೀಕ್ಷೆ ಟಿಇಟಿಗೆ ಹೋಗೋಕ್ಕಿಂತ ಮುಂಚೆ ಕೂಡ ಇಂಥದೇ ಒಂದು ಸೆಷನ್ ಅನ್ನು ಮಾಡಿದ್ವಿ, ನೆನಪಿದೆ ಅನ್ಕೋತೀನಿ ಪವಿತ್ರಾಜಿ. ಇಂಥದ್ದು ಒಂದು ಸೆಷನ್ ಮಾಡಿದ್ವಿ. ಅದನ್ನ ಅಟೆಂಡ್ ಆಗಿರ್ಲಿಲ್ಲ ಸರ್. ನೋಡ್ರಿ, ನೆನಪಿಟ್ಕೊಳ್ರಿ, ಆ ಸೆಷನ್ದೊಳಗೆ ಪರ್ಟಿಕ್ಯುಲರ್ಲಿ ಈ ಪಾಯಿಂಟ್ ಅನ್ನ ನಮ್ ರಮೇಶ್ ಸರ್ ಅವ್ರು ಹೇಳಿದ್ರು. ನೀವು ಅಲ್ಲಿ ಏನಾಗ್ತದೆ, ಒತ್ತಡದೊಳಗೆ ನೀವು ಯಾವ ಸೆಕ್ಷನ್ ಏನು ಲ್ಯಾಂಗ್ವೇಜ್ 1 2 ಅನ್ನೋದನ್ನ ನೀವು ನೋಡದೆ ಯಾವ್ದೋ ಸೆಕ್ಷನ್ ಅನ್ನ ಆನ್ಸರ್ ಮಾಡಿ ಬಂದ್ರೆ ಅಪಾಯ ಇರ್ತದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ನಾವು ಅವತ್ತಿನ ಸೆಷನ್ ಹೇಳಿದ್ವಿ. ಸೊ ಈಗ ನೀವು ಮಾಡಿರೋದನ್ನ ನೋಡಿದ ಬಳಿಕ ತಾವು ಅಟೆಂಡ್ ಆಗಿದ್ರೆ ಎಷ್ಟು ಅದ್ಭುತ ಇರ್ತಿತ್ತು ಅನ್ನುವಂಥದ್ದು. ಎನಿವೆ, ಯು ಆರ್ ಲಕ್ಕಿ, ಇಟ್ ಶೋಸ್ ದಟ್ ಯು ಡಿಸರ್ವ್ ಎ ಲಾಟ್. ಸೊ ಇಷ್ಟು ಆ ಸೆಕ್ಷನ್ ಹೋದ್ರು ಕೂಡ ಇಷ್ಟು ಅಂಕ ತಗೊಂಡಿದ್ದೀರಿ ಅಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್. ಬಟ್ ಇಂಗ್ಲಿಷ್ ಒಳಗ್ ಬರೀ 5 ಮಾರ್ಕ್ಸ್ ಬಂದಿದೆ ಸರ್, ಅದು ಒಂದು ಇದು ಅಷ್ಟೇ ಸರ್. ಬಟ್ ಸರ್ ಎಲ್ಲಾ ಎಜುಕೇಟರ್ಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಮತ್ತೆ ಎಲ್ಲಾ ಕ್ಲಾಸಸ್ 100% ಸಿಲೆಬಸ್ ಕವರ್ ಮಾಡಿದ್ದಾರೆ. ಆಮೇಲೆ ತುಂಬಾ ಚೆನ್ನಾಗಿ ಕ್ಲಾಸಸ್ ಮಾಡ್ತಾರೆ ಸರ್. ನನಗೆ ಈ ಸಲ ರಿವಿಷನ್ ಮಾಡಕ್ ಆಗ್ಲಿಲ್ಲ ಸರ್, ಹಾಗಾಗಿ 1 ಟೈಮ್ ಅಷ್ಟೇ ನೋಡಿದ್ದೆ ನಾನು. ತುಂಬಾ ಚೆನ್ನಾಗಿದೆ ಸರ್ ರಮೇಶ್ ಸರ್ ಅಕಾಡೆಮಿ. ಸೊ ಎಲ್ರು ಜಾಯಿನ್ ಆಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಬಟ್ ಏನಂದ್ರೆ ಅವ್ರದ್ದು ಕೇಳಿದಾಗ ನನಗೆ ಬಹಳ ಬೇಸರ ಅನ್ಸುತ್ತೆ. ಯಾಕಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಹೈ ಸ್ಕೋರ್ ಆಗೋದು. ಸೊ ಎಲ್ಲೋ ಒಂದ್ ಕಡೆ ಏನಂದ್ರೆ ಅದು ನಮ್ ಒಂದ್ಸಲ ಏನ ನಾವು ಅಂತೇವಲ್ಲ, ಎಕ್ಸೈಟ್ಮೆಂಟ್ ಏನಾಗ್ಬಿಡ್ತೈತಿ, ನಮ್ನೆಲ್ಲೋ ದಾರಿ ತಪ್ಪಿಸ್ಬಿಡ್ತೈತಿ. ಅದಕ್ಕಾಗಿ ಬಹಳ ಅಲರ್ಟ್ ಆಗಿರ್ಬೇಕಂತೀವಿ. ಪರವಾಗಿಲ್ಲ ಪವಿತ್ರ ಮೇಡಮ್, ನಿಮ್ದು 116 ಆದ್ರೂ ಬ್ಯಾಕಪ್ ಸ್ಕೋರ್ ಒಂಚೂರು ಚಲೋ ಇದ್ರು ಡೆಫಿನೆಟ್ಲಿ ಏನಂದ್ರೆ ನೀವು ಅಪಾಯಿಂಟ್ ಆಗೇ ಆಗ್ತೀರಿ. ಬಟ್ ನೆಕ್ಸ್ಟ್ ಏನಂದ್ರೆ ಚೆನ್ನಾಗಿ ಫೋಕಸ್ ಮಾಡ್ರಿ. ಮತ್ತೆ ನಾವು ಎಲ್ಲರೂ ಆಫ್ಲೈನ್ ಪಕ್ಕ ಭೇಟಿ ಆಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಬ್ಯಾಕ್ ಸ್ಕೋರ್ ಕೂಡ ಒಂದು ಚೆನ್ನಾಗಿದೆ ಸರ್, ಡಿಗ್ರಿ 88 ಇದೆ. ಹಾಗೆ ಆಗ್ತದೆ ನಿಮ್ದು. ಥ್ಯಾಂಕ್ ಯು ಸರ್. ಸರಿ ಮೇಡಮ್, ಥ್ಯಾಂಕ್ ಯು. ಎಸ್, ಯಾರೋ ಪ್ರಾರ್ಥನಾ ಮೇಡಮ್ ಮಾತಾಡಿ ಮೇಡಮ್. ಎಕ್ಸಾಮ್ ಇದ್ರ ಕೊಡ್ತಾಗ ಮುಂದಿಂದ ಈಗ ಏನಾದ್ರು ಕಾಲ್ ಫಾರ್ಮ್ ಆಲ್ಮೋಸ್ಟ್ ಜನವರಿ ಒಳಗ ಅಂತಿದ್ದಾರೆ. ಸೊ ಹಂಗಾಗಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಬಂದ್ರಿ. ಸೊ ಜೊತೆಗೇನಂದ್ರ ನಾನ್ ಅದೇ ಪ್ರತಿ ಸರಿ ಹೇಳೋದೇ, ಕಾಲ್ ಫಾರ್ಮ್ ಆದ್ಮೇಲೆ ಅಂದ್ರ ನೀವು ಸ್ಟಡಿ ಮಾಡಕ್ಕಾದ್ರ ಆಗಂಗಿಲ್ಲ. ಅದೇನಂತಾರ ಅಂದ್ರ ಶಸ್ತ್ರಕ್ಕ ಏನದು ಯುದ್ಧ ಕಾಲೇ ಏನಂತಾರ ಸರ್ ಅದ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ. ಯುದ್ಧ ನಡೆಯುವಾಗ ಶಸ್ತ್ರಾಭ್ಯಾಸ ಮಾಡಕತ್ವಿ ಅಂದ್ರ ಅದ ಆಗುದಿಲ್ಲ. ತಡಿ ನಾನು ಇನ್ನೂ ಶಾರ್ಪ್ ಮಾಡಕತ್ತೀನಿ, ಆಮೇಲೆ ಬರುವಂತ ಹೇಳಿದ್ರೆ ನಾವು ಅಷ್ಟೊಂದು ಚುಚ್ಚಿ ಹೋಗ್ಬಿಟ್ಟಿರ್ತಾನವ. ಅಲ್ಲ, ಅದಕ್ಕಿಂತಲೂ ಸರಳ ಅಂದ್ರಿ ಸರ, ನಮ್ಮ ಹಳ್ಳಿ ನಮ್ಮೆಲ್ಲ ಯಾಕೆ ಬಹುತೇಕ ಇಲ್ಲಿ ಗ್ರಾಮೀಣ ಪರಿಸರದವ್ರ ಇದೀವಿ. ಮಳಿ ಬಂದಾಗ ಸಲ್ಕಿ ತಗೊಂಡು ಒಡ್ಡ ಹಾಕಕ್ ಹೋಗೋ ಒಬ್ಬ ರೈತ ಇದ್ರೆ, ಮಳೆ ಬರೋಕ್ಕಿಂತ ಮುಂಚೆನೆ ತುಂಬಾ ಚೆನ್ನಾಗಿ ಒಡ್ಡ ಹಾಕೊಂಡಿರುವಂತ ಮತ್ತೊಬ್ಬ ರೈತ ಇರ್ತಾನೆ. ಯಾರು ಮಳೆ ಬರೋಕ್ಕಿಂತ ಮುಂಚೆ ಚೆನ್ನಾಗಿ ಒಡ್ಡ ಹಾಕೊಂಡು ಕೂತಿರ್ತಾರೋ ಅವ್ರಿಗೆ ಮಳೆ ನೀರ್ ನಿಲ್ತದ, ಅಲ್ಲಿ ಮಾಯಿಶ್ಚರ್ ಮೇಂಟೈನ್ ಆಗ್ತದ. ಸುಮ್ನೆ ಹೋಗಿ ಹಿಂಗ್ ಬಿತ್ತು ಬಂದ್ರೆ ಅವ್ನಿಗೆ ಬೆಳೆ ಚೆನ್ನಾಗಿ ಬರ್ತದೆ. ಸೊ ತಾವೆಲ್ಲ ಮಳೆ ಬರೋಕ್ಕಿಂತ ಮುಂಚೆ ಒಡ್ಡ ಹಾಕೋರ್ ಆಗ್ಬೇಕು, ಹೊರತಾಗಿ ಮಳೆ ಬಂದ ಒಳಗೆ ಸಲ್ಕಿ ತಗೊಂಡು ಹೊರಗೆ ಹೋಗೋರು ನನ್ನ ಪ್ರೀತಿಯ ಮನವಿ. ಇಲ್ಲಿ ನಮ್ದು ಇನ್ನೊಂದು ಕ್ಯಾಂಡಿಡೇಟ್ ಅದ್ರ ಈ ಸಲ ಟಿಇಟಿ ಒಳಗ 150ಕ್ಕ 160 ಮಾಡದಂತಾರ ಅದಾರ. ಸೊ ಸ್ವಲ್ಪ ಕೇಳ್ರಿ. ಹಲೋ ಸರ್, ನಮಸ್ಕಾರ. ಶಶಿ ಮಾತಾಡಿ. ಸರ್ ಶಶಿಕುಮಾರ್ ಅಂತ ಹೇಳಿ, ಪ್ರೊಫೆಸರ್ ಅಂತ ಹೇಳಿ ಚಿರಪರಿಚಿತ ಎಲ್ರಿಗೂ. ಜೆಂಟಲ್ಮನ್ ಎಲ್ರಿಗೂ ಬರ್ತದೆ. ಅನ್ ಅಕಾಡೆಮಿಯಿಂದಾನು ನಾವು ನಿಮ್ ಫಾಲೋವರ್ಸ್ ಸರ್, ಅಲ್ಲಿಂದಾನು. ಯಾರೋ ನಿನ್ನೆ ಯೂಟ್ಯೂಬ್ ಒಳಗೆ ಇಲ್ಲ ವಾಟ್ಸ್ಆಪ್ ಗ್ರೂಪ್ ಒಳಗೆ ಹಾಕತ್ತಿದ್ರೆ ಏನಂತ ಸ್ಪರ್ಧಾ ಕನ್ಸು ರಮೇಶ್ ಅಕಾಡೆಮಿ ದತ್ತುಪುತ್ರ ಅವ್ರು ಅಂತೇಳಿ. ಅಂದ್ರೆ ಶಶಿ ಮೇಲೆ ಎಲ್ರ ಮೇಲೂ ಅಷ್ಟೇ ಕಾಳಜಿ, ಅಷ್ಟೇ ಅಭಿಮಾನ ಐತಿ, ಸಹೋದರ. ಅದ್ ಯಾಕೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಅಂತ ಶಶಿ ಮೇಲೂ ಒಂಚೂರು ಅಷ್ಟೇ ಅಭಿಮಾನ. ಶಶಿ ಮಹೇಂದ್ರ ಹೋದ್ರು, ಬಸಣ್ಣ ಇವರೆಲ್ಲ. ಯಾಕಂದ್ರೆ ಏನೇ ಇದ್ರು ಅವ್ರು ಕಾಲ್ ಮಾಡಿ ಮಾತಾಡೋರು. ಇವಾಗ್ಲೂ ಹಂಗೆ ಐತಿ ಉಳಿದವ್ರ ಜೊತೆಗೆ ಬಾಂಡ್ಶಿಪ್. ಇವ್ರ ಹತ್ರ ಸರ್ ಬ್ರದರ್ ಟೈಪ್ ನಾವ್ ಏನಪ್ಪ ನೋಡ್ತಾ ಬರ್ತೇವೆ. ಎಸ್ ಸರ್, ಮಾತಾಡಿ ಶಶಿ. ಸರ್, ಅದು ನಮ್ ಬಳಗದವ್ರೆಲ್ಲರೂ ಚೆನ್ನಾಗಿ ಮಾಡಿದಾರೆ ಸರ್ ಸ್ಕೋರ್. ಹಾ ಸರ್, ಅವ್ರು ಇದೇ ತರ ಈಗ ನೆಕ್ಸ್ಟ್ ಅಪ್ಕಮಿಂಗ್ CET ಅಲ್ಲಿ ಕೂಡ ಚೆನ್ನಾಗಿ ಮಾಡಿ ಅವ್ರ ಜಾಬ್ ಪಡ್ಕೊಂಡ್ರೆ ನಮ್ ಯಾಪ್ಗೂ ಖುಷಿ ಆಗುತ್ತೆ, ನಮ್ಗೆಲ್ರಿಗೂ ಖುಷಿ ಆಗುತ್ತೆ ಸರ್. ಅದು ಅಷ್ಟೇ ಅಲ್ಲದೆ ನಿಮ್ಮ ಏನದು ಯಾವ ನಾಡು?
ಆರ್ ಸರ್ ಯಾವ ನಾಡ್ ನಿಮ್ದು? ನಮ್ದು ಮುಗ್ದರ್ ಜಿಲ್ಲೆ ಸರ್. ಮುಗ್ದರ್ ಜಿಲ್ಲೆ. ಮುಗ್ದರ್ ಜಿಲ್ಲೆಗೂ ಖುಷಿ ಆಗುತ್ತೆ. ಯಾಕ್ರಿ ಅಂತಂದ್ರ ಈ ಸಲ ಮುಗ್ದರ್ ಜಿಲ್ಲೆ ಸುತ್ತಮುತ್ತಲಿರುವಂತ ಭಾಗಕ್ಕೆ ಏನಂದ್ರ ಕಾಲ್ಫನ್ ಬಾಳ ಅದಾವ. ಸೊ ಹಂಗಾಗಿ ಸರ್ ಹಾ ಈ ನಮ್ ಸಲ ಕಡೆನೂ ಇದಾವ ಸರ್ ಕಾಲೇಜ್. ಹಂಗಾಗಿ ಮುಗ್ದರ ಜಿಲ್ಲೆ ಸುತ್ತಮುತ್ತವ್ರಿಗೆ ಏನಪ್ಪಾ ಅಂದ್ರ ಬಹಳಷ್ಟು ಖುಷಿ ಆಗತ್ತ ಅಪಾಯಿಂಟ್ ಆದ್ರೆ. ಆ ನೆಟ್ಟಿನೊಳಗೆ ಏನಂದ್ರೆ ನಮ್ ಎಲ್ಲಾ ಸ್ನೇಹಿತರು ಪ್ರಯತ್ನ ಪಡ್ತಾರೆ. ಈಗೇನ್ ಇದು ಆನ್ಲೈನ್ ಮಾಡಕತ್ತೀವಿ, ಡೆಫಿನೆಟ್ಲಿ ಏನಂದ್ರೆ ಆಫ್ಲೈನ್ ಮಾಡೇ ಮಾಡ್ತೀವಿ. ಇವತ್ತು ಎಷ್ಟು ಜನ ಅದೀವಿ ಇದಕ್ಕೂ ದುಪ್ಪಟ್ಟು ಇರ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಸರ್ ಎಲ್ರು ಒಮ್ಮೆ ಆಫ್ಲೈನ್ ಅಲ್ಲೇ ಭೇಟಿ ಆಗೋಣ ಸರ್. ಅವಶ್ಯವಾಗಿ ಶಿಶಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಂಕಟೇಶ್ ಸರ್, ನೀವೊಂಚೂರು ನಿಮ್ ವಿಚಾರ ಹೇಳಿ ಸರ್. ಎಲ್ರು 2 ನಿಮಿಷ ಮಾತಾಡ್ರಿ. ಸೊ ಆಲ್ಮೋಸ್ಟ್ ಕೆಲವ್ರು ಮಾತಾಡ್ಕೋಬೇಕಂತಾರೆ, ಪಾಪ ಅವ್ರಿಗೇನೋ ಇದು ಗೊತ್ತಾಗ್ತಿಲ್ಲ ಅನ್ಕೋತೀನಿ, ಏನೋ ಗೊತ್ತಾಗ್ತಿಲ್ಲ ನಂಗೆ ತೆಗೋದೇನೋ. ಹಲೋ ಸರ್. ಹೇಳಿ ಸರ್ ನಮಸ್ತೆ ಎಲ್ರಿಗೂ. ನಮಸ್ತೆ ಸರ್. ಮೊದಲನೇದಾಗಿ ಸ್ಕೋರ್ ಮಾಡಿದಂತ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನೆಗಳು. ನಾನು ಇಲ್ಲಿ ಅದು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಸಮಯದಲ್ಲಿ ಜಾಯ್ನ್ ಆಗಿದ್ದೀನಿ ಕ್ಲಾಸ್ ಟೀಚಿಂಗ್ ನಲ್ಲಿ. ಹಲೋ, ಇಲ್ಲಿ ಯಾವ ರೀತಿ ಅಂತಂತಂದ್ರೆ ಈಗ ಎಲ್ಲ ಸ್ಕೋರ್ ಮಾಡಿದ್ ನೋಡಿ ನಾವು ಇನ್ನೊಮ್ಮೆ TET ಬರೆದ್ಬಿಟ್ಟು ಇನ್ನೊಮ್ಮೆ ಇದು ಮಾಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇದೆ. ಸೊ ಇದೇ ರೀತಿ ಈ ಅಕಾಡೆಮಿಯಿಂದ ಮತ್ತಷ್ಟು ಹೊಮ್ಮಲಿ ಅಭ್ಯರ್ಥಿಗಳು ಬರ್ಲಿ. ಈಗ ಆಗಿರುವಂತ ಅಭ್ಯರ್ಥಿಗಳು ಈಗ ನೋಡಿದ್ರಲ್ಲ, ಒಂದಷ್ಟು ಅವ್ರು ಯಾವ ರೀತಿ ಪ್ರಿಪೇರ್ ಆಗಿದ್ರು ಅನ್ನೋದನ್ನ ಉಳಿದವ್ರಿಗೆಲ್ಲ ಹೇಳ್ತಾ ಇದಾರೆ. ಸೊ ಅಲ್ಲಿ ಆಮೇಲೆ ಇನ್ನೊಂದು ಪವಿತ್ರ ಮೇಡಮ್ದು ಹೇಳಿದ್ವಿ, ಅಂದ್ರೆ ಅದು ಪವಿತ್ರ ಮೇಡಮ್ ಎಕ್ಸಾಂಪಲ್, ಅದು ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ಟು ನಾವು ಆ ತರ ತಪ್ಪನ್ನ ನೆಕ್ಸ್ಟ್ PSTR ಎಕ್ಸಾಮ್ಸ್ ಅಲ್ಲಿ CET ಎಕ್ಸಾಮ್ ಇರ್ಬೋದು, ಯಾವುದೇ ಒಂದು ಎಕ್ಸಾಮ್ ಇರ್ಬೋದು, ಆ ತಪ್ಪುಗಳನ್ನ ಮಾಡ್ದೇನೆ ಇನ್ನೂ ಹೈಯೆಸ್ಟ್ ಸ್ಕೋರ್ ಮಾಡ್ಲಿ. ಅದ್ರ ಜೊತೆಗೇನೆ TET ಇಲ್ಲಿಗೆ ಸ್ಟಾಪ್ ಇಲ್ಲ, ಇದು ಇನ್ನು ಮುಂದಿದೆ. ಇದು 1ನೇ ಹಂತ ದಾಟಿದ್ವಿ ನಾವು. ಈಗ 2ನೇ ಹಂತಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಇದು ಒಂದು ನಮಗೊಂದು ಸ್ಟೆಪ್. ಇವತ್ತಲ್ಲಿ ಒಂದು ಆನ್ಲೈನ್ ಅಭಿನಂದನೆ ಕಾರ್ಯಕ್ರಮ ಏನಿದೆಯಲ್ಲ, ಒಂಥರ ರೋಲ್ ಮಾಡಲ್ ಇದ್ದಂಗೆ ಇದೆ ಎಲ್ಲರಿಗೂ. ಸೊ ಅವರ ಒಂದು ತಪ್ಪುಗಳನ್ನು ಮರಳಿಸ್ದಂಗೆ ಆಗ್ಲಾರ್ದಂಗೆ ನೋಡ್ಕೊಂಡು ನಾವು ಮುಂದಿನ ಒಂದು ದಾರಿನ ಸುಗಮಗೊಳಿಸೋದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಸಜೆಷನ್ ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿ ಯಾರು ಸ್ಕೋರ್ ಮಾಡಿದ್ರೆ ಮಗದೊಮ್ಮೆ ಎಲ್ರಿಗೂ ಅಭಿನಂದನೆ ಹೇಳ್ತಾ ನನಗೆ 2 ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟಂತವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಭು ಸರ್. ಹಾ ಸರ್, ಎಲ್ಲ ಅಭ್ಯರ್ಥಿಗಳು ಯಾರ್ಯಾರು ಎಲ್ಲ ಎಕ್ಸಾಮಿನೇಷನ್ TET ಅಲ್ಲಿ ಕಂಪ್ಲೀಟ್ ಮಾಡಿ ಚಲೋ ಕೋರ್ಸ್ ಸ್ಕೋರ್ ಮಾಡೋದಂತವ್ರಿಗೆ ಎಲ್ಲರಿಗೂ ಹಾರ್ಟ್ಲಿ ಕಂಗ್ರಾಚುಲೇಷನ್. ಇದೇ ತರ ನೋಡ್ರಿ, ಎಲ್ಲಾರ್ದು ಅನಿಸಿಕೆಗಳನ್ನು ಕೂಡ ಕೇಳಿದ್ರಿ. ಎಲ್ಲರಿಗೂ ಇದೇ ತರ ಇನ್ನು ಯಾರ್ಯಾರು ಇದೀರ ಮುಂದೆ ನಮ್ದೇನಿರೋದು ಇವಾಗ ನೆಕ್ಸ್ಟ್ ಟಾರ್ಗೆಟ್ ಇರೋದು CET, ಅದ್ರ ಮೇಲೆ ಫೋಕಸ್ ಮಾಡೋಣ. ಇದೇ ತರ ನಮ್ ಟೀಮ್ ನಿರಂತರವಾಗಿ ನಿಮ್ ಹಿಂದಿರುತ್ತ. ಯಾವುದೇ ತರ ಇರಲಿ, ಯಾವ ಸಬ್ಜೆಕ್ಟ್ ಯಾವುದೇ ಬಿರಿ ಅಂತ ಅನ್ಕೋಬೇಡ್ರಿ, ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ಅದ ಈಜಿ ಹತ್ರ ಅದನ್ನೇ ಮಾಡೋದಾಗಿಲ್ಲ, ಎಲ್ಲಾ ಕಡೆನೂ ಫೋಕಸ್ ಮಾಡ್ಲೇಬೇಕು. ಅದೇ ಸರ್ ಹೇಳಿದ್ರಲ್ಲ, ಫಸ್ಟಿಗೆ ನೀವು ಯಾವಾಗ್ ಬೇಡ ಅಂತ ಕೂತ್ರೆ ಅದ್ ಬೇಡಾನೇ ಅನ್ಸುತ್ತ ಹೋಗುತ್ತೆ. ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಯಾವಾಗ ನಿಮ್ಗೆ ಕಷ್ಟ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಅದ್ರಲ್ಲಿ ಯಾಕಂದ್ರೆ ಮಾರ್ಕ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ನೋಡಿ ಎಲ್ಲಾ ನಮ್ ಟೀಚರ್ಸ್ಗಳು ನಾವಂತಲ್ಲ, ಸರ್ ರಮೇಶ್ ಸರ್ ಆಯ್ತು, ಈರಪ್ಪ ಸರ್ ಆಯ್ತು, ಈರಣ್ಣ ಸರ್ ಆಯ್ತು, ನಮ್ ಬದ್ರಿ ಸರ್ ಆಯ್ತು, ಎಲ್ಲರೂ ಎಫರ್ಟ್ ಮಾಡ್ತಾ ಇದಾರೆ. ಸೊ ದಯವಿಟ್ಟು ಎಲ್ಲರಿಗೂ ಇದೇ ತರ ಸಪೋರ್ಟ್ ಮಾಡ್ರಿ. ಡೈಲಿ ಕ್ಲಾಸ್ ಅಟೆಂಡ್ ಆಗಿ ನಾವ್ ಏನ್ ಹೇಳ್ತೇವೆ ಅಷ್ಟ್ ಇನ್ಪುಟ್ ನ ತಗೋರಿ. ಜಾಸ್ತಿ ಏನ್ ಮಾಡ್ಬೇಕಲ್ಲ, ಕೆಲವ್ರು ನೀವು ಇಲ್ಲೇ ಲೈವ್ ನಿದರ್ಶನ ಕೂಡ ಎಷ್ಟೋ ಜನ ಹೇಳಿದ್ರು, ಸರ್ ನಾವ್ ಏನು ಬುಕ್ಕನೇ ಓದಿಲ್ರಿ, ಕ್ಲಾಸ್ ನೋಡ್ಕೊಂಡ್ಬಿಟ್ಟು ಆರಾಮ್ TET ಓದೇವ್ ಅಂತ ಹೇಳಿದ್ರು. ಅದ್ ಆಕ್ಚುಲಿ ದಟ್ ಒನ್ ಇಸ್ ಏನಂತಾರ, ಅದು ಒಂದ್ ಒಳ್ಳೆ ಒಂದ್ ಹೆಮ್ಮೆ ಅನಿಸ್ತದೆ. ಯಾಕಪ್ಪ ಅಂದ್ರೆ ಜಸ್ಟ್ ಒಂದು ಆನ್ಲೈನ್ ಕ್ಲಾಸ್ ತಗೊಂಡ್ಬಿಟ್ಟು ಯಾವ್ದೇ ಬುಕ್ ಏನು ಓದನೆ ಎಕ್ಸಾಮಿನೇಷನ್ ಬರೋದಂತ ನಿದರ್ಶನಗಳು ನೀವು ಕಣ್ಣಾರ ನೋಡಿರಿ. ಸೊ ಅದರಿಂದ ನಮ್ಮ ಎಲ್ಲ ಟೀಮ್ಗೂ ಕೂಡ ನಾವು ಹೆಮ್ಮೆ ಪಡುವಂತ ವಿಷಯ. ಅದೇ ತರ ಎಲ್ಲರೂ ದಯವಿಟ್ಟು ಇನ್ನೂ ಈ ನೆಕ್ಸ್ಟ್ ಹೋಯ್ತಿಗೆಲ್ಲ ಮುಗೀತು, ಪ್ರೌಡ್ ಫೀಲ್ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, CET ಟಾರ್ಗೆಟ್ ಮಾಡೋಣ. ಇದ್ರ ಜೊತೆಗೆ ಎಲ್ಲರೂ ಯಾರ್ಯಾರು ಏನಾದಿರ್ಲ, ಯಾವ್ದು ವೀಕ್ ಪಾಯಿಂಟ್ ಅದೇ ಒಂದ್ ಲಿಸ್ಟ್ ಮಾಡ್ಕೊರಿ. ಸೊ ಮನುಷ್ಯನಿಗೆ ಯಾವಾಗ್ಲೂ ಸ್ಟ್ರಾಂಗ್ ಪಾಯಿಂಟ್, ವೀಕ್ ಪಾಯಿಂಟ್ ಗೊತ್ತೇ ಇರ್ಲೇಬೇಕು. ಸ್ಟ್ರಾಂಗ್ ಪಾಯಿಂಟ್ ನ ಬಿಡ್ರಿ, ವೀಕ್ ಪಾಯಿಂಟ್ ಯಾವ್ದು ಅದನ್ನ ಸ್ಟ್ರಾಂಗ್ ಮಾಡಕ್ ಟ್ರೈ ಮಾಡ್ಬೇಕು. ಸೊ ಅದೇ ತರ ಎಲ್ಲಾ ಯಾರ್ಯಾರು ಆಲ್ಮೋಸ್ಟ್ ಯಾರ್ಯಾರು ಜಾಯ್ನ್ ಆಗಿರಿ ಎಲ್ಲರಿಗೂ ಕಂಗ್ರಾಚುಲೇಷನ್. ಇದೇ ತರ ನಿಮ್ ಸ್ನೇಹಿತರು ಕೂಡ ಶೇರ್ ಮಾಡ್ರಿ. ಇದರಿಂದ ಎಲ್ಲರಿಗೂ ಸದುಪಯೋಗ ಆಗ್ಲಿ. ಎಲ್ಲರೂ ನಮ್ ರಮೇಶ್ ಅಕಾಡೆಮಿ ಯಾರಾದ್ ಬಂದಿರ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕಿರಣ್ ಅವ್ರು ನೀವು ಮಾತಾಡ್ತೀರಾ? ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ನಾ ಕಿರಣ್ ಅಂತ ಸರ್, ಗುಲ್ಬರ್ಗಾದಿಂದ. ಸರ್ ಫಸ್ಟ್ ಆಫ್ ಆಲ್ ನಾನು ನಿಮಗ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಾನು ಇವತ್ತಿನಿಂದಲ್ಲ ಸರ್, ಅನ್ ಅಕಾಡೆಮಿಯಿಂದನೂ ನಿಮ್ಗಾಗ್ಲಿ ಮತ್ತೆ ಈರಪ್ಪ ಸರ್ ಈಗ ಅಲ್ಲಿನಿಂದಾನೇ ಫಾಲೋ ಮಾಡ್ತಾ ಬರೋ ಸರ್ ನಾನು.
ನನಗೆ ಆದಷ್ಟು ಲಾಸ್ಟ್ ಟೈಮ್ ಎಲ್ಲ ಆನ್ಲೈನ್ ಕ್ಲಾಸ್ ಕೂಡಕ್ ಆಗಿಲ್ಲ ಸರ್. ನಾನು ಸಬ್ಸ್ಕ್ರಿಪ್ಷನ್ ತಗೊಂಡು ನಾನು ಆಫ್ಲೈನ್ ಅಲ್ಲೇ ಕೇಳ್ಕೊತಿದ್ದೆ ನಾನು ಜಾಬ್ ಮಾಡಕ್ಕೆ. ಈ ಸತಿ ಜಾಯಿನ್ ಆಗೀನಿ ಸರ್. ನಾನು 3 ಸತಿ ನನ್ನ ಸ್ಕೋರ್ ನಾನೇ ಬೀಟ್ ಮಾಡ್ಬೇಕಂತ ಹೇಳಿ 3 ಸತಿ TT ಸರ್. ಒಂದ್ ಸತಿ 105 100 ಆಯ್ತು, 105 105 ನಿಂದ 108, ಈ ಸತಿ 116 ಸರ್ ನಂದು. ಒಳ್ಳೆ ಸ್ಕೋರ್ ಮಾಡಿದ್ರಿ ಮೇಡಮ್. ಅದು ಖರೆ ಹೇಳ್ಬೇಕಂದ್ರೆ ಸರ್, ಇದು ನನ್ ಸ್ಕೋರ್ ಅಲ್ಲ ಸರ್, ಇದು ನಿಮ್ದೇ ಸರ್. ಇದು ನಾ ಬರೀ ನಿಮ್ ಕ್ಲಾಸ್ ಕೇಳಿದ್ವಿ ಸರ್ ಈ ಸತಿ ಆದ್ರೂ. ಇಲ್ಲ, ನೀವ್ ಅದನ್ನ ನಾವ್ ಹೇಳ್ತೇವಲ್ಲ, ನೀವು ಅಪಾಯಿಂಟ್ ಆದ್ರೆ ನೀವು ಎಷ್ಟು ಅಪಾಯಿಂಟ್ ಆಗಿರ್ತೀರಿ, ನಮ್ ಟೀಮ್ ಏನಂದ್ರ ಎಲ್ರು ನಾವೇ ಅಪಾಯಿಂಟ್ ಆದಷ್ಟು ಏನಪ್ಪ ಅಂದ್ರೆ ಖುಷಿ ಪಡ್ತೀವಿ ನಾವು. ಆಕ್ಚುಲಿ ನಾವು ಹಂಗೆ ಬರ್ತಾ ಇದ್, ನಾವ್ ಚೌಲ ಸರ್ ಆಗ್ಲಿ, ನಾವಾಗ್ಲಿ, ಹಿರಣ್ಣ ಸರ್, ಬದ್ರಿ ಸರ್, ಆಮೇಲೆ ವೆಂಕಟೇಶ್ ಸರ್ ಆಗ್ಲಿ, ಪ್ರಭು ಸರ್, ಎಷ್ಟು ಖುಷಿ ಆಗತ್ತಂದ್ರೆ ಈ ಸಲ TET ಬಾಳ ಚಲೋ ಆಗ್ಯಾರ ಅಂದ್ಕೊಳ್ಳ. ಸೊ ಹಂಗಾರ ಇದೊಂದು ಮಾಡೋಣ ಅಂತ ಎಲ್ರು ಮಾತಾಡ್ಕೊಂಡೆ ನಾವು ಮಾಡಿದ್ದೆ. ಅದಕ್ಕೆ ಏನಂದ್ರೆ ನಿಮ್ಮ ಯಶಸ್ಸೇ ನಮ್ ಯಶಸ್ಸು ಅಂತೀವಲ್ಲ, ಅದೇ ಆದ್ರೂ ಒಂದ್ ಬೇಜಾರ್ ಏನಾಗ್ಯದ ಅಂದ್ರೆ ಸರ್, ನಾನು ಇಷ್ಟು ಸ್ಕೋರ್ ಮಾಡ್ಲಿಕ್ಕೆ ನಂದು ಅಪಾಯಿಂಟ್ ಆಗ್ತಾ ಇಲ್ಲ ಸರ್. ನನ್ಗೆ ಅದೇ ಒಂದ್ ದೊಡ್ಡ ಕರಗ್ ಸರ್. ಈ ಸತಿ ಅಂತ ಆಗ್ತು ಅಂತ ಹೇಳಿ ಬಾಳ ಒಪ್ಪಿಟ್ಕೊಂಡು ಓದ್ಲಿಕತ್ತೀನಿ ಸರ್ ನಾನು ಈ ಸತಿ ಆದ್ರೂ. ಯಾಕಂದ್ರೆ ಈಗ ಎಲ್ಲರೂ ನನ್ ಸುತ್ತಿನವ್ರು ಏನಂತಾರ, ನೀ ಬರೀ TT ಮಾರ್ಕ್ಸ್ ಸ್ಕೋರ್ ಮಾಡಿ ಅಷ್ಟೇ ಜಾಬ್ ತಗೊಂಬದೇ, ನಿನ್ ಕೈಯಿಂದ ಆಗಂಗಿಲ್ಲ ಅನ್ನೋಂಗ್ ಮಾತಾಡ್ತಾರೆ ಸರ್ ನನ್ಗೆ. ಆಕ್ಚುಲಿ ಅವರಿಗೆ ನೀವು ಬಾಯಿಂದ ಉತ್ತರ ಕೊಡಕ್ ಹೋಗ್ರಿ ಮೇಡಮ್. ನೆಕ್ಸ್ಟ್ ಏನಂದ್ರೆ ಈಗೇನ್ ಬರ್ತದಲ್ಲ ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಂಡ ಅವ್ರಿಗೆ ಏನಂತ ನಿಮ್ ಕೃತಿ ಅಂದ್ರೆ ಏನಂತೇವಲ್ಲ, ಮೌಖಿಕವಾಗಿ ಅಲ್ಲದೆ ಕೃತಿಯಿಂದ ಏನಪ್ಪಾ ಅಂದ್ರೆ ಉತ್ತರ ಕೊಡ್ಬೇಕಂತ ಏನ್ ಸಾಧನೆ ಆಗತ್ತೆ ಅವ್ರ ಬಾಯಿ ಮುಚ್ಚಿಸ್ತದೆ ಸರ್. ಇಲ್ಲ ಸರ್, ನಾನು ಅಷ್ಟೇ ಅಂತ ಹೇಳಿ ಸರ್ ಈ ಸತಿ ಎಲ್ಲಾ ಬಿಟ್ಟು. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಾನು ನಮ್ಮ ಮನೆಯವ್ರ ಡ್ಯೂಟಿಗೆ ಹೋದ್ಮೇಲೆ ಡೋರ್ ಲಾಕ್ ಆದಕ್ಕೆ ನಾನು ಅವ್ರು ಬರುವಾಗೆ ತೆಗಿತೀನಿ ಸರ್. ಆ ಟೈಪು ಬೇಡಪ್ಪ, ಇದು ಈ ಸತಿ ಓದೇಬೇಕು, ಯಾರಿಗ ಏನು ಉತ್ತರ ಕೊಡೋದು ಬೇಡ. ನಾನು ಈ TET ಪಟ್ಟ ತೆಕ್ಕೋಬೇಕು, ಅಪಾಯಿಂಟ್ ಆಗ್ಬೇಕನ್ನ ಸರ್, ಅಷ್ಟೇ ನಂದು. ಅಲ್ಲ ಕಿರಂಜಿ, ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಈ ಮಾತನಾಡುವವರು ಇರ್ಲೇಬೇಕು. ಬಟ್ ಆ ಮಾತನಾಡೋರನ್ನ ಪ್ರತಿಯೊಬ್ರು ಇದಾರೆ, ನನಗೂ ಇದಾರೆ, ರಮೇಶ್ ಸರ್ಗೂ ಇದಾರೆ, ಇವ್ರು ಇರ್ತಾರೆ, ತಮಗೂ ಇದಾರೆ. ಆ ಮಾತನಾಡೋರನ್ನ ಹೇಗೆ ತಗೋತೀವಿ ಅನ್ನುವಂಥದ್ದು ನಮ್ಮ ಮುಂದಿನ ಸಾಧನೆಯನ್ನ ನಿರ್ಧರಿಸ್ತದೆ ಅನ್ನೋದಕ್ಕೆ ನಾನು ಸಿಂಪಲ್ ಆಗಿ ಹೇಳೋದು. ಹಾಗೆ ಮಾತನಾಡಿದ್ದನ್ನ ನೀವು ನಗನಗತಾ ಸ್ವೀಕರಿಸಿದ್ರೆ ನಿಮಗೆ ಯಶಸ್ಸು ದೊರೀತದೆ. ಅವ್ರು ಮಾತನಾಡಿದ್ದನ್ನ ಕೇಳಿ ನೀವೇನಾದ್ರೂ ಸಿಟ್ಟಾದ್ರೆ, ಟೆನ್ಷನ್ ಆದ್ರೆ, ಅವ್ರಿಗೆ ನೀವು ಏನು ಪ್ರತಿಕ್ರಿಯೆ ಆ ರೀತಿ ಒಳಗೆ ಸಿಟ್ಟಿನ ರೂಪದೊಳಗೆ ಕೊಡೋದಕ್ಕೆ ಹೋದ್ರೆ ಅದು ನಮ್ಮ ಸಾಧನೆಯನ್ನ ಹತ್ತಿಕ್ತದೆ. ಸೊ ಮಾತನಾಡಿದ್ದು ನಿಮ್ಗೆ ಒಳ್ಳೇದೇ ಅಂತ ತಿಳ್ಕೊಳ್ಳಿ. ನಾನು ಆಗ್ಲೇ ಹೇಳಿದ್ನಲ್ಲ, ನಗನಗತ ಅದನ್ನು ಸ್ವೀಕರಿಸಿ ನೀವು ಮಾಡಬೇಕಾದ ಕೆಲಸಗಳ ಕಡೆ ಗಮನ ಕೊಡ್ರಿ. ಖಂಡಿತವಾಗಿಯೂ ನಾನು ಆಗ್ಲೇ ಹೇಳಿದ್ನಲ್ಲ, ನಾವು ಸ್ವೀಟ್ ನಿಮಗ್ ಕೊಡ್ತೀವಿ, ನೀವು ಸ್ವೀಟ್ ಹೋದ ಅವ್ರಿಗೆ ಕೊಡ್ರಿ. ಅದು ಅದು ದಟ್ ಈಸ್ ದ ವೇ ಆಫ್ ಸೆಲೆಬ್ರೇಟಿಂಗ್ ಸಕ್ಸೆಸ್ ಅಂತ ಹೇಳ್ತೀವಿ ನಾವು. ಯಾರು ನಮ್ಮ ಬಗ್ಗೆ ಮಾತಾಡಿರ್ತಾರಲ್ಲ ಅವ್ರಿಗೆ ಸಿಹಿಯನ್ನು ಓದ್ ಕೊಟ್ಟು ನಮ್ಮ ಸಾಧನೆಯನ್ನ ನಾವು ಸೆಲೆಬ್ರೇಟ್ ಮಾಡಬೇಕು. ಆ ರೀತಿ ಮಾಡಿ. ನಿಮ್ ಜೊತೆಗೆ ರಮೇಶ್ ಅಕಾಡೆಮಿ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮಾತಾಡಿ ಮೇಡಮ್. ಸರ್, ನಾನು ಕೋಲಾರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ನಾಗವೇಣಿ BC ಅಂತ. ಸರ್, 2019 ಅಲ್ಲಿ ಫಸ್ಟ್ ಟೈಮ್ ಟೆಟ್ ಬರ್ದೆ ಸರ್. ಅದು 88 ಆಯ್ತು. ಯಾವುದೇ ಆನ್ಲೈನ್ ಕ್ಲಾಸಸ್ ನೋಡಿಲ್ಲ, ಜಸ್ಟ್ ನಾನು ಓದಿದ್ದಷ್ಟೇ. ಮತ್ತೆ 2024 ಅಲ್ಲಿ ಟೆಟ್ ಅಟೆಂಡ್ ಮಾಡಿದೆ. ಆ ಕ್ವಶನ್ ಪೇಪರ್ ನೋಡಿದ್ಮೇಲೆ ನನ್ನ ಮೇಲೆ ಕಾನ್ಫಿಡೆನ್ಸ್ ನನಗೋಯ್ತು ಸರ್. ಇನ್ ಮುಂದೆ ಬರೆಯೋದು ಬೇಡ, ಪಾಸ್ ಆಗೋದು ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಮತ್ತೆ ಯಾವುದೋ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ನಿಮ್ ವಿಡಿಯೋ ನೋಡಿದೆ. ಅವಾಗ ನೀವು ಇದು ಡಿಸೆಂಬರ್ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ನೀವು ರಾಜ್ಯ ಮಟ್ಟದ ಟೆಟ್ ಮಾದರಿ ಟೆಸ್ಟ್ ಮಾಡ್ತಾ ಇದ್ರು. ಸೊ ಅದನ್ನ ಅನೌನ್ಸ್ ಮಾಡಿದ್ರು ಅವತ್ತು. ಸೊ ನಾನು ಬರೆಯೋಣ ನೋಡೋಣ ಅಂತ ಫಸ್ಟ್ ಬರ್ದೆ. ಚೆನ್ನಾಗಿತ್ತು. ನಂದು 98 ಏನೋ ಆಗಿತ್ತು. ಮತ್ತೆ ನಿಮ್ಮ ಆಪ್ಗೆ ಜಾಯಿನ್ ಆದೆ. ತುಂಬಾ ಚೆನ್ನಾಗಿತ್ತು ಸರ್. ನಂಗೆ ಫಸ್ಟ್ ಅಲ್ಲಿ ಏನು ಅರ್ಥ ಆಗ್ತಾ ಇರ್ಲಿಲ್ಲ. ನಾನು ಏನ್ ಓದ್ತಾ ಇದ್ದೀನೋ, ನಾನು ಎಷ್ಟು ಮಾತ್ರ ಇಂಪ್ರೂವ್ ಆಗ್ತಾ ಇದೀನೋ ಗೊತ್ತಾಗ್ತಾ ಇಲ್ಲ. ಮತ್ತೆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಬರೋ ಸ್ಟಾರ್ಟ್ ಆಯ್ತು. ಸೊ ಒಳ್ಳೆ ಸ್ಕೋರಿಂಗು ಆಯ್ತು. ಲಾಸ್ಟ್ ಟೈಮು ನಂದು 110 ಆಗಿದೆ. ಸೈಕಾಲಜಿ 28 ಆಗಿದೆ ಸರ್. ಮತ್ತೆ ಸೋಷಿಯಲ್ ಕೂಡ ಎಷ್ಟು 58 ಏನೋ ಆಗಿದೆ ಸರ್. ಬಟ್ ಒಳ್ಳೆ ಇದು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕಡಿಮೆ ಆಯ್ತು. 110 ಆಯ್ತು ಸರ್. ತುಂಬಾ ಥ್ಯಾಂಕ್ಸ್. ನನಗೆ ಕಾನ್ಫಿಡೆನ್ಸೇ ಇರ್ಲಿಲ್ಲ ಇನ್ ಮುಂದೆ ಬರೆಯೋದು ಬೇಡ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ. ಇವಾಗ ನನ್ ಕಾನ್ಫಿಡೆನ್ಸ್ ಬಂದಿದೆ. GPSTR ಪ್ಲಸ್ HSTR ಕಾಂಬಿನೇಷನ್ ತಗೊಂಡಿದ್ದೀನಿ. ಸೊ ನಂಗೆ ಇವಾಗ ಸ್ವಲ್ಪ ಆದ್ರೂ ಕಾನ್ಫಿಡೆನ್ಸ್ ಇದೆ ಸರ್, ಮಾಡ್ತೀನಿ ಮುಂದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೆಲ್ಲ
ನಾಗವೇಣಿ ಮೇಡಮ್, ಅವಶ್ಯವಾಗಿ ನೀವು ಏನು ಮಾತಾಡಿದ್ರಿ ಬಹಳ ಆಕ್ಚುಲಿ ಖುಷಿ ಆಯ್ತು. ಒಂದ್ ನಿಮಿಷ ಮೇಡಮ್. ಸೊ ಯಾಕಂತಂದ್ರೆ ಒಳ್ಳೆ ಸ್ಕೋರ್ ಮಾಡಿದ್ರಿ 110 ಅಂತಂದ್ರೆ ಡೆಫಿನೆಟ್ಲಿ ನೀವು ಏನಾದ್ರು ಅಪಾಯಿಂಟ್ ಆಗೇ ಆಗ್ತೀರಿ. ಸೊ ಡೈಲಿ ಏನಂದ್ರೆ ಕ್ಲಾಸಸ್ ಏನ್ ಸಿಗ್ತಾವ ಅವುಗಳನ್ನ ನೋಡ್ತಾ ಬನ್ರಿ, ಜೊತೆಗೆ ವರ್ಕೌಟ್ ಮಾಡ್ತಾ ಬನ್ರಿ. ಪಕ್ಕ ಏನಂದ್ರೆ ಆಗತ್ ಮೇಡಮ್ ಈ ಸಲ. ಬಹಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಅನುರಾಧ ಮೇಡಮ್ ಮಾತಾಡಿ ಮೇಡಮ್. ಸರ್ ನಮಸ್ತೆ ಸರ್ ಎಲ್ಲರಿಗೂ. ನಮಸ್ತೆ ಮೇಡಮ್ ಮಾತಾಡಿ. ಸರ್ ನಾನಂತೂ ಮೊದ್ಲು ಇದೇ ಫಸ್ಟ್ ಸರಿ ಸರ್ ನಾ ನೋಡಿದ್ದು ನಿಮ್ ಕ್ಲಾಸು. TET ಅಲ್ಲಿ ನನ್ ಗೊತ್ತಿರ್ಲಿಲ್ಲ ಸರ್ ರಮೇಶ್ ಅಕಾಡೆಮಿ ಇದೆ ಅಂತ. ಆದ್ರೆ TET ಆದ್ಮೇಲೆ ನಾನ್ 2007ರಲ್ಲೇ TET ಪಾಸ್ ಮಾಡ್ಕೊಂಡಿದೀನಿ ಸರ್. ಆದ್ರೆ ಈಗ ನಿಮ್ದು ಕ್ಲಾಸ್ಗಳನ್ನ ನೋಡಿ ನಾ ಈ ಸರಿ ತುಂಬಾ ಆಸೆ ಭರವಸೆಲಿಂದ ನಿಮ್ ಕ್ಲಾಸಿಗೆ ಜಾಯಿನ್ ಆಗೀನ್ರಿ ಸರ್ ನಾನು. ಓಕೆ ಮೇಡಮ್. ನಮ್ದು ಹೈದರಾಬಾದ್ ಕರ್ನಾಟಕ ಭಾಗ ರೀ, ಗುಲ್ಬರ್ಗ ರೀ ಸರ್ ನಮ್ದು. ಓಕೆ ರೀ. ನಾನ್ ತುಂಬಾ ಆಸೆ ಭರವಸೆ ಇಟ್ಕೊಂಡಿದೀನಿ. ಎಲ್ಲಾರ ಮಾತ್ ಕೇಳ ನನಗೆ ಈಗ ಬಹಳಷ್ಟು ಖುಷಿ ಆಲತ್ತದ. ನಾ ಕರೆಕ್ಟ್ ಚಾಯ್ಸ್ ಮಾಡ್ಕೊಂಡಿದೀನಿ ಅಂತ ಅನ್ಸ್ಲತ್ತದ್ರಿ ಸರ್ ನನಗೆ. ಬಟ್ ನೀವು ಈ ಕ್ಲಾಸ್ ಕೇಳ್ತಿದ್ರಲ್ಲ, ನಿಮ್ಗೆ ಹೆಂಗ್ ಅನಿಸ್ತಿದೆ ಮೇಡಮ್? ಹಾ ರೀ ಸರ್, ಕೇಳತ್ತೀನ್ರಿ ಸರ್. ಅದೇ ರೀತಿ ನಾವ್ ಓದ್ಲತ್ತೀನ್ ಬಾಳ್ ಚಂದ ಅರ್ಥ ಆಲತ್ತದ್ರಿ ಸರ್. ಎಲ್ಲಾ ಕ್ಲಾಸ್ಗಳನ್ನು ಸ್ವಲ್ಪನು ಬಿಡ್ಲಾರ್ದೆ ಅದ್ರ ಜೊತೆ ನಾನು ಗೆಸ್ಟ್ ಟೀಚರ್ ಆಗಿ ವರ್ಕ್ನು ಮಾಡ್ತೀನ್ರಿ ಸರ್. ಮನೆಗ್ನು ಬಾಳ ಕೆಲ್ಸ ಇದೆ. ಅದ್ರ ನಡು ಯಾವ್ದು ಸಿಲೆಬಸ್ ನ ನೀವ್ ಹೇಳುವಂತ ಎಲ್ಲಾ ಪಾಠಗಳು ಒಟ್ಟೆ ಹಿಂದ್ ಬೀಳಲಾರ್ದೆ ಕನ್ಸಿಸ್ಟೆಂಟಿಯಾಗಿ ಓದ್ಕೋತಾ ಹೋಗ್ತಾ ಇದೀನ್ರಿ ಸರ್. ಒಳ್ಳೇದ್ ಮೇಡಮ್. ನೀವು ಜಾಕ್ಪೋ ಟೈಮ್ ಅಂತ ಯಾಕಂದ್ರೆ ನೀವು ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ರಿ. ಪಕ್ಕ ಏನಂದ್ರೆ ಆಯ್ತ್ರಿ ಸರ್. ನಿಮ್ ಮೇಲೆ ಬಹಳ ಭರವಸೆ ಇಟ್ಕೊಂಡ್ ಬಂದೀವ್ರಿ ಸರ್. ಆ ಭರವಸೆಯನ್ನ ಈಡೇರಿಸ್ಬೇಕ್ರಿ ಸರ್ ನೀವು. ಆ ಜವಾಬ್ದಾರಿ ಐತಿ ನಮ್ ಕಡೆ. ಆ ಕೆಲಸ ನಾವಂತೂ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಒಂಚೂರು ಏನಾದ್ರ ಚೆನ್ನಾಗಿ ಎಫರ್ಟ್ ಆಗ್ತಾ ಬಂದ್ರೆ ಮೇಡಮ್. ಆಯ್ತ್ರಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ರೀ ಸರ್. ಥ್ಯಾಂಕ್ ಯು. ಬದ್ರಿ ಸರ್, ಲಾಸ್ಟ್ 1 ನಿಮಿಷ ನೀವು ಮಾತಾಡಿ ಸರ್. ಹಲೋ ಸರ್. ಬದ್ರಿ ಸರ್ ಇಲ್ಲ? ಎಸ್ ಸರ್. ಹಲೋ. ಹಾ ಸರ್, ಹೇಳಿ ಸರ್, ಮಾತಾಡಿ. ಎಲ್ಲರಿಗೂ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ನಮ್ಮ ಸ್ಪರ್ಧಾ ಕನಸು ಮತ್ತೆ ರಮೇಶ್ ಅಕಾಡೆಮಿ ವತಿಯಿಂದ ಬಹಳಷ್ಟು ಕ್ಲಾಸಸ್ ಫ್ರೀ ಕಂಟೆಂಟ್ ಅನ್ನ ಬಹಳಷ್ಟು ಯೂಟ್ಯೂಬ್ ಅಲ್ಲಿ ಸಿಗ್ತಾ ಹೋಗಿತ್ತು. ಅದ್ರ ಜೊತೆಗೆ ಆ್ಯಪ್ ಇಂದ ಕೂಡ ಬಹಳಷ್ಟು ಜನ ಈ ಸಲ TET ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಇದೊಂದು ಜಸ್ಟ್ ಎಲಿಜಿಬಲ್ ಕ್ರೈಟೀರಿಯಾ. ನಾವು ನೆಕ್ಸ್ಟ್ ಹಂತಕ್ಕೆ ಬಂದಿದೀವಿ ಅಂತೇಳಿ. ಈಗ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಈಗ ಜಸ್ಟ್ ಮೇಡಮ್ ಅವ್ರು ಮಾತಾಡ್ತಾ ಇದ್ರು, ಕಿರಣ್ ಮೇಡಮ್ ಅಂತೇಳಿ. ನಮ್ದು ಬರೀ TET ಬರೀತಾ ಇದಾರೆ, TET ಅಷ್ಟೇ ಅಂತ ಹೇಳ್ತಾ ಇದಾರೆ. ಬಟ್ ಯಾರಿಗೆ ಅವೇರ್ನೆಸ್ ಇದೆ, ಸರ್ಕಾರದ ಮಟ್ಟದಲ್ಲಿ ಏನೇನು ಆಗ್ತಾ ಇದೆ ಬೆಳವಣಿಗೆಗಳು ಅಂತಕ್ಕಂಥದ್ದು ಅವೇರ್ನೆಸ್ ಇದ್ರೆ ಆತರ ಮಾತಾಡಲ್ಲ ಯಾರು. ಯಾಕಂದ್ರೆ ನೇಮಕಾತಿಗಳಂತಕ್ಕಂಥದ್ದು ಸರಿಯಾದ ಟೈಮ್ಗಾದ್ರೆ ಹೋಗ್ತಾ ಇದ್ದಾರೆ. ಈಗ ನೀವು ರೀಸೆಂಟ್ ಆಗಿ ನ್ಯೂಸ್ ಪೇಪರ್ ನೋಡಿರ್ಬೋದು, ಬಹಳಷ್ಟು ಜನ TET ಕ್ವಾಲಿಫೈಡ್ ಆಗಿದ್ದಾರೆ. ಅದರಲ್ಲಿ ಕೆಲವು ಇಷ್ಟೇ ಪರ್ಸೆಂಟ್ ಮಾತ್ರ ಸರ್ಕಾರಿ ಕೆಲಸ ತಗೊಂಡಿರೋದು. ಆದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಚರ್ಚೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಅಂತಂದ್ರೆ 1-2 ವರ್ಷ TET ನಿಲ್ಲಿಸ್ಬಿಡೋಣ ಅನ್ನೋ ಚರ್ಚೆಗಳು ನಡೀತಾ ಇದಾವೆ. ಬಟ್ ಅದ್ ಬಿಡಿ, ಆ ಒಂದು ನೇಮಕಾತಿಗಳು ಕರೆಕ್ಟ್ ಆಗಿ ಸರಿಯಾಗಿ ಟೈಮ್ಗೆ ಆಗಿದ್ರೆ ಯಾರು ಕೂಡ ಈ ತರ ಉಳ್ಕೊಳ್ತಿರಲಿಲ್ಲ. ಎಲ್ಲರೂ ಕೂಡ ಗೆಟಿನ್ ಆಗ್ತಾ ಇದ್ರು. ಅದ್ರಿಂದ ಏನು ಬೇಜಾರಾಗಕ್ಕೆ ಹೋಗ್ಬೇಡಿ. ನೇಮಕಾತಿಗಳು ಕರೆಕ್ಟ್ ಆಗಾದ್ರೆ ಯಾರೆಲ್ಲ TET ಕ್ಲಿಯರ್ ಮಾಡ್ಕೊಂಡಿದೀವಿ, ಒಳ್ಳೆ ಸ್ಕೋರ್ ಆಗಿದೆ, ಎಲ್ಲರೂ ಕೂಡ ಒಳಗಡೆ ಹೋಗ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದಿನ ನಿಮ್ಮ ಪ್ರಿಪ್ರೇಷನ್ಗೆ ಏನೇನು ಬೇಕು ಎಲ್ಲ ನಮ್ಮ ರಮೇಶ್ ಅಕಾಡೆಮಿ ವತಿಯಿಂದ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ನಾವು ನೆಕ್ಸ್ಟ್ ಹಂತಕ್ಕೆ ಇನ್ನೂ ಸ್ವಲ್ಪ ನಮ್ಮ ಪ್ರಿಪರೇಷನ್ಗೆ ಸ್ಪೀಡ್ ಅಪ್ ಕೊಡೋಣ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಶ್ರೀಶೈಲ್ ಮಾತಾಡಿ ಸರ್. ಶ್ರೀಶೈಲ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ಸರ್ ತಮ್ಮ ಕ್ಲಾಸ್ಗಳಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಹಾ ಸರ್, ಮಾತಾಡಿ ಸರ್. ತಾವು ಅಣ್ಣ ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾ ಇದ್ರಲ್ಲ ಸರ್? ಹಾ ಸರ್. ಅವಾಗಿಂದಾನು ಫಾಲೋವರ್ ಸರ್ ತಮ್ಮದು? ಹಾ ಸರ್. ನಾನು ಶ್ರೀಶೈಲ್ ಸರ್, ಬ್ಲೈಂಡ್ ಸರ್ ನಾನು. ಇಲ್ಲಿ ಒಂದೇ ನಿಮಿಷ ಸರ್, ಉಳಿದವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಶ್ರೀಶೈಲ್ ಮುಟ್ನಾಳ್ ಅಂತೇಳಿ ಅವರು ಆಕ್ಚುಲಿ ನಮ್ಮ ಅನ್ ಅಕಾಡೆಮಿ ಫಾಲೋವರ್. ಈವನ್ ಸ್ಪರ್ಧಾ ಕನ್ಸೊಳಗೂ ಜಾಯ್ನ್ ಆಗಿದ್ರು. ಅವ್ರು ಆಕ್ಚುಲಿ ಬ್ಲೈಂಡ್. ಅವ್ರು ಆಕ್ಚುಲಿ ಏನಂದ್ರೆ ಕ್ಲಾಸಸ್ ಗಳನ್ನ ಕೇಳ್ಬಿಟ್ಟೆ ನೆನಪಂದ್ರೆ ಈ ಸಲ ಒಳ್ಳೆ ಸ್ಕೋರ್ ಮಾಡಿದ್ರೆ. ನಿಜಕ್ಕೂ ನಾವೇನಂದ್ರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಡೆಫಿನೆಟ್ಲಿ ಕೀ ಆನ್ಸರ್ ಮೇಲೆ 104 ಆಗಿತ್ತು ಸರ್. ತಮಗೆ ಹೇಳಿದ್ನಲ್ಲ ಸರ್ ನಾನು. ಹಾ ಸರ್. ಅದು ಫೈನಲ್ ರಿಸಲ್ಟ್ ಬಂದ್ಮೇಲೆ 105 ಆಯ್ತು ಸರ್. ಒಳ್ಳೆ ಸರ್, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಎಲ್ಲಾ ಸರ್ಗಳಿಗೂ ತುಂಬಾ ಥ್ಯಾಂಕ್ಸ್ ಸರ್. ತಮ್ಮ ಎಲ್ಲಾ ಕ್ಲಾಸ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ಸರ್. ರಮೇಶ್ ಅಕಾಡೆಮಿ ಆಪ್ ನಲ್ಲಿ ಸರ್. ಹಾ ಸರ್. ತುಂಬಾ ಚೆನ್ನಾಗಿ ಎಲ್ಲಾ ಕಂಟೆಂಟ್ ಎಲ್ಲ ಅರ್ಥ ಆಗ್ತಾ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್ ಎಲ್ಲರಿಗೂ, ಎಲ್ಲಾ ಸರ್ಗಳಿಗೂ ಸರ್. ಆಲ್ ದ ಬೆಸ್ಟ್ ಶ್ರೀಶೈಲ್. ಫಸ್ಟ್ TET 83 ಆಗಿತ್ತು ಸರ್ ನಂದು.
ಹಾ ಸರ್. ಇದು 105 ಆಗಿತ್ತು ಸರ್. ಈ ಸಲ 105 ಅಡ್ಡಿಲ್ಲ ಸರ್, ಚಲೋ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಸರ್. ತಮ್ಮ ಕ್ಲಾಸ್ಗಳು ಎಲ್ಲ ಚೆನ್ನಾಗಿ ಬರ್ತಾ ಇದಾವೆ. ತುಂಬಾ ಥ್ಯಾಂಕ್ಸ್. ಎಷ್ಟು ಹೇಳಿದ್ರು ಕಡಿಮೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ ಸರ್. ಲಾಸ್ಟಿಗೆ ಹಲೋ ಸರ್, ನಮಸ್ತೆ. ಹೇಳಿ ಸರ್, ಹೇಳಿ. ಸರ್, ನನ್ನ ಹೆಸರು ತಿಪ್ಪೇರುದ್ರ ಅಂತ. ನಾನು ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ ವಿಭಾಗದಿಂದ ಸರ್ ಮಾತಾಡ್ತಿರೋದು. ಮಾತಾಡಿ ಸರ್. ಸರ್, ಮೊದಲೇದಾಗಿ ನಾನು ಈ ಒಂದು ರಮೇಶ್ ಅಕಾಡೆಮಿಯ ಒಂದು ಎಲ್ಲಾ ಗುರು ಹಿರಿಯರಿಗೂ ನನ್ನ ನಮಸ್ಕಾರ ಅಂತ ಹೇಳ್ತಾ, ನನಗೆ TET ಅಲ್ಲಿ ಸ್ವಲ್ಪ 94 ಸ್ಕೋರ್ ಬಂತು ಸರ್. ನಾನು ಪೇಪರ್ 2 ಎಲಿಜಿಬಲ್ ಆಗಿದ್ದೀನಿ GPSR HSTR ಗೆ. ಅದೇನೇ ಆದ್ರೂ ನಿಮ್ಮ ಒಂದು ಕೊಡುಗೆ ಸರ್, ನಿಮ್ಮೆಲ್ಲ ಗುರು ಹಿರಿಯರ ಮಾರ್ಗದರ್ಶನ ಅಂತ ಕಂಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಸರ್, ನನಗೆ ಈ ರಮೇಶ್ ಅಕಾಡೆಮಿ ಆ್ಯಪ್ ಮತ್ತೆ ನೀವು ಮಾಡ್ತಕ್ಕಂಥ ಎಲ್ಲಾ ಕ್ಲಾಸ್ಗಳಾಗಿರ್ಬೋದು, ಮತ್ತೆ ಕ್ಲಾಸ್ನ ಮಧ್ಯ ಭಾಗ ನೀವು ಕ್ವಶನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಹಾಗೆ ನೀವು ಟೆಸ್ಟ್ ಸೀರೀಸ್ಗಳನ್ನ ಹಾಕಿರ್ತಕ್ಕಂಥದ್ದು ನಮಗೆ ತುಂಬಾ ಉಪಯುಕ್ತ ಆಗಿದೆ ಸರ್. ಇದೆಲ್ಲದಕ್ಕೂ ನನಗೆ ಸಜೆಷನ್ ಕೊಟ್ಟಿದ್ದು ನನ್ನ ಫ್ರೆಂಡ್ ಸುಮಿಯಾ ಅಂತ ಇದ್ದಾಳೆ ಸರ್, ನಮ್ಮ ಊರಿನವ್ರೆ. ಸೊ ನಾನು ಅವ್ರಿಗೂ ಹಾಗೂ ನಿಮಗೂ ಮತ್ತೆ ಈರಪ್ಪ ಸರ್ಗೂ ಎಲ್ಲಾ ಒಂದು ಗುರಿಯರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಎಸ್ ಸರ್, ಲಾಸ್ಟಿಗೆ ಪ್ರಭು ಸರ್ ಮಾತಾಡಿದ್ರು ಸರ್. ಲಾಸ್ಟಿಗೆ ಒಂದೊಂದು ನಿಮಿಷ ಒಂದೊಂದು ಮಾತು ಇದ್ರ ಮಾತು ನಾವು ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಡೋಣ ಅಂತ. ಮಹೇಶ್ ಸರ್ ಮಾತಾಡ್ತೀರಿ? ಹಲೋ ಸರ್, ನಮಸ್ತೆ. ಮಾತಾಡಿ ಸರ್. ಸರ್, ಧನ್ಯವಾದ ಸರ್ ನಿಮ್ಗೆಲ್ಲ ರಮೇಶ್ ಅಕಾಡೆಮಿ ಸರ್. ಸರ್, ಸೌಂಡ್ ಸ್ವಲ್ಪ ಕಡಿಮೆ ಇದೆ ಸರ್. ಅದೇ ಸರ್, ನಾನು ಸರ್ ಬಸವ ಕಲ್ಯಾಣದಿಂದ ಮಾತಾಡ್ತಾರೆ ಸರ್, ಬೀದರ್ ಜಿಲ್ಲೆ. ಹಾ ಸರ್. ಅದೇ ಸರ್, ನಾನು ನಿಮ್ದು ಅಕಾಡೆಮಿ ಇವಾಗೆ ಪರ್ಚೇಸ್ ಮಾಡಿದ್ವಿ ಸರ್. ಕನಸು ಅಕಾಡೆಮಿ ನೋಡ್ತಾ ಇದ್ದೆ ಸರ್. ಅದಾದ ಗೆಳೆಯ ಸರ್ ರಮೇಶ್ ಹೇಳಿದ್ದು ಸರ್, ರಮೇಶ್ ಅಕಾಡೆಮಿ ಅಂತ ಹಿಂಗ ಐತಿ ಅಂತ ಸರ್. ಓಕೆ ಸರ್. ಸರ್ 2014ರಿಂದ TET ಸ್ಟಾರ್ಟ್ ಆಗಿ ನಿಂತು ಸರ್. ನಾನು ಮೊದಲನೇ TET ಸರ್ ಅವಾಗ ಸ್ಕೋರ್ ಮಾಡ್ಲಾಗ್ಲಿಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ತಗೊಂಡಿದ್ದೆ ಸರ್. ಹಿಂದಿ ತಗೊಂಡು ಮತ್ತೆ 2015 ಎಂಟ್ಕೊಂಡು ಸರ್ ಪಾಸ್ ಆಗಿದ್ದೀನಿ ಸರ್. ಸರ್ ಸ್ಕೋರ್ ಮಾಡಿ ಸರಿ 102 ಆಗಿದೆ ಸರ್ ನಿಮ್ ಎಲ್ಲ ಕ್ಲಾಸ್ ನೋಡಿ. ಸರಿ 92, 96 ಪ್ಲಸ್ ಈ ಸರಿ 102 ಆಗಿದೆ ಸರ್. ಏನ್ ಸರ್, ಮೊದ್ಲೇ ಕನಸಿನ ಆಸೆ ಅಂದ್ರೆ ಸರ್, ನಾವು B.Ed ಮುಗಿಸಿದ ನಂತರ ಸರ್ ನಾವು ಮಧ್ಯದಲ್ಲಿ ಏನು ಮಾಡಿಲ್ಲ ಸರ್. ಮತ್ತೆ BA ಮುಗಿಸ್ಕೊಂಡು ಸರ್ 2-3 ವರ್ಷ ಆದ ನಂತರ. ಮತ್ತೆ ಸರ್ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡಿ ಮತ್ತೆ PSCR ನಾನ್ HK ಭಾಗದಲ್ಲಿ ಬಿಡ್ತಾವಂತ ತಿಳ್ಕೊಂಡು ಮತ್ತೆ ಪ್ರಯತ್ನ ಮಾಡ್ತಿದ್ದೇವೆ ಸರ್. ಇವಾಗ ಪೂರ್ತಿ ಬೇಕು ಸರ್. ಓಕೆ ಸರ್. ಆಗತ್ತೆ ಮಹೇಶ್ ಅವರೇ, ಈ ಸಲ ಆಗತ್ತೆ. ನಿಮಗೆಲ್ಲ ದೊಡ್ಡ ಅವಕಾಶ ಅದಾವ ಕಲ್ಯಾಣ ಕರ್ನಾಟಕ ಭಾಗದವ್ರಿಗೆ. ಅಫ್ಕೋರ್ಸ್ ಉಳಿದವ್ರಿಗೂ ಕೂಡ ಶಿಕ್ಷಕರ ನೇಮಕಾತಿನೇ ಅತಿ ದೊಡ್ಡ ನೇಮಕಾತಿ ಕರ್ನಾಟಕದಲ್ಲಿ, ಹೌದಲ್ಲ? 2013ರಿಂದ 1-2 ವರ್ಷ ಟೀಚಿಂಗ್ ಫೀಲ್ಡ್, ಮತ್ತೆ 2 ವರ್ಷ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡಿ ಮತ್ತೆ ಬೇರೆ ಫೀಲ್ಡ್ ಮತ್ತೆ ಈ ಫೀಲ್ಡಿಗೆ ಬಂದಿದ್ದೇವೆ ಸರ್ ಇವಾಗ. ನಥಿಂಗ್ ರಾಂಗ್, ಇಟ್ ಹ್ಯಾಪನ್ಸ್ ಇನ್ ಲೈಫ್. ಇದನ್ನ ಇವಾಗ ಸೀರಿಯಸ್ ತಗೊಳ್ಳಿ, ಖಂಡಿತವಾಗಿ ನೀವು ಆಯ್ಕೆ ಆಗ್ತೀರಿ. ಓಕೆ. 2022 GPSR ಕೂಡ ಬರ್ದೇವು ಸರ್. 70 ಅಗ್ರಿಗೇಟ್ ಆಗಿಲ್ಲ. ಈ ಸಲ ಎಫರ್ಟ್ ಹಾಕ್ರಿ ಸರ್ ಆದಷ್ಟು. ಏನಾದ್ರು ಲಾಸ್ಟ್ ಇದು ಅನ್ಕೋಬೇಕು, ಇದೇ ಲಾಸ್ಟ್ ಅವಕಾಶ. ಸೊ ಅನ್ಕೊಂಡು ಎಫರ್ಟ್ ಹಾಕ್ತಾ ಬಂದ್ರೆ ಸರ್ ಡೆಫಿನೆಟ್ಲಿ ಆಗತ್ತ. ನಮ್ ಕಡೆನೂ ಏನೈತಿ, ನಾವು ಟೀಮ್ ಅಂತಂದ್ರೆ ಮಾಡ್ತಾ ಬರ್ತೇವೆ. ಇವನ್ ಟೆಸ್ಟ್ ಕೊಡ್ತಾ ಇದೀವಿ PST ಗೆ, ಅದು ವೀಕ್ಲಿ ಟೆಸ್ಟ್ ಇರ್ತದೆ. ಸೊ ಯೂಟ್ಯೂಬ್ ಕ್ಲಾಸ್ ಕೊಡಕತ್ತೀವಿ. ಆಮೇಲೆ ನಮ್ಮ ಎಲ್ಲ ಎಜುಕೇಟರ್ಸ್ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕಂಡು ಕೊಡಕ್ ಪ್ರಯತ್ನ ಪಡ್ತೀವಿ. ನಾನು ಕಳೆದ ಒಂದು ವಾರ ಕ್ಲಾಸ್ ಕೊಡ್ತೀನಿ ಸರ್. ರೆಗ್ಯುಲರ್ ಆಗಿ ಕ್ಲಾಸ್ ಇದೇ ಕಂಟಿನ್ಯೂ ಮಾಡಿದ್ರೆ ಸರ್ ನಮ್ ಸಕ್ಸಸ್ ದಾರಿ ಮುಟ್ಬೋದು ಅಂತ ಅನ್ಸ್ತೇವೆ. ಅವಶ್ಯವಾಗಿ ಸರ್, ಹಾಗೆ ಕಂಟಿನ್ಯೂ ಕೊಡ್ತಾ ಬರ್ತೇವೆ ನಾವು. ಅದಕ್ಕೆ ಸರ್ ಈ ಉತ್ಸಾಹ ಎಲ್ಲೂ ನಿಮ್ದು ಇದು ಆಗ್ಬಾರ್ದು ಸರ್. ಡೆಫಿನೆಟ್ಲಿ ಆಗಲ್ಲ ಸರ್. ಯಾಕಂದ್ರೆ ನಿಮ್ಮನ್ನ ಭರವಸೆ ಇಟ್ಕೊಂಡು ಸರ್ ನಾವು ನಿಮ್ದು ಏನಂದ್ರೆ ಆ್ಯಪ್ ಪರ್ಚೇಸ್ ಮಾಡಿದೇವೆ ಸರ್, ಅದಕ್ಕೆ ಹೇಳ್ತಿರೋದು ಸರ್. ಅವಶ್ಯವಾಗಿ. ಈಗ ನೋಡಿದ್ರಲ್ಲ ನಾವು ಅಂದ್ರೆ ಈಗ ನೀವು ಎಷ್ಟು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮೇಲೆ ನಾವು ಒಬ್ಬರೇ ಅಲ್ಲ, ನಮ್ಮ ಎಜುಕೇಟರ್ಸ್ ಎಲ್ಲ ಅಂತಂದ್ರೆ ಎವ್ರಿ ಡೇ ನಿಮ್ ಕ್ಲಾಸಸ್ ಮಾಡ್ಬೇಕು. ಒಂದ್ ದಿನ ನಾವು ಮಿಸ್ ಮಾಡಂಗಿಲ್ಲ. ನೋಡ್ತಿರಿ, ಈವನ್ ಸಂಡೇ ಆದ್ರೂ ಕೂಡ ನಾವು ಕೆಲವೊಂದಿಷ್ಟು ಅಷ್ಟೇ ತೆಗೆದು ಉಳ್ಕಿದ್ದೆಲ್ಲ ತಗೊಂತಿರ್ತೀವಿ. ಸೊ ಎಲ್ಲಾ ಎಜುಕೇಟರ್ಸ್ ಹೆಂಗ್ ವರ್ಕ್ ಮಾಡ್ತಾರೆ ಅಂತ ನಮ್ ಕಡೆ 12 ತನಕ ರಾತ್ರಿ ಎಲ್ಲ ಸ್ಲೈಡ್ಸ್ ಎಲ್ಲ ನಿಮ್ಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಕಂಟೆಂಟ್ ರೆಡಿ ಮಾಡ್ಕೊಂಡು ಏನಪ್ಪ ಅಂದ್ರ ತಗೊಂಡ್ಬರ್ತಿರ್ತಾರೆ. ಸೊ ಯಾಕಂದ್ರ ಒಂದು ಗಳಿಗೆ ಕಳ್ಕೊಂಡ ಅವಕಾಶ ಮತ್ ಸಿಗಂಗಿಲ್ಲ. ಸೊ ಅದಕ್ಕಾಗಿ ಅದ ಅವಕಾಶ ಎಲ್ಲೂ ಕಳ್ಕೊಂಡಬಾರದು ಅಂತ ಹೇಳಿ ಇಷ್ಟು ಪ್ರಯತ್ನ ಅಂತ ಆಗ್ತಾ ಇರ್ತದೆ ಸರ್. ಯಾಕಂದ್ರೆ ನಾವು ಕಡಿಮೆ ದುಡ್ಡಲ್ಲಿ ಎಷ್ಟು ಒಳ್ಳೆ ಕ್ಲಾಸ್ ಕೊಡ್ತಾರ ನಾವು ಅನ್ಕೊಂಡಿದ್ವಿ ಸರ್. ಎಲ್ಲೋ ಡೆಮೋ ಒಂದೊಂದು ಕ್ಲಾಸ್ ಕೊಟ್ಟು ಮತ್ತೆ ಬಿಟ್ಟು ಮತ್ತೆ ಮರುದಿವಸ ಕೊಡ್ತಾರ ಅಂತ ತಿಳ್ಕೊಂಡಿದ್ದೇವೆ ಸರ್. ಬಟ್ ಎಲ್ಲ ತಿಳ್ಕೊಳ್ಳೋಕೆ ಹಿಂಗೆ ಅವ್ರಿಗೆ ಆಮೇಲೆ ಹೋಗ್ ಮಾಡಿ ಅಲ್ಲಿ ಸರಿ ಸಿಗ್ಲಿಲ್ಲ ಹಂಗೆಲ್ಲ ಅನ್ಕೊಂತ ಬರ್ತಾರ. ಬಟ್ ನಾವೇನ್ ಕಡಿಮೆ ಅಮೌಂಟ್ ಒಳಗೆ ಏನ್ ಕೊಡ್ತೇವಲ್ಲ, ನೀವೇನ್ ಹಿಂಗ್ ಹೇಳಿದ್ರೆ ನೋಡ್ರಿ, ಹಿಂಗ ಲಾಸ್ಟಿಗೆ ಆಮೇಲೆ ಅಂತಾರ ಅವ್ರು.
ಆದ್ರೆ ನಮ್ ಕಡೆ ಏನೈತಿ ಅಷ್ಟು 100% ವರ್ಕೌಟ್ ಅಂತ ನಾವು ಕೊಡ್ತೀವಿ ಸರ್. ಡೋಂಟ್ ವರಿ ಸರ್. ನಮ್ಗೆ ತೃಪ್ತಿ ಆಗ್ತಾ ಇದೆ ಸರ್, ಇದೇ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ಮತ್ತೆ ಯಾರೋ ಒಬ್ರು ಚಂದ್ರಶೇಖರ್ ಏನೋ ಮಾತಾಡ್ತೀನಿ ಅದ್ರಲ್ಲಿ, ಯಾರು? ಚಂದ್ರಶೇಖರ್ ಅವರು ಪ್ರಭು ಸರ್ ಮಾತಾಡಿ ಸರ್. ಇಲ್ಲ ಸರ್, ಪಾಪ ಯಾರೋ ಅಭಿ ಅನ್ನೋರು ಯಾರೋ ರೈಸ್ ಮಾಡ್ತಾರೆ ಹ್ಯಾಂಡ್, ಪಾಪ ಅವ್ರಿಗೊಂದು ಅವಕಾಶ ಕೊಡಿ. ಅಭಿ ಮಾತಾಡಿ. ಅಭಿ ಬೇರೆ ಮಾಡಿ ಇನ್ನು ಯಾರು ಮಾತಾಡಿದ್ರೆ ಮಾತಾಡಿ. ಅಭಿ ಮಾತಾಡಿ. ಹಲೋ, ಹಾ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಾತಾಡಿ. ಪೂಜ್ಯ ಗುರು ವೃಂದಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಸರ್. ನಂದು ಎಜುಕೇಶನ್ ಪಯಣ ಸ್ಟಾರ್ಟ್ ಆಗಿದ್ದು ತುಂಬಾ ಗ್ಯಾಪ್ ಆಗಿದ್ದು ಸರ್. ಮತ್ತೆ ರೀಸ್ಟಾರ್ಟ್ ಆಗಿದ್ದು ಅನ್ಅಕಾಡೆಮಿಯಿಂದ. ನಾ KS ಮಾಡ್ಬೇಕು ಅಂತೇಳಿ ಹೋಪ್ ಇಟ್ಕೊಂಡು ಅನ್ಅಕಾಡೆಮಿ ಜಾಯಿನ್ ಆದೆ. ಅಲ್ಲಿ ಸರ್ ಕ್ಲಾಸ್ ನೋಡಿದೆ. ಅಲ್ಲಿಂದ ಶುರುವಾಗಿದ್ದು ಯೂಟ್ಯೂಬ್ ಅಲ್ಲಿ ಫ್ರೀ ಕ್ಲಾಸಸ್ ಅದು ಎಲ್ಲ ನೋಡ್ಕೊಂತ ಸ್ಟಾರ್ಟ್ ಮಾಡಿದೆ. ನನಗಿಬ್ರು ಮಕ್ಳು ಸರ್, ಚಿಕ್ಕ ಮಕ್ಳಿದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಮ್ಮ ನೀ ಕ್ಲಾಸ್ ನೋಡ್ಬೇಡ, ಬೇಡ ಕ್ಲಾಸ್ ಬೇಡ ನಿನ್ಗೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಕೊಟ್ಟು ನಾನು ಕ್ಲಾಸ್ ನೋಡಕ್ ಶುರು ಮಾಡ್ತಿರ್ತೀನಿ. ಅಂದ್ರೆ ಅವ್ರನ್ನ ಅವ್ರ ಪಪ್ಪ ಕಡೆ ಕೊಡೋದು, ಅಜ್ಜಿ ಕಡೆ ಕೊಡೋದು, ಹಿಂಗ್ ಮಾಡ್ಕೊಂತ ಕ್ಲಾಸ್ ನೋಡ್ತಾ ಇರ್ತೀನಿ. ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಯಶಸ್ಸಿಗೋಸ್ಕರ ಇನ್ನೊಬ್ರು ಕಷ್ಟ ಪಡ್ತಿದಾರೆ ಅಂತ ಹೇಳಿದ್ರೆ ಅದು ಗುರುಗಳು ಮಾತ್ರ. ಆ ಕೆಲಸ ನೀವು ಮಾಡ್ತಿದ್ದೀರಾ, ನಿಮ್ಗೆ ತುಂಬಾ 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 ಥ್ಯಾಂಕ್ಸ್. ನೀವ್ ಯಾವಾಗ ಕ್ಲಾಸ್ ಹೇಳ್ತಿರ್ತೀರಲ್ಲ ಅವಾಗೆಲ್ಲ ಸಣ್ಣದಾಗಿ ನನ್ಗೆ ಎಷ್ಟೆಷ್ಟಾಗುತ್ತಲ್ಲ ಅಷ್ಟೆಲ್ಲ ನೋಟ್ಸ್ ಮಾಡ್ಕೊಂತ ಕೇಳ್ತಾ ಇರ್ತೀನಿ. ಆಮೇಲೆ ಯಾವಾಗ ಕ್ಲಾಸ್ ಇರೋದಿಲ್ಲ ಅವಾಗ ಆ ನೋಟ್ಸ್ ನ ಮತ್ತೊಂದ್ಸಲ ನೋಡ್ತಾ ಇರ್ತೀನಿ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ನಮಗೋಸ್ಕರ ನೀವು ಎಲ್ಲರೂ ತುಂಬಾ ಕಷ್ಟ ಪಟ್ಕೊಂಡು ನೋಟ್ಸ್ ಮಾಡ್ಕೊಂಡು ಅದು ಸ್ಲೈಡ್ಸ್ ಮಾಡ್ಕೊಂಡು ಹೇಳೋದು, ಮತ್ತೆ ನಮ್ಗೇನಾದ್ರು ಅಂದ್ರೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀರಾ, ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ನಿಮ್ ಪ್ರಯತ್ನ ನಾವು ಕೂಡ ವ್ಯರ್ಥ ಆಗೋದಕ್ ಬಿಡೋದಿಲ್ಲ ಸರ್. ನಾವು 100% ಎಫರ್ಟ್ ಆಗ್ತೀವಿ, ಅದು ಪ್ರೀತಿಯಿಂದ ಎಫರ್ಟ್ ಆಗ್ತೀವಿ. ನಿಮ್ಮಿಂದ TET ಆಗಿದೆ, CET ಆಗ್ಲಿ ಅಂತೇಳಿ ನಿಮ್ ಆಶೀರ್ವಾದ ಬೇಡ್ಕೊತಿದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್, ಕಂಗ್ರಾಚುಲೇಷನ್ಸ್. ಸೊ ನೀವೇನ್ ಅನ್ಕೊಂಡಿದ್ರೆ ಆ ಟೈಪ್ ಆಕ್ಚುಲಿ ಏನಂದ್ರೆ ಅದೇ ಹೇಳ್ತೀವಲ್ಲ, 2 ಕೈ ಸೇರಿದ್ರೆ ಚಪ್ಪಾಳೆ ಊಟಾಗ್ತದೆ. ಸೊ ಅದಕ್ಕಾಗಿ ಒಂದ್ ಕೈ ನಮ್ ಟೀಮ್ ನಾವಾಗಿದ್ರೆ ಇನ್ನೊಂದ್ ಕೈ ನೀವಾಗಿರ್ತೀರಿ. ಸೊ ಇಬ್ರು ಸೇರಿ ಏನಂತಂದ್ರ ಲಾಸ್ಟಿಗೆ ಚಪ್ಪಾಳೆ ತಟ್ಟೋ ಕೆಲಸ ಮಾಡೋಣ ಅಂತ. ಎಲ್ಲರಿಗೂ ಸರ್ ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೊ ಅದಕ್ಕೆ ಹೇಳೋದು ಏನಂದ್ರೆ, ನಾವ್ ಎಷ್ಟು ಎಫರ್ಟ್ ಹಾಕತ್ತೀವಿ, ನೀವು ಅಷ್ಟು ಎಫರ್ಟ್ ಚೆನ್ನಾಗಿ ಹಾಕ್ತಾ ಬಂದ್ರ ಡೆಫಿನೆಟ್ಲಿ ಏನಂದ್ರ ಇದೇ ಏನಂದ್ರ ಏನ್ ಕಾರ್ಯಕ್ರಮ ಆಫ್ಲೈನ್ ಒಳಗೆ ಪಕ್ಕ ನಡೀತೈತಿ, ಎಲ್ರು ಇರ್ತೀವಿ. ಎಸ್ ಸರ್, ಇರಾಣಿ ಸರ್. ಓಕೆ ಸರ್, ಕನ್ಕ್ಲೂಷನ್. ಬಹಳ ಖುಷಿ ಆಯ್ತು ಸರ್. ಈ ಒಂದು ಪ್ರೋಗ್ರಾಮ್ ಬಹಳ ಸಕ್ಸಸ್ಫುಲ್ ಆಗಿ ಜಾರಿ ಆಯ್ತು. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಗಲ್ ಸರ್. ಈ ಸ್ಟ್ರಗಲ್ಗಳೇ ಮುಂದಿನಗೆ ನಮ್ಗೆ ಮೋಟಿವ್ ಸಿಗ್ತವೆ. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಾ ಹೇಳಿದೆ, ಒಬ್ಬೊಬ್ಬರ ಅನುಭವಗಳು ಅವು ಅಮೃತಕ್ಕೆ ಸಮಾನ ಅಂತ. ನೀವೆಲ್ಲೋ ಒಂದ್ ಸ್ವಲ್ಪ ಅಮೌಂಟ್ ಕೊಟ್ಟಿರ್ತೀರ, ಅದೆಂದೋ ಖರ್ಚಾಗಿ ಬಿಟ್ಟಿರ್ತದ. ಆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಈ ಏನ್ ಹೇಳ್ತಿರ್ತಿರಲ್ಲ, ಇದು ಅಕಾಡೆಮಿ ಬಗ್ಗೆ, ಟೀಚರ್ಸ್ ಗಳ ಬಗ್ಗೆ ಹೇಳ್ತಕ್ಕಂಥ ಮಾತು ಶಾಶ್ವತವಾಗಿ ನೆಲೆಗೊಳ್ತಕ್ಕಂಥದ್ದು. ಎಲ್ರು ಕೂಡ ನೀವೇನ್ ಕಂಡಿರ್ತಕ್ಕಂಥ ಕನಸು ಆದಷ್ಟು ಬೇಗ ನನಸಾಗ್ಲಿ, ಮುಂದಿನ ನಿಮ್ ಜೀವನ ಉತ್ತಮವಾಗಿರ್ಲಿ ಅಂತೇಳಿ ಆ ದೇವ್ರಲ್ಲ ಪ್ರಾರ್ಥನೆ ಮಾಡ್ಕೊಂಡು, ಯಾರಿಗೆಲ್ಲ ಈ TET ಅಲ್ಲಿ ಉತ್ತಮ ರೀತಿಯಾಗಿ ಸ್ಕೋರ್ಗಳು ಬಂದಿದಾವಲ್ಲ, ಮುಂದಿನ ಜೀವನ ಉಜ್ವಲ ಆಗ್ಲಿ ಅಂತ ಆ ದೇವ್ರಲ್ಲ ಪ್ರಾರ್ಥಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬದ್ರಿ ಸರ್, ಲಾಸ್ಟ್ ಒಂದ್ ಮಾತು. ಬದ್ರಿ ಸರ್ ಇಲ್ವಾ? ವೆಂಕಟೇಶ್ ಸರ್. ಎಸ್, ಎಲ್ಲರಿಗೂ ಮತ್ತೊಮ್ಮೆ ಕೇಳಿಸ್ತಿದೆ ಸರ್? ಕೇಳಿಸ್ತದೆ, ಹೇಳಿ ಸರ್. ಈಗ ಓಕೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಈಗ ನಾವೇನು TET ಕ್ಲಿಯರ್ ಮಾಡ್ಕೊಂಡಿದೀವಿ, ಎಲ್ಲರೂ ಕೂಡ ಒಳ್ಳೆ ಸ್ಕೋರ್ ಅಲ್ಲಿ TET ಕ್ಲಿಯರ್ ಮಾಡ್ಕೊಂಡಿದೀವಿ. ಈಗ ನೆಕ್ಸ್ಟ್ ಹಂತಕ್ಕೆ ಇನ್ನೇನು ಸರ್ಕಾರದಲ್ಲಿ ಬೇರೆ ದಾರಿ ಇಲ್ಲ, ಅವರು ನೇಮಕಾತಿಗಳು ಮಾಡೇ ಮಾಡ್ತಾರೆ, ಅದಂತೂ ಫಿಕ್ಸು. ಆದ್ರಿಂದ ನಾವು ನಮ್ಮ ಪ್ರಿಪರೇಷನ್ ನಾವು ಸ್ಪೀಡ್ ಅಪ್ ಕೊಡೋಣ. ಆ ಸ್ಪೀಡ್ ಅಪ್ ಏನೇನು ಬೇಕು ಅದನ್ನೆಲ್ಲ ನಮ್ಮ ರಮೇಶ್ ಅಕಾಡೆಮಿ ವತಿಯಿಂದ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಅದರಿಂದ ಎಲ್ಲರೂ ಕೂಡ ಇನ್ನೂ ಪ್ರಿಪರೇಷನ್ ಜಾಸ್ತಿ ಮಾಡಿ ಅಂತ ನಾನು ಈ ಸಮಯದಲ್ಲಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಭು ಸರ್. ಎಲ್ಲರಿಗೂ ನಮಸ್ಕಾರ ಇನ್ನೊಮ್ಮೆ. ಸೊ ತುಂಬಾ ಖುಷಿ ಆಯ್ತು ಸರ್, ಇವತ್ತು ಮಾಡಿರೋದು ಒಂದು ಇದೇನಂತಾರ ಅಭಿನಂದನೆ ಕಾರ್ಯಕ್ರಮ, ಒಂಥರ ನಮಗೂ ಕೂಡ ಮೋಟಿವೇಶನ್ ತರ ಆಯ್ತು. ಅಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಯಾವ ತರ ರೆಡಿ ಮಾಡ್ಬೇಕು, ಇನ್ನು ನಾವು ಇದರಿಂದ ನೋಡಿದ ತಕ್ಷಣ ಗೊತ್ತಾಗಿದೆ ಏನಂದ್ರೆ ಜವಾಬ್ದಾರಿ ಜಾಸ್ತಿ ಆಯ್ತು ಸರ್ ಇವಾಗ.
ನೆಕ್ಸ್ಟ್ ಲೆವೆಲ್ಗೆ ಆಯ್ತು. ಸೊ ಅದು ಕೂಡ ನಾವು ಅದನ್ನ ನಿಭಾಯಿಸಬೇಕಾಗತ್ತ. ಇದೇ ತರ ಇನ್ನೊಂದು ಅಭಿನಂದನಾ ಕಾರ್ಯಕ್ರಮ ಯಾವ್ದು CET ಮುಗಿದ ತಕ್ಷಣ ಒಂದು ಕೂಡ ಮಾಡೋಣ. ಇದೇ ತರ ಎಲ್ಲರೂ ಒಂದು ಸಕ್ಸಸ್ ಇಂದ ಶುರು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಅದ್ರ ಜೊತೆಗೆ ಇನ್ನು ಪ್ರಯತ್ನ, ಇವಾಗ ಇನ್ನು ಅರ್ಧ ದಾರಿ ಬಂದಿದ್ದೀರಾ, ಇನ್ನು ಕಂಪ್ಲೀಟ್ ದಾರಿ ಹೋಗ್ಬೇಕು. ಅದಕ್ಕೆ ಏನೇನ್ ಬೇಕು ಆ ಪ್ರಯತ್ನಗಳಿಗೆ ನಾವೆಲ್ಲ ಹಿಂದೆ ಇರ್ತೇವಿ. ಅದ್ರ ಜೊತೆಗೆ ನಿಮ್ದು ಕೂಡ ಅಷ್ಟೇ ಎಫರ್ಟ್ ಇದೆ. ಆಲ್ರೆಡಿ ಸರ್ ಹೇಳ್ದಂಗೆ ಒಂದ್ ಚಪ್ಪಾಳೆ ಆಗ್ಬೇಕಂದ್ರೆ 2 ಕೈಗಳ ಅವಶ್ಯಕತೆ ಅದ. ಆ ಒಂದ್ ಕೈ ನೀವಾಗಿ ಒಂದ್ ಕೈ ನಾವಾಗಿರ್ತೇವಿ. ಸೊ ಇದೇ ತರ ನಿರಂತರವಾಗಿ ಅಂಟಿಲ್ ಎಕ್ಸಾಮಿನೇಷನ್ ಬರೋವರೆಗೂ ನಾವು ಎಫರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರಮೇಶ್ ಅಕಾಡೆಮಿ ಮತ್ತು ಸಿಬ್ಬಂದಿ ವರ್ಗ ಅವೆಲ್ಲ ನಿಮ್ ಹಿಂದೆ ಇರುತ್ತಂತ ಹೇಳ್ತಾ ಎಲ್ಲರೂ ಪ್ರಯತ್ನ ಮಾಡಿ. ಸರ್ ಏನ್ ಟಾಪಿಕ್ ಹೇಳ್ಯಾರ, ಆಮೇಲೆ ಯಾವುದೇ ಸಬ್ಜೆಕ್ಟ್ ನ ಅಸಡ್ಡೆಯಾಗಿ ತಿಳ್ಕೊಬೇಡಿ. ದಯವಿಟ್ಟು ಇದನ್ನ ಹೇಳ್ತಿರೋದು. ಯಾಕಂದ್ರೆ ಕೆಲವರು ಎಷ್ಟೋ ಜನದ್ದು ಕೆಲವರು ಒಂದೊಂದು ಫೇವ್ರೇಟ್ ಸಬ್ಜೆಕ್ಟ್ ಇದಾವ, ಅದಕ್ಕಷ್ಟೇ ಫೋಕಸ್ ಮಾಡ್ಬೇಡಿ. ದಯವಿಟ್ಟು ಈ ತಪ್ಪನ್ನು ಮಾಡ್ಬೇಡಿ. ಯಾಕಂದ್ರೆ ಯಾವ್ದು ನಿಮ್ದು ಕಡಿಮೆ ಇದೆ ಅಲ್ಲ, ಅದಕ್ ಮಾತ್ರ ನೀವೇನ್ ಮಾಡಿ ಜಾಸ್ತಿ ಒತ್ತು ಕೊಡಿ. ಅದರಿಂದ ಅಲ್ಲಿ ಕೂಡ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಸೊ ಇದೇ ತರ ಪ್ರಯತ್ನ ಮಾಡ್ರಿ. ಇದ್ರ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ವೆಂಕಟೇಶ್ ಸರ್. ವೆಂಕಟೇಶ್ ಸರ್ ಇದೀರಿ ಸರ್? ಓಕೆ, ನಿಮ್ಗ ಸರ್ ಇಲ್ಲಿ ಇದರ ಗೊತ್ತಾಗಿಲ್ಲ. ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ಬೇಕ ಏನಂದ್ರ ಏನೇ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಆದ್ರ ನಮ್ಮಲ್ಲಿ ಏನಂದ್ರ ಇನ್ನೊಂದು ಹ್ಯಾಂಡ್ ಇದ್ದೇ ಇರ್ತೈತಿ. ಸೊ ಯಾವಾಗ್ಲೇ ಅಂದ್ರೆ ನಮ್ ಕೈ ಜೋಡಿಸಿರ್ತಾರ. ಸೊ ಸೋಮು ಅವ್ರ ಒಂದು 2 ಮಾತಾಡ್ತಾರೆ. ಯಾಕಂದ್ರ ಏನಾಗತ್ತ, ನಾವು ಹೊರಗಡೆ ಕಾಣ್ತೀವಿ, ಬಟ್ ಹಿಂದೆ ಕಾಣ್ಲಾರ್ದ ಬಹಳಷ್ಟು ಏನಾರ ಕೆಲಸ ಮಾಡಿ ಕೊಡೋರು ಏನಪ್ಪ ಅಂದ್ರ ಅವ್ರ ಸಾಥ್ ಬೇಕಾಗಿರ್ತೈತಿ. ಸೊ ಸೋಮು ಓಕೆ ಸರ್. ಲಾಸ್ಟಿಗೆ ನಾನ್ ಮಾತಾಡಿ ಚೋಗ್ಲಾ ಸರ್ ಮಾತಾಡ್ತಾರ. ಲಾಸ್ಟಿಗೆ ಏನಿಲ್ಲ, ಇದು ಹೆಂಗ್ ನಾವ್ ಏನಾದ್ರು ಮಾಡಿದ್ವಿ, ಸೊ ಇದೇ ಟೈಪ್ ಏನಂದ್ರ ಒಂದು ಆಫ್ಲೈನ್ ಅಂತೂ ಮಾಡೋಣ. ಅವಶ್ಯವಾಗಿ ಏನಂದ್ರೆ ಎಲ್ಲರೂ ಸೇರೋಣ. ಸೊ ಏನಂದ್ರೆ ಅವತ್ತಿನ ದಿವಸ ನಮ್ಮ ಸಾಧನೆ ಏನಾದ್ರು ನಾವು ಮಾತಾಡೋ ಬೇಡ, ನಮ್ಮ ಸಾಧನೆ ಮಾತಾಡ್ತೇನೋ ಅಂತ ರೀತಿಯಲ್ಲಿ ಸೊ ಎಲ್ಲರೂ ಏನಾದ್ರ ಪ್ರಯತ್ನ ಪಡೋಣ. ಆ ಸಾಧನೆ ಮುಂದುವರಿಬೇಕು ಅಂದ್ರೆ ಹೆಂಗ ನಾವ್ ಯಾವ ಟ್ರಿಪ್ಗೆ ಹೋಗ್ತೀವಿ ಅಂದ್ರೆ ಯೋಜನೆ ಹಾಕೊಂಡಿರ್ತೀವಲ್ಲ, ಹಂಗ ಯೋಜನೆ ಹಾಕೊಂಡು ಹೆಂಗ್ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ, ಅದೇ ತರ ಈಗ ಪ್ರೆಸೆಂಟ್ ಏನಪ್ಪ ಅಂದ್ರೆ ನಾವು ಯೋಜನೆ ಹಾಕೊಂಡು ನಾವು ಚೆನ್ನಾಗಿ ಏನಪ್ಪ ಅಂದ್ರೆ ಪ್ರಿಪರೇಷನ್ ಮಾಡ್ತಾ ಬರೋಣ. ಡೆಫಿನೆಟ್ಲಿ ಏನಂದ್ರ ಸಕ್ಸಸ್ ಅಂದ್ರೂ ಕಂಡೇ ಕಾಣ್ತೀರಿ. ಒಂದು ನಿಮ್ಮ ಸಕ್ಸಸ್ ಏನಪ್ಪಾ ಅಂದ್ರೆ ನಮ್ಮ ಸಕ್ಸಸ್. ನೀವೇನ್ರ ಇವತ್ತಿನ ದಿವಸ ಎಲ್ಲ ಮಾತಾಡಿದ್ರೆ ಬಹಳ ಖುಷಿ ಆಯ್ತು. ಆಕ್ಚುಲಿ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಮ್ಗ ಇವರು ಇರಾಣ ಸರ್ ಅಂದ್ರು. ಆಮೇಲೆ ನಾವು ಮೀಟಿಂಗ್ ಒಳಗೆ ಡಿಸ್ಕಷನ್ ಮಾಡೋಣ ಅಂತೆಲ್ಲ ನಮ್ಮ ಎಜುಕೇಟರ್ ಹೇಳಿದ್ಮೇಲೆ ಸೊ ಒಂದು ನಿಜಕ್ಕೂ ಅದು ಸಕ್ಸಸ್ ಆಯ್ತು. ಅವಶ್ಯವಾಗಿ ಇದೇ ರೀತಿ ಏನಪ್ಪಾ ಅಂದ್ರ ನಿಮ್ದು ಒಂದು ಸಾಧನೆ ದಾರಿ ಮುಂದುವರಿತಾ ಇರ್ಲಿ. ಇದು ಹಾಫ್ ಏನಪ್ಪಾ ಅಂದ್ರೆ ದಾರಿ ರೀಚ್ ಆಗಿರಿ, ಇನ್ನು ಪೂರ್ತಿ ರೀಚ್ ಆಗೋಕೆ ನಮ್ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟೆಲ್ಲಾ ರೀತಿಯಾಗಿರುವಂತ ಪ್ರಯತ್ನ ನಾವು ಮಾಡ್ತೀವಿ. PSI ಒಳಗಂತೂ ಎವ್ರಿ ವೀಕ್ ಅಂತೂ ಟೆಸ್ಟ್ ಕೊಡ್ತಾ ಇದೀವಿ. ಈವನ್ GPT HSR ಒಳಗೂ ಸೊ ಏನೆಲ್ಲ ಕಂಟೆಂಟ್ ಕೊಡ್ಬೇಕು ಸಿಲೆಬಸ್ ಎಲ್ಲವೂ ಕೂಡ ಸಿಗ್ತಾವ. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಅಕಾಡೆಮಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಯಾವತ್ತೂ ಕೂಡ ಕೊಡ್ತಾ ಬರ್ತಾ ಇದೆ. ಈವನ್ ಸಿಲೆಬಸ್ ನಾವು ಹಿಂದೂ ಕೂಡ ಕಂಪ್ಲೀಟ್ ಮಾಡಿದೀವಿ, ಮುಂದೂ ಕೂಡ ನಿಮ್ಗೆ ಯಾವತ್ತೂ ಕಂಪ್ಲೀಟ್ ಮಾಡಿ ಕೊಡ್ತಾ ಬರ್ತೀವಿ. ಸೊ ಮತ್ತೆ ನಾವೆಲ್ಲರೂ ಏನಂದ್ರ ಭೇಟಿ ಆಗೋಣ ಅಂತ. ಎವ್ರಿ ವೀಕ್ ಏನಂದ್ರೆ ನಿಮ್ಗೆ ಒಂದು ಟೆಸ್ಟ್ ಅಂತೂ ಸಿಗ್ತಾ ಇದೆ. ಈವನ್ ಯೂಟ್ಯೂಬ್ ಕ್ಲಾಸಸ್ಗಳು ಎಲ್ಲ ಎಜುಕೇಟರ್ದು ನಿಮ್ಗೆ ಸಿಗ್ತಾ ಇರ್ತಾವೆ. ಸೊ ಇಷ್ಟ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಅಭಿನಂದನೆಗಳು. ಮತ್ತೆ ತರಗತಿಯಲ್ಲಿ ಭೇಟಿ ಆಗೋಣ. ಇದೇ ರೀತಿ ಏನಪ್ಪಾ ಅಂದ್ರ ಒಂದು ಆನ್ಲೈನ್ ಅಲ್ಲ ಆಫ್ಲೈನ್ ಒಳಗ ಏನಾದ್ರ ಎಲ್ಲಾ ನೀವು ಅಪಾಯಿಂಟ್ ಆದ್ಮೇಲೆ ಭೇಟಿ ಆಗೋಣ ಅಂತ. ಸೊ ಬಹಳ ಖುಷಿ ಆಯ್ತು ಇವತ್ತಿನ ದಿವಸ. ಲಾಸ್ಟಿಗೆ ನಮ್ ಚೌಗ್ಲಾ ಸರ್ ಮಾತಾಡಿ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಬರ್ತಾರೆ. ಎಸ್, ಮಾತಾಡೋದನ್ನೆಲ್ಲ ಮಾತಾಡಿ ಆಗಿದೆ, ಮಾಡುವುದು ಮಾತ್ರ ಬಾಕಿ ಇದೆ. ಸೊ ಆಗ್ಲೇ ರಮೇಶ್ ಸರ್ ಹೇಳಿದಂಗ 2 ಕೈಗಳು, ಒಂದ್ ಕೈ ನಿಮ್ದು ಒಂದ್ ಕೈ ನಮ್ದು, ಈ 2 ಕೈ ಕೂಡಿಸಿ ಆ ಪರೀಕ್ಷೆ ಅನ್ನೋದನ್ನ ಒಂದ್ ಕೈ ನೋಡಿ ಬಿಡೋಣ ಅಂತ ಹೇಳ್ತಾ ಈಗ ನಾವು ನಿಮ್ಮ ವಿದಾಯ ತೆಗೆದುಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಅಸ್ ಅಂಡ್ sharing your experience and of course expressing your wonderful valuable views about Ramesh Academy and the resource persons over here. So ನಿಮ್ಮ ಬೆಂಬಲ ನಮಗಿರಲಿ, ನಿಮಗಾಗಿ ನಾವಿದ್ದೇವೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಸಿಗೋಣ ಕ್ಲಾಸ್ಗಳಲ್ಲಿ. ಓಕೆ ಸರ್. ಮತ್ತೆ ಯಾರು ಸಾವಿತ್ರಿ ಅವರನ್ನು ಏನೋ ಹಾಕಿದ್ರಿ ಹೆಲ್ಪ್ ಬೇಕಂತ ಹೇಳಿ, ಏನಿದ್ರೆ ಹೇಳ್ರಿ ಮೇಡಮ್. ಅಂದ್ರೆ ನಮ್ ಕಡೆಯಿಂದ ಏನೈತಿ ತರಗತಿಗಳಿಗೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ನಿಮ್ಗೆ ಕೊಡ್ತಾ ಬರ್ತೇವೆ, ಪ್ರೊವೈಡ್ ಅಂತೂ ಅದಷ್ಟು ಅಂತೂ ಇದ್ದೇ ಇರ್ತದೆ. ಸೊ ಒಳ್ಳೆ ಪ್ರಯತ್ನ ಪಡ್ರಿ, ಲಾಸ್ಟಿಗೆ ಹೆಲ್ಪ್ ಯಾವಾಗ್ಲೂ ಇದ್ದೇ ಇರ್ತದೆ.
ಸೊ ಏನಿಲ್ಲ ಅನ್ಕೋತೇನಾಗಿದೆ. ಥ್ಯಾಂಕ್ ಯು ಸರ್. ಯಾರೆಲ್ಲ ಸೆಷನ್ ಅಟೆಂಡ್ ಆಗಿದ್ರೆ ಎಲ್ರಿಗೂ ಧನ್ಯವಾದ. ಅದೇ ರೀತಿ ನಮ್ಮ ಚೌಕ್ಲಾ ಸರ್ ಹೇಳಿದಂಗೆ ನಮ್ಮ ಟೀಮ್ ಯಾವಾಗಲೂ ನಿಮ್ ಜೊತೆ ಇದ್ದೇ ಇರ್ತೈತಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಭೇಟಿಯಾಗೋಣ ಎಲ್ಲರೂ ಕೂಡ. ಥ್ಯಾಂಕ್ ಯು ಸರ್.